ಶ್ರೀ ಗುರುಭ್ಯೋ ನಮಃ. ಶ್ರೀಮತಾಂ ದೇಶಿಕೇಂದ್ರಾಣಾಂ ಪಾದಪದ್ಮೇ ನಮಾಮ್ಯಹಂ. ಮಂದೋಪಿ ವಂದನಾದ್ಯೇಷಾಂ ವಿಂದೇತ ಗುರುತುಲ್ಯತಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಗ ತಾನೇ ಶಂಕರ ಜಯಂತಿ ಆಗಿದೆ. ಶಂಕರ ಜಯಂತಿ ಪರ್ವ ಅಂತಲೇ ನಾವು ಇದನ್ನು ಹೇಳ್ಬೋದು. ಇವಾಗ ನಾವು ಶಂಕರಾಚಾರ್ಯರ ಪ್ರಸ್ಥಾನತ್ರಯ ಭಾಷ್ಯಗಳು, ಆಮೇಲೆ ಒಂದೆರಡು ಪ್ರಕರಣ ಗ್ರಂಥಗಳು, ಅವುಗಳಿಂದ ಕೆಲವು ವಾಕ್ಯಗಳನ್ನ ನಾವು ತಗೊಂಡು ಅದ್ರ ಮೇಲೆ ಕೆಲವರಿಗೆ ಸಂಶಯ ಬಂದಿದೆ. ಆ ಸಂಶಯವನ್ನು ಪರಿಹಾರ ಮಾಡೋ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾನು ಏನು ಮಾಡ್ತೀನಿ, ಮೊದಲು ಆ ವಾಕ್ಯವನ್ನು ಓದಿ ಅದಕ್ಕೆ ಕನ್ನಡದಲ್ಲಿ ಅರ್ಥವನ್ನು ಕೊಟ್ಟು, ಆಮೇಲೆ ಯಾರು ಏನು ಪ್ರಶ್ನೆ ಕೇಳಿದ್ದಾರೆ ಅಂತ ಅದನ್ನು ಹೇಳಿಬಿಟ್ಟು, ಅವ್ರ ಹೆಸರು ಹೇಳಿಬಿಟ್ಟು, ಆಮೇಲೆ ನಾನು ಅದಕ್ಕೆ ವಿವರಣೆ ಕೊಡ್ತೀನಿ. ಹೀಗೆ ಒಂದು ಕ್ರಮದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇವಾಗ ಮೊದಲು ಪ್ರಶ್ನೆ ಹೀಗಿದೆ. ಪ್ರಶ್ನೆಗೆ ಮುಂಚೆ ನಾನು ವಾಕ್ಯವನ್ನು ಹೇಳ್ತೀನಿ. ಬ್ರಹ್ಮವಿದಶ್ಚ ಆಪ್ತಕಾಮತ್ವಾತ್ ಆಪ್ತಕಾಮಸ್ಯ ಕಾಮ ಅನುಪಪತ್ತೇಹೇ. ಇದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಬ್ರಹ್ಮವಿತ್ ಅಂತ ಹೇಳಿದ್ರೆ ಬ್ರಹ್ಮವನ್ನು ತಿಳ್ಕೊಂಡಿರೋನು, ಬ್ರಹ್ಮಜ್ಞಾನಿಯಾಗಿರೋನು, ಅಪರೋಕ್ಷ ಅನುಭೂತಿ ಪಡ್ಕೊಂಡಿರೋನು. ಅವನಿಗೆ ಏನಾಗಿದೆ ಅಂದರೆ, ಆ ಜೀವನದ ಗುರಿ ಅಂತ ಯಾವುದನ್ನ ಉಪನಿಷತ್ತುಗಳಲ್ಲಿ ಆತ್ಯಂತಿಕ ಗುರಿ ಅಂತ ಹೇಳಿದ್ದಾರೋ, ಅತ್ಯುತ್ತಮ ಗುರಿ ಅಂತ ಹೇಳಿದಾರೋ, ಅದನ್ನು ಪಡ್ಕೊಂಡಿದ್ದಾನೆ ಅವನು. ಇನ್ಮೇಲೆ ಅವನು ಪಡ್ಕೊಳ್ಬೇಕಾದ ಯಾವುದೂ ಇಲ್ಲವೇ ಇಲ್ಲ. ಹಾಗಾಗಿ ನಾವು ಸಾಧಾರಣವಾಗಿ ನಮಗೆ ಲೋಕದಲ್ಲಿ ಚತುರ್ವಿಧ ಪುರುಷಾರ್ಥ ಅಂತ ಎಲ್ಲರೂ ಕೇಳಿದ್ದೀವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಪುರುಷಾರ್ಥ ಅಂತ ಕೇಳಿದ್ದೀವಿ. ಅದರಲ್ಲಿ ನಾಲ್ಕನೇದಾಗಿರೋ ಆತ್ಯಂತಿಕ ಪುರುಷಾರ್ಥ ಅನ್ನೋದು ಮೋಕ್ಷ ಪುರುಷಾರ್ಥ. ಅದನ್ನು ಗಳಿಸಿದ್ರೆ ಅದಕ್ಕೆ ಮೇಲೆ ಯಾವುದೂ ಇಲ್ವೇ ಇಲ್ಲ ಗಳಿಸೋದಕ್ಕೆ ಅಂತ ಶಾಸ್ತ್ರದ ನಿರ್ಣಯ. ಅದನ್ನು ಇವನು ಗಳಿಸಿದ್ದಾನೆ ಒಬ್ಬ. ಹಾಗಾಗಿ ಆ ಮೋಕ್ಷವನ್ನು, ಪುರುಷಾರ್ಥವನ್ನು ಗಳಿಸಿರೋವನಿಗೆ ಇನ್ನು ಯಾವುದು ಹೊಂದಬೇಕು ಅಂತ ಅವನಿಗೆ ಯಾವುದೂ ಇಲ್ವೇ ಇಲ್ಲ. ಹಾಗಾಗಿ ಶಾಸ್ತ್ರ ಅವನ್ನ ಆಪ್ತಕಾಮ ಅಂತ ಕರೆಯುತ್ತೆ. ಉಪನಿಷತ್ತಲ್ಲಿ ಈ ಮಾತು ಬರುತ್ತೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಆಪ್ತಕಾಮ ಅಂತ ಶಬ್ದ ಬರುತ್ತೆ. ಅದು ಆಪ್ತಕಾಮ ಅಂತ ಹೇಳಿದ್ರೆ, ಕಾಮ ಅಂದರೆ ಒಂದು ಬಯಕೆ ಅಂತ. ಆಪ್ತಕಾಮ ಅಂತ ಹೇಳಿದ್ರೆ ಬಯಕೆಯನ್ನು ಪಡ್ಕೊಂಡಿರೋನು, ಬಯಕೆಯನ್ನು ಪೂರೈಸ್ಕೊಂಡಿರೋನು ಅಂತ ಅರ್ಥ. ಅವನಿಗೆ ಮತ್ತೆ ಯಾವುದನ್ನು ಬಯಕೆ ಯಾವುದು ಇಲ್ವೇ ಇಲ್ಲ. ಇದೇ ಆತ್ಯಂತಿಕ ಬಯಕೆ ಇದು. ಆ ಬಯಕೆಯನ್ನು ಹೊಂದಿದ ಮೇಲೆ ಇನ್ನೊಂದನ್ನ ಹೊಂದಬೇಕು ಅಂತ ಯಾವುದು ಇಲ್ವೇ ಇಲ್ಲ ಅವನಿಗೆ. ಹಾಗಾಗಿ ಅಂಥ ಒಂದು ಸ್ಥಿತಿಯಲ್ಲಿ ಇರೋನವನು. ಹಾಗಾಗಿ ಅವನಿಗೆ ಕಾಮನಾಗಿರೋನಿಗೆ ಕಾಮ ಅನ್ನೋದು ಇನ್ನೊಂದು ಬೇಕೇ ಇಲ್ಲ. ಅವನಿಗೆ ಹೊಂದಬೇಕಾಗಿರೋದು ಯಾವುದು ಅವನಿಗೆ ಇರೋದೇ ಇಲ್ಲ. ಅವನಿಗೆ ಕೂಡ ಉದ್ಭವ ಆಗೋದೇ ಇಲ್ಲ. ಇಂಥದನ್ನ ಹೊಂದಬೇಕು ನಾವು ಅಂತ ಅವನಿಗೆ ಉದ್ಭವ ಆಗೋದೇ ಇಲ್ಲ. ಮನಸ್ಸಲ್ಲಿ ಕಾಮ ಅನ್ನೋದು ಉದ್ಭವಿಸೋದೇ ಇಲ್ಲ ಅವನಿಗೆ. ಹಾಗಿರುವಾಗ ಅವನಿಗೆ ಯಾವುದೇ ಕಾಮ ಇರೋದಿಲ್ಲ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಇದನ್ನ ನೋಡಿ, ಈ ವಾಕ್ಯವನ್ನು ನೋಡಿ ಒಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಶ್ರೀನಾಥ್ ರಾವ್ ಅನ್ನೋರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಬ್ರಹ್ಮಜ್ಞಾನಿಗೆ ಭಗವಂತನ ದರ್ಶನದ ಕಾಮ ಇದ್ದೇ ಇರುತ್ತೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಅನಿಸಿದೆ ಈ ತರ. ಈ ವಾಕ್ಯವನ್ನು ನೋಡಿದಾಗ ಬ್ರಹ್ಮಜ್ಞಾನಿಯಾಗಿರೋನಿಗೆ ಅವನಿಗೆ ಕಾಮ ಅನ್ನೋದು ಯಾವುದೂ ಇರೋದೇ ಇಲ್ಲ, ಹೊಂದಬೇಕಾದ ಯಾವುದೂ ಇರೋದೇ ಇಲ್ಲ. ಯಾಕಂದ್ರೆ ಬ್ರಹ್ಮವನ್ನು ಹೊಂದಿದ ಮೇಲೆ ಬೇರೆ ಯಾವುದೂ ಇಲ್ವೇ ಇಲ್ಲ. ಯಾಕಂದ್ರೆ ಅದೇ ಆತ್ಯಂತಿಕ ಪುರುಷಾರ್ಥ ಅಂತ ಶಂಕರಾಚಾರ್ಯರು ಹೇಳಿದಾಗ, ಆ ವಾಕ್ಯವನ್ನು ನೋಡಿದಾಗ ಒಬ್ಬರಿಗೆ ಈ ಥರ ಒಂದು ಸಂಶಯ ಬರುತ್ತೆ. ನೋಡು, ಬ್ರಹ್ಮಜ್ಞಾನಿಯಾಗಿದ್ದವನು ಕೂಡ ಭಗವಂತನನ್ನ ದರ್ಶನ ಮಾಡಬೇಕು ಅಂತ ಒಂದು ಕಾಮ ಇದೇ ಇರುತ್ತಲ್ವಾ ಅಂತ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ನಾವು ತಿಳಿಬೇಕಾದ ಯಾವುದು ಅಂತ ಹೇಳಿದ್ರೆ, ಭಗವಂತ ಅಂತ ಯಾವುದನ್ನ ಅವ್ರು ಅನ್ಕೊಂಡಿದ್ದಾರೋ, ಈ ವ್ಯಕ್ತಿ ಅನ್ಕೊಂಡಿದ್ದಾರೋ, ಅದು ಯಾರು ಅಂತ ಹೇಳಿದ್ರೆ, ಭಗವಂತ ಅನ್ನೋದು ಒಂದು ಕೃಷ್ಣ ರೂಪ ಅಥವಾ ಶಿವ ಅಥವಾ ಏನಾದ್ರೂ ಒಂದು ರಾಮ, ಇಂಥದ್ದು ಒಂದು ಭಗವಂತನ ರೂಪ. ಅದನ್ನ ದರ್ಶನ ಮಾಡಬೇಕು ಅಂತ ಒಂದು ಕಾಮ ಅವನಿಗೆ ಇರುತ್ತೆ ಅಂತ ಇದನ್ನ ಹೇಳಿದ್ದಾರೆ ಅವರು. ಆದರೆ ವಾಸ್ತವವಾಗಿ ಶಂಕರಾಚಾರ್ಯರ ಅದ್ವೈತದಲ್ಲಿ ಈ ಥರ ಕಾಮ ಯಾವುದು ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಯಾರು ಬ್ರಹ್ಮಜ್ಞಾನವನ್ನು ಹೊಂದಿದಾನೋ ಅವನು ನಿರ್ಗುಣ ಬ್ರಹ್ಮ ಸ್ವರೂಪವನ್ನ ತಾನು ಅಂತ ತಿಳಿದಿದ್ದಾನೆ. ಮತ್ತು ಅವನು ಅದನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಯಾವ ಒಂದು ಸಾಧನೆ ಮಾಡಿದ್ದಾನೋ ಆ ಸಾಧನೆಯಲ್ಲೇ ಅವನಿಗೆ ಏನು ತಿಳಿದಿದ್ದಾನೆ ಅಂತ ಹೇಳಿದ್ರೆ, ರಾಮ, ಕೃಷ್ಣ ಇತ್ಯಾದಿ, ನರಸಿಂಹ ಇಂಥ ಎಲ್ಲ ದೇವತಾ ಮೂರ್ತಿಗಳು ಕೂಡ ಆ ನಿರ್ಗುಣ ಬ್ರಹ್ಮದ ಬೇರೆ ಬೇರೆ ಮೂರ್ತಿಗಳು. ಆದರೆ ಇವುಗಳೆಲ್ಲ ಪಾರಮಾರ್ಥಿಕವಾದ ಅಲ್ಲ ಅಂತ ಅವನು ತಿಳ್ಕೊಂಡಿದ್ದಾನೆ. ಹಾಗಾಗಿ ಅಂಥ ಒಂದು ದೃಷ್ಟಿ ಅವನಿಗೆ ಇರೋದ್ರಿಂದ ಅವನಿಗೆ ಭಗವಂತನ ದರ್ಶನ ಪಡಿಬೇಕು ಅಂತ ಒಂದು ಕಾಮನೆ ಅವನಿಗೆ ಇರೋದಿಲ್ಲ ಅಂತ ನಾವು ತಿಳಿಬೋದು. ಆಮೇಲೆ ಇನ್ನೊಂದು ವಿಷಯ ಇದೆ ಇದರಲ್ಲಿ. ಒಂದು ರೀತಿಯಲ್ಲಿ ನಾವು ಹೇಳ್ಬೋದಾದ್ರೆ, ಈ ಬ್ರಹ್ಮಜ್ಞಾನವನ್ನ ಅಂದ್ರೆ ನಿರ್ಗುಣ ಬ್ರಹ್ಮವನ್ನ ಒಬ್ಬ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಮುಂಚೆ ಅವನಿಗೆ ಶಂಕರಾಚಾರ್ಯರ ಅದ್ವೈತದಲ್ಲೇ ಇರೋ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಸಗುಣವಾಗಿರೋ ರಾಮಕೃಷ್ಣ, ನರಸಿಂಹ ಅಥವಾ ದೇವಿ ಅಥವಾ ಗಣಪತಿ, ಸುಬ್ರಹ್ಮಣ್ಯ ಇಂಥ ದೇವತೆಗಳನ್ನ ಉಪಾಸನೆ ಮಾಡಿ ಅವುಗಳನ್ನ ಬೇಕಾದ್ರೆ ಸಾಕ್ಷಾತ್ಕಾರ ಪಡ್ಕೋಬಹುದು. ಅವ್ರನ್ನ ಆ ರೂಪ ಅವ್ರಿಗೆ ಮುಂದೆ ನಿಲ್ಲುತ್ತೆ. ಇವಾಗ ಉದಾಹರಣೆಗೆ ನಮಗೆ
ನಮ್ಮ ಶೃಂಗೇರಿ ಜಗದ್ಗುರುಗಳಾಗಿದ್ದ 35ನೇ ಜಗದ್ಗುರುಗಳಾಗಿದ್ದ ನಮ್ಮ ಅಭಿನವ ವಿದ್ಯಾತೀರ್ಥರಿಗೆ ಅವರು ಸಾಧನಾ ಮಾರ್ಗದಲ್ಲಿ ಅವರಿಗೆ ಈ ತರ ದೇವತೆಗಳ ರೂಪ ಎಲ್ಲ ಅವ್ರಿಗೆ ಸಿಕ್ಕಿದೆ. ಅವರಿಗೆ ಅವ್ರು ಕಂಡಿದ್ದಾರೆ, ಅದ್ರ ಜೊತೆಗೆ ಮಾತಾಡಿದ್ದಾರೆ, ಅದನ್ನ ಮುಟ್ಟಿದ್ದಾರೆ, ಅದೆಲ್ಲ ಆಗಿದೆ ಅವರಿಗೆ. ಅಂತದ್ದು ದರ್ಶನ ಇದೆ, ಉಂಟು, ಅದನ್ನ ಒಪ್ಪಿದೆ, ಶಾಸ್ತ್ರ ಒಪ್ಪಿದೆ ಅದನ್ನ. ಆದ್ರೂ ಕೂಡ ಅದನ್ನು ದಾಟಿ ಇರೋದು ನಿರ್ಗುಣ ಬ್ರಹ್ಮಜ್ಞಾನ. ಹಾಗಾಗಿ ಅದನ್ನ ಒಂದು ಹೊಂದಿದವನಿಗೆ ಇದು ಬೇಕು ಅಂತ ಅವನಿಗೆ ಬಯಸೋದು ಇರೋದಿಲ್ಲ, ಬಯಕೆ ಇರೋದಿಲ್ಲ. ಒಂದು ವೇಳೆ ಅವನಿಗೆ ಒಂದು ಬಯಕೆ ಇದ್ರೂ ಕೂಡ ಅದೇನು ತಪ್ಪಾಗಲ್ಲ ಅದು. ಯಾಕಂದ್ರೆ ಅವನಿಗೆ ಒಂದು ವೇಳೆ ನೋಡಿ, ಇನ್ನೊಂದು ಕಲ್ಪನೆ ಕೂಡ, ತಪ್ಪು ಕಲ್ಪನೆ ಕೆಲವರಿಗೆ ಇರುತ್ತೆ. ಈ ಅದ್ವೈತದಲ್ಲಿ, ಶಂಕರಾಚಾರ್ಯರ ಅದ್ವೈತದಲ್ಲಿ ಬ್ರಹ್ಮ ಅನ್ನೋದು ನಿರ್ಗುಣ ಬ್ರಹ್ಮ, ಅದು ಅಂತ ಅವ್ರಿಗೆ ದೇವರ ಮೇಲೆ ಭಕ್ತಿನೇ ಇರೋದಿಲ್ಲ ಅವ್ರಿಗೆ ಅಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದು ಕೂಡ ತಪ್ಪು, ಅಂತ ಕಲ್ಪನೆ ಕೂಡ ತಪ್ಪುದು. ಹಾಗಾಗಿ ಯಾರೇ ಒಬ್ಬನಿಗೆ ಕೂಡ ಅಂತ ದೇವರ ಒಂದು ರೂಪವನ್ನ ನಾವು ನೋಡಬೇಕು, ಅದ್ರ ಜೊತೆಗೆ ನಾವು ಒಂದು ಒಡನಾಟ ಇಟ್ಕೋಬೇಕು ಅಂತ ಏನಾದರೂ ಬುದ್ಧಿ ಇದ್ರೆ ಕೂಡ ಅದೇನು ಈ ನಿರ್ಗುಣ ಬ್ರಹ್ಮಜ್ಞಾನಕ್ಕೆ ಏನು ಅದು ಅಡ್ಡಿ ಆಗೋದಿಲ್ಲ ಅದು. ಹಾಗಾಗಿ ಇದಕ್ಕೆ ನಮಗೆ ಭಾಗವತದಲ್ಲಿ ಒಂದು ತುಂಬಾ ಸಮರ್ಪಕವಾಗಿರೋ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನ ನಮ್ಮ ಅಭಿನವ ವಿದ್ಯಾರ್ಥಿ ಸ್ವಾಮಿಗಳೇ ಹೇಳಿದ್ದಾರೆ. ಅದನ್ನ ಏನ್ ಶ್ಲೋಕ ಅಂತ ಹೇಳಿದ್ರೆ, ಆತ್ಮಾರಾಮಾಶ್ಚ ಮುನಯಃ ನಿರ್ಗ್ರಂಥಾಪಿ ಉರುಕ್ರಮೆ ಕುರುವಂತಿ ಅಹೈತುಕೀಂ ಭಕ್ತಿಂ ಇತ್ತಂಭೂತ ಗುಣೋಹರಿಹಿ ಅಂತ ಶ್ಲೋಕದ ಅನುಪೂರ್ವಿ. ಅದಕ್ಕೇನು ಅರ್ಥ ಅಂತ ಹೇಳಿದ್ರೆ, ಆತ್ಮಾರಾಮಾಶ್ಚ ಮುನಯಃ ಅಂದ್ರೆ ಆತ್ಮಾರಾಮ ಅಂತ ಹೇಳಿದ್ರೆ ಏನು, ಆತ್ಮನಲ್ಲೇ ರಮಿಸ್ತಾ ಇರೋರು ಯಾವಾಗ್ಲೂ ಕೂಡ. ಅಂಥ ಸ್ಥಿತಿಲಿ ಇರೋರು ಕೂಡ ಅವರು ನಿರ್ಗ್ರಂಥಾಹ, ಅದಕ್ಕೆ ಎರಡು ಅರ್ಥ ಕೊಡ್ತಾರೆ. ಗ್ರಂಥ ಅಂತ ಹೇಳಿದ್ರೆ ನಾವು ಗ್ರಂಥ ಪುಸ್ತಕ ಅಂತ ಇರ್ತೀವಲ್ಲ, ಆ ಗ್ರಂಥ. ಇನ್ನೊಂದು ಗ್ರಂಥ ಅಂತ ಹೇಳಿದ್ರೆ ಗ್ರಂಥಿ ಅಂತ ಒಂದು ಮುಡಿಚು ಅಂತ ಹೇಳ್ತೀವಲ್ಲ, ಅಂಥದ್ದು ಕೂಡ ಅವರಿಗೆ ಗಂಟು ಕೂಡ ಅವ್ರಿಗೆ ಇಲ್ಲದಿಲ್ಲ. ಯಾಕಂದ್ರೆ ಎಲ್ಲ ಗಂಟುಗಳಿಂದ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು ಅಂತ. ಹಾಗಾಗಿ ಭಾಗವತದಲ್ಲಿ ಬರೋ ಮಾತು ಏನಂದ್ರೆ, ಆತ್ಮರಾಮರಾಗಿರೋರು, ಆತ್ಮನಲ್ಲೇ ರಮಿಸ್ತಾ ಇರೋರು, ಅವ್ರಿಗೆ ಯಾವುದೇ ಬಂಧಗಳಿಲ್ಲ, ಅವ್ರಿಗೆ ಎಲ್ಲಾ ಬಂಧಗಳನ್ನು ದಾಟಿದ್ದಾರೆ. ಅಥವಾ ಯಾವ ಗ್ರಂಥವು ಇನ್ಮೇಲೆ ಬೇಕಾಗಿಲ್ಲ ಅವರಿಗೆ, ಗ್ರಂಥಗಳು ಬೇಕಾಗಿಲ್ಲ. ಯಾಕಂದ್ರೆ ಗ್ರಂಥಗಳಲ್ಲಿ ಇರೋದೆಲ್ಲ ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ, ಅನುಭವವೇ ಬಂದ್ಬಿಟ್ಟಿದೆ ಅವರಿಗೆ. ಅಂತ ಅವರು ಕೂಡ ಆ ಶ್ಲೋಕ ಹೇಳುತ್ತೆ, ಅವರು ಕೂಡ ಕುರುವಂತಿ ಅಹೈತುಕೀಂ ಭಕ್ತಿಂ ಅಂತ ಹೇಳುತ್ತೆ. ಹರಿ ಅಂದ್ರೆ ಕೃಷ್ಣನ ವಿಷಯದಲ್ಲಿ ಅಥವಾ ನರಸಿಂಹ ಯಾವುದೇ ರೂಪದಲ್ಲಿ ಕೂಡ ಅವರಿಗೆ ಒಂದು ಭಕ್ತಿ ಮಾಡ್ತಾರಂತೆ. ಅವರು ಹೇಗ್ ಮಾಡ್ತಾರೆ, ಯಾತಿಗೆ ಮಾಡ್ತಾರೆ ಅಂತ ಕೇಳಿದ್ರೆ ಅವರಿಗೆ ಯಾವುದು ಕಾರಣ ಇಲ್ಲ. ಸಾಮಾನ್ಯವಾಗಿ ಒಬ್ಬ ಭಕ್ತಿ ಮಾಡ್ತಾನೆ ಅಂತ ಹೇಳಿದ್ರೆ ಅದರಿಂದ ಏನೋ ಹೊಂದಬೇಕು ಅಂತ ಮಾಡ್ತಾನೆ ಅವನು. ಆದ್ರೆ ಇವ್ರಿಗೆ ಹೊಂದಬೇಕಾದೆಲ್ಲ ಹೊಂದ್ಬಿಟ್ಟಿದ್ದಾರೆ ಅವರು. ಆದ್ರೂ ಕೂಡ ಅವರು ಇವನಲ್ಲಿ ಒಂದು ಭಕ್ತಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನೋ ಬೇಕು ಅಂತ ಅಲ್ಲ, ಆದ್ರೆ ಆ ಭಗವಂತನ ಗುಣಗಳು ಅಷ್ಟು ಆಕರ್ಷಕವಾಗಿದೆ. ಅದನ್ನು ಕೇಳಿದ್ರೆ ನಮಗೆ ಕೂಡ ಇವಾಗ ನೋಡಿ, ನಾವು ಎಲ್ಲರಿಗೂ ಕೂಡ ಭಾಗವತ ಆಗ್ಲಿ, ರಾಮಾಯಣ ಆಗ್ಲಿ, ಮಹಾಭಾರತ ಆಗ್ಲಿ, ದೇವಿ ಕಥೆ ಆಗ್ಲಿ, ಎಲ್ಲಿ ಯಾರು ಹೇಳ್ತಾ ಇದ್ರು ಕೂಡ ನಮಗೆ ಅದನ್ನ ಕೇಳಬೇಕು ಅಂತ ಅನ್ಸುತ್ತೆ. ನಮಗೆ ಎಷ್ಟೋ ಸತಿ ಕೇಳಿರ್ತೀವಿ ರಾಮಾಯಣ ಮಹಾಭಾರತ, ಎಷ್ಟೋ ಜನಕ್ಕೆ ಕಥೆಗಳು ಗೊತ್ತು ಚೆನ್ನಾಗಿ. ಹಾಗಿದ್ರು ಕೂಡ ಅದನ್ನ ಯಾರಿಗೆ ಹೇಳಿದ್ರು ಕೂಡ ನಮ್ಗೆ ಗೊತ್ತಿರೋ ಭಾಷೆಯಲ್ಲಿ ಯಾರಾದ್ರೂ ಹೇಳ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ಕೇಳೋಣ ಅಂತ ನಮ್ಗೆ ಮನಸ್ಸಿಗೆ ಬರುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರೋ ವಿಷಯಗಳದೆಲ್ಲ. ಹಾಗಾಗಿ ಆ ಭಗವಂತನ ಲೀಲೆ ಅನ್ನೋದು, ಅವ್ನು ಎಂತೆಂಥ ಕೆಲಸಗಳು ಮಾಡಿದ್ದಾನೆ ಅನ್ನೋದು, ಅದೆಲ್ಲ ನಮ್ಗೆ ಎಷ್ಟು ಬಾರಿ ಕೇಳಿದ್ರು ಕೂಡ ಬೇಡ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಇವ್ರಿಗೂ ಕೂಡ ಆ ಥರ ಅನ್ಸುತ್ತೆ ಅಂತ ಆ ಶ್ಲೋಕ ಹೇಳುತ್ತೆ. ಅವ್ರಿಗೆ ನಿರ್ಗುಣ ಬ್ರಹ್ಮವನ್ನ ಅವರು ತಿಳ್ಕೊಂಡಿದ್ರು ಕೂಡ ಅವ್ರಿಗೆ ಹೊಂದಬೇಕಾದ್ದೆಲ್ಲ ಯಾವುದು ಇಲ್ಲ ಅಂತ ಇದ್ರು ಕೂಡ ಅವ್ರಿಗೆ ಈ ಭಗವಂತನ ವಿಷಯದಲ್ಲಿ ಇಂಥ ಒಂದು ಬುದ್ಧಿ ಇರುತ್ತೆ ಅವ್ರಿಗೆ ಅನ್ನೋದನ್ನ ಆ ಶ್ಲೋಕ ಹೇಳುತ್ತೆ. ಅದರಿಂದ ನಮ್ಮ ಇವರು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಅಂದ್ರೆ ಅವರ ಅಭಿಪ್ರಾಯ ಏನೆಂದ್ರೆ, ಬ್ರಹ್ಮಜ್ಞಾನಿಗೆ ಭಗವಂತನ ದರ್ಶನದ ಕಾಮ ಇದ್ದೇ ಇರುತ್ತೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಎರಡು ರೀತಿಯಲ್ಲಿ ಉತ್ತರ ಕೊಡ್ಬೋದು. ಒಂದು ರೀತಿಯಲ್ಲಿ ಅವರಿಗೆ ಒಂದು ಹೊಂದಲೇಬೇಕು, ಅದಿಲ್ಲದೆ ಹೋದ್ರೆ ನಮ್ಗೆ ಈ ಜೀವನ ವ್ಯರ್ಥ ಅಂತ ಆತರ ಇಲ್ವೇ ಇಲ್ಲ ಅವರಿಗೆ. ಹಾಗಾಗಿ ಅಂತ ಜ್ಞಾನಿಗಳಿಗೆ ಈ ಭಗವಂತನ ದರ್ಶನ ಆಗ್ಲೇಬೇಕು ನಮ್ಗೆ ಅಂತ ಒಂದು ಕಡ್ಡಾಯ ಇರೋದಿಲ್ಲ. ಆದ್ರೆ ಒಂದು ವೇಳೆ ಇದ್ರೂ ಕೂಡ ಏನು ಅಡ್ಡಿ ಇಲ್ಲ ಇದಕ್ಕೆ. ಅವ್ರಿಗೆ ಆ ಬ್ರಹ್ಮಜ್ಞಾನ ಹೊಂದಿ ಅವರಿಗೆ ಮೋಕ್ಷ ಹೊಂದೋದಕ್ಕೆ ಏನು ಈ ಒಂದು ಕಾಮನೆ ಇದ್ರೆ ಏನು ಅಡ್ಡಿ ಆಗೋದಿಲ್ಲ ಅದು. ಯಾಕಂದ್ರೆ ಇದು ತುಂಬಾ ಸಾಮಾನ್ಯವಾಗಿ ಇರೋ ವಿಷಯವೇ ಇದು. ಆದ್ರಿಂದ ಏನು ತೊಂದರೆ ಆಗಲ್ಲ ಅವರಿಗೆ, ತಪ್ಪೇನು ಆಗೋದಿಲ್ಲ ಅವರಿಗೆ. ಶಂಕರಾಚಾರ್ಯರು ಹೇಳಿದ್ದಕ್ಕೆ ಇದು ವಿರೋಧ ಆಗೋದೇ ಇಲ್ಲ ಖಂಡಿತ ಅಂತ ನಾವು ತಿಳಿಬಹುದು. ಹೀಗೆ ನಾವು ಈ ಒಂದು ಪ್ರಶ್ನೆಗೆ ನಾವು ಈ ತರ ಉತ್ತರ ಕೊಟ್ಟಿದ್ದೀವಿ. ಮುಂದಿನ ಒಂದು ಪ್ರಶ್ನೆ ಇವಾಗ ತಗೊಳ್ತಾ ಇದ್ದೀನಿ. ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಇದು ಮಾಂಡುಕ್ಯ ಕಾರಿಕ ಅಂದ್ರೆ ಶಂಕರಾಚಾರ್ಯರು ಮಾಂಡುಕ್ಯ ಉಪನಿಷತ್ ಅಂತ ಒಂದಿದೆ. 10 ಉಪನಿಷತ್ತುಗಳಿಗೆ ಭಾಷೆ ಬರೆದಿದ್ದಾರಲ್ಲ, ಅದರಲ್ಲಿ ಮಾಂಡುಕ್ಯ ಉಪನಿಷತ್ ಅಂತ ಒಂದು ಉಪನಿಷತ್ತು. ತುಂಬಾ ಸಣ್ಣ ಉಪನಿಷತ್ ಅದು, ತುಂಬಾ ಕಡಿಮೆ ವಾಕ್ಯಗಳಿರೋದದು. ಆದ್ರೆ ಅದಕ್ಕೆ ಶಂಕರಾಚಾರ್ಯರ ಪರಮಗುರುಗಳಾಗಿದ್ದ ಗೌಡಪಾದಾಚಾರ್ಯರು ಸುಮಾರು ಒಂದು 400 ಶ್ಲೋಕಗಳಿಗೆ ಮೇಲೆ ಅವರು ಕಾರಿಕೆ ಅಂತ ಬರೆದಿದ್ದಾರೆ ಅದಕ್ಕೆ. ಅಂದ್ರೆ ಸಣ್ಣ ಮಾಂಡುಕ್ಯ ಉಪನಿಷತ್ತಿಗೆ ವಿವರಣಾತ್ಮಕವಾಗಿ ಅವರು ಅತ್ಯಂತ ದೊಡ್ಡ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅವರು. 400 ಶ್ಲೋಕಗಳಿದ್ರೆ ಸುಮ್ಮನೆ ಅಲ್ಲ, ಅದು ಅಷ್ಟು ಗರ್ಭಿತ. ಅದಕ್ಕೆ ಶಂಕರಾಚಾರ್ಯರು ಭಾಷೆಯನ್ನು ಬರೆದಿದ್ದಾರೆ ಅದಕ್ಕೂ ಕೂಡ. ಹಾಗಾಗಿ ಅದರಲ್ಲಿಂದ ಒಂದು ವಾಕ್ಯವನ್ನ ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂದ್ರೆ, ಅದು ದರ್ಶನ ಸ್ಮರಣೆ ಏವ ಮನಸ್ಪಂದಿತೆ
ತದಭಾವೇ ಹೃದಯೇವ ಅವಿಶೇಷೇಣ ಪ್ರಾಣಾತ್ಮನ ಅವಸ್ಥಾನಂ ಅಂತ ಇದೇನು ವಿಷಯ ಬರ್ತಾ ಇದೆ ಅಂತ ಹೇಳಿದ್ರೆ, ದರ್ಶನ ಅಂತ ಹೇಳಿದ್ರೆ ಜಾಗೃತ ಅವಸ್ಥೆ, ನಮ್ಮ ಎಚ್ಚರ ಅವಸ್ಥೆ ದರ್ಶನ ಅಂದ್ರೆ. ಅದಕ್ಕೆ ಏನು ಅಂದ್ರೆ, ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಲು ಅಂತ ನಮಗೆ 5 ಇಂದ್ರಿಯಗಳಿದೆಯಲ್ಲ, ಆ ಇಂದ್ರಿಯಗಳಿಂದ ನಾವು ವಿಷಯಗಳನ್ನ ನೋಡ್ತಾ ಇರ್ತೀವಿ, ಅವುಗಳಿಂದ ವಿಷಯಗಳನ್ನ ಗ್ರಹಿಸ್ತಾ ಇರ್ತೀವಿ. ಇದಕ್ಕೆ ಜಾಗೃತ ಅವಸ್ಥೆ ಅಂತ ಶಾಸ್ತ್ರ ಹೇಳುತ್ತೆ. ಅದು ಸ್ಮರಣ ಅಂತ ಹೇಳಿದ್ರೆ ಅದು ಕನಸಿನ ಅವಸ್ಥೆ, ಕನಸು ಡ್ರೀಮ್ ಸ್ಟೇಟ್ ಅಂತ ಹೇಳ್ತೀವಲ್ಲ, ಸ್ವಪ್ನಾವಸ್ಥೆ. ಅದು ಸ್ವಪ್ನಾವಸ್ಥೆಯಲ್ಲಿ ನಾವು ಈ ಇಂದ್ರಿಯಗಳೆಲ್ಲ ಏನು ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ನಾವು ಕಣ್ಣು ಮುಚ್ಕೊಂಡು ಮಲಗಿರ್ತೀವಿ, ನಮಗೆ ಏನು ಆಗ್ತಾ ಇದೆ ಅಂತ ಏನು ಗೊತ್ತೇ ಆಗೋದಿಲ್ಲ ಅದು. ಹಾಗಾಗಿ ಆದರೆ ಆ ಸಮಯದಲ್ಲಿ ಏನಾಗುತ್ತೆ, ಅಂತಃಕರಣದಲ್ಲಿ ಮನಸ್ಸು ಅನ್ನೋದು ಒಂದು ಲೋಕವನ್ನ ಉಂಟು ಮಾಡುತ್ತೆ, ಅದು ಸೃಷ್ಟಿ ಮಾಡುತ್ತೆ. ಅದು ಯಾವುದರಿಂದ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಹಳೆ ವಾಸನೆಗಳೆಲ್ಲ ಇರ್ತಲ್ಲ, ವಾಸನ ಅಂದ್ರೆ ನಮ್ಗೆ ಎಚ್ಚರಾವಸ್ಥೆಯಲ್ಲಿ ನಾವು ನೋಡಿ ಅನುಭವಿಸಿರೋ ವಿಷಯಗಳು, ಅದು ಈ ಜನ್ಮದಲ್ಲಿರ್ಬೋದು, ಜನ್ಮಾಂತರದಲ್ಲಿರ್ಬೋದು, ಯಾವುದಾದ್ರೂ ಕೂಡ ಇರ್ಬೋದು, ಅಂತ ವಿಷಯಗಳೆಲ್ಲ ನಮ್ಮ ಒಳಗಡೆ ಸ್ಟಾಕ್ ಇರುತ್ತೆ. ಅದು ನಮ್ಮ ಅಂತಃಕರಣದಲ್ಲಿ ಸ್ಟಾಕ್ ಇರುತ್ತೆ. ಅದು ಅದಕ್ಕೆ ಇಂಗ್ಲೀಷಲ್ಲಿ ಸಬ್ ಕಾನ್ಷಿಯಸ್ ಅಂತ ಹೇಳ್ತಾರೆ ಅದನ್ನ. ಈ ಸಬ್ ಕಾನ್ಷಿಯಸ್ ಅಲ್ಲಿ ಅದು ಈ ಡ್ರೀಮ್ ಸ್ಟೇಟ್ಗೆ ನಾವು ಹೋದಾಗ ಆ ಸಬ್ ಕಾನ್ಷಿಯಸ್ ಅನ್ನೋದು ವರ್ಕ್ ಮಾಡ್ತಾ ಇರುತ್ತೆ. ಅದು ಅವಾಗ ಮನಸ್ಸು ಏನ್ ಮಾಡುತ್ತೆ, ಒಂದು ಪ್ರಪಂಚವನ್ನ ನಮಗೆ ಸೃಷ್ಟಿ ಮಾಡಿ ನಮಗೆ ಸಿನಿಮಾ ಶೋ ತರ ತೋರಿಸುತ್ತೆ. ಅದನ್ನ ನೋಡ್ತಾ ಇರುವಾಗ ನಮಗೆ ಆ ಸ್ವಪ್ನವನ್ನು ಕಾಣ್ತಾ ಇರುವಾಗ ನಮಗೆ ಇದು ಎಚ್ಚರ ತರಣೆ ಅಂತ ಅನಿಸ್ತಾ ಇರುತ್ತೆ. ಅದು ನಮಗೆ ಸ್ವಪ್ನ ಅಂತ ಒಂದು ಬುದ್ಧಿ ಇರೋದೇ ಇಲ್ಲ ಅವಾಗ. ಆದ್ರೆ ಆ ಸ್ವಪ್ನದಲ್ಲಿ ಏನಾಗುತ್ತೆ, ಇಂದ್ರಿಯಗಳ ವ್ಯಾಪಾರ ಇರೋದಿಲ್ಲ. ಯಾಕಂದ್ರೆ ಅವನು ಮಲಗಿದ್ದಾನೆ, ಎಲ್ಲ ಇಂದ್ರಿಯಗಳೆಲ್ಲ ಅವನಿಗೆ ವ್ಯಾಪಾರ ನಿಂತೋಗ್ಬಿಟ್ಟಿದೆ, ಅವನಿಗೆ ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇದೆ. ಅವಾಗ ಅಂಥದ್ರಲ್ಲಿ ಅದಕ್ಕೆ ಸ್ಮರಣ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅದು ಎರಡೂ ಕೂಡ ಇಲ್ಲದೇ ಇರೋ ಸಮಯ ಯಾವುದು ಅಂತ ಹೇಳಿದ್ರೆ, ಅದು ಎರಡೂ ಕೂಡ ಇರಬೇಕು ಅಂದ್ರೆ ಮನಸ್ಸು ಬೇಕು. ಆದ್ರೆ ಮನಸ್ಸಿದ್ರೇನೆ ಎಚ್ಚರಾವಸ್ಥೆಯಲ್ಲಿ ಕೂಡ ನಾವು ಇಂದ್ರಿಯಗಳನ್ನ ಉಪಯೋಗಿಸಿ ವಿಷಯಗಳನ್ನೆಲ್ಲ ತಿಳ್ಕೊಬಹುದು, ಭೋಗವೆಲ್ಲ ಮಾಡ್ಬೋದು. ಆಮೇಲೆ ಸ್ವಪ್ನಾವಸ್ಥೆಯಲ್ಲಿ ಕೂಡ ಇಂದ್ರಿಯಗಳೆಲ್ಲ ನಿಂತೋಗಿ ಆ ಕೆಲಸಗಳೆಲ್ಲ ನಿಂತೋಗಿದ್ರು ಕೂಡ ಮನಸ್ಸು ಕೆಲಸ ಮಾಡ್ತಾ ಇರುತ್ತಲ್ಲ, ಅದರಿಂದ ಮನಸ್ಸಿದ್ರೇನೆ ಈ ಸ್ಮರಣೆ ಎಲ್ಲ ಬರೋದು, ಇದು ಸ್ವಪ್ನ ಅನ್ನೋದು ಆಗೋದು. ಅದು ದಾಟಿ ಹೋಗೋದು ಯಾವುದು ಅಂದ್ರೆ 3ನೇ ಅವಸ್ಥೆ, ನಿದ್ದೆ ಅವಸ್ಥೆ, ಗಾಢ ನಿದ್ದೆ ಅವಸ್ಥೆ ಅಂತ ಇದೆಯಲ್ಲ, ಡೀಪ್ ಸ್ಲೀಪ್ ಸ್ಟೇಟ್ ಅಂತ. ಆ ಅವಸ್ಥೆಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಎರಡು ಇರೋದಿಲ್ಲ, ಇಂದ್ರಿಯಗಳ ವ್ಯಾಪಾರ ಇರೋದೇ ಇಲ್ಲ, ಆಮೇಲೆ ಮನಸ್ಸಿನ ವ್ಯಾಪಾರ ಕೂಡ ಇರೋದೇ ಇಲ್ಲ, ಕನಸು ಇರೋದಿಲ್ಲ. ಅಂತ ಸ್ಥಿತಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಆ ಇಲ್ಲದೆ ಇರುವಾಗ ಮನಸ್ಸಲ್ಲಿ ಒಬ್ಬ ಆ ಪ್ರಾಣಾತ್ಮ ಅಂದ್ರೆ ಅವನ ಒಂದು ಕಾರಣ ಶರೀರ ಅಂತ ಯಾವುದನ್ನು ಹೇಳ್ತೀವೋ ಅದಾಗಿರ್ತಾನೆ ಅವನು ಅಂತ ಹೇಳಿದ್ದಾರೆ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಈ ವೇದಾಂತದಲ್ಲಿ 3 ಶರೀರವನ್ನು ಒಪ್ಪಿದ್ದಾರೆ. ಅಂದ್ರೆ ಸ್ಥೂಲ ಶರೀರ ಅಂತ ಒಂದು, ಸೂಕ್ಷ್ಮ ಶರೀರ ಅಂತ ಒಂದು, ಕಾರಣ ಶರೀರ ಅಂತ ಒಂದು. ಇದು 3 ಕೂಡ ನಾವು ಪಂಚಕೋಶಗಳಲ್ಲಿ ಅಡಕ ಮಾಡ್ಬೋದು, ಅಂದ್ರೆ ಅಂತರ್ಗತ ಮಾಡ್ಬೋದು. ಅದೇನು ಅಂತ ಹೇಳಿದ್ರೆ, ಸ್ಥೂಲ ಶರೀರ ಅನ್ನೋದು ಅನ್ನಮಯ ಕೋಶ. ಈ ಶರೀರ ಅಂತ ನಾವು ಎಲ್ಲರಿಗೂ ಕಣ್ಣಿಗೆ ಕಾಣಿಸೋದು, ಇಂದ್ರಿಯಕ್ಕೆ ಸಿಗೋದದು, ಮುಟ್ಟಬಹುದು, ಎಲ್ಲ ಮಾಡ್ಬೋದು ಅಂತ ಒಂದು ಶರೀರ, ಅದಕ್ಕೆ ಸ್ಥೂಲ ಶರೀರ ಅಂತ. ಅತ್ಯಂತ ಸ್ಥೂಲ, ಗ್ರಾಸ್ ಅಂತ ಆಗಿರುತ್ತೆ. ಅದು ಪಂಚಭೂತಗಳಿಂದ ಆಗಿರೋದೇ, ಈ ಪಂಚಕೋಶಗಳು ಅಷ್ಟನ್ನು ಕೂಡ ಪಂಚಭೂತಗಳಿಂದ ಆಗಿರೋದೇ ಅದು. ಸೊ ಈ ಸ್ಥೂಲ ಶರೀರ ಆದ್ಮೇಲೆ ಸೂಕ್ಷ್ಮ ಶರೀರ ಅಂತ ಒಂದಿದೆಯಲ್ಲ, ಅದರಲ್ಲಿ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ, 4 ಕೋಶ ಉಳಿದಿದೆ. ಯಾಕಂದ್ರೆ ಸ್ಥೂಲ ಶರೀರ ಇವಾಗ ಎಚ್ಚರಾವಸ್ಥೆಯಲ್ಲಿ ಇದ್ದಾಗ ಸ್ಥೂಲ ಶರೀರ ಕೆಲಸ ಮಾಡ್ತಾ ಇರುತ್ತೆ, ಇಂದ್ರಿಯಗಳೆಲ್ಲ ಅಲ್ಲೇ ಇರೋದು, ಅಂದ್ರೆ ಅವುಗಳ ಗೋಳಕಗಳೆಲ್ಲ ಇಲ್ಲೇ ಇರೋದು, ಅದರಿಂದ ಅದು ಕೆಲಸ ಮಾಡ್ತಾ ಇರುತ್ತೆ. ಅವನು ಸ್ವಪ್ನಾವಸ್ಥೆಗೆ ಹೋದಾಗ ಏನಾಗುತ್ತೆ, ಸ್ಥೂಲ ಶರೀರದ ಕೆಲಸ ಏನೂ ಆಗೋದೇ ಇಲ್ಲ. ಅಲ್ಲಿ ಮನಸ್ಸು ಮಾತ್ರ, ಸೂಕ್ಷ್ಮ ಶರೀರಕ್ಕೆ ಸೇರಿರೋ ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಅಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಈ ಅಂತಃಕರಣ ಅಂತ ಯಾವುದನ್ನು ಹೇಳ್ತೀವೋ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಲ್ಲ, ಈ ಆನಂದಮಯ ಕೋಶ ಅಂತ ಕೊನೆದಿದೆಯಲ್ಲ, ಅದರಲ್ಲೇನೆ ಕಾರಣ ಶರೀರ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಅದು ಹಾಗಾಗಿ ಕಾರಣ ಶರೀರ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಅಜ್ಞಾನ ಅಷ್ಟೇನೆ. ಈ ಅಜ್ಞಾನವನ್ನ ಯಾತಕ್ಕೆ ಕಾರಣ ಶರೀರ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಕಾರಣವಾಗಿರುತ್ತೆ ಅದು. ಹಾಗಾಗಿ ಒಬ್ಬನಿಗೆ, ಒಂದು ಜೀವಕ್ಕೆ ಅಜ್ಞಾನ ಅನ್ನೋದು ಅನಾದಿಯಾಗಿ ಇರುತ್ತೆ. ಅದು ಅಜ್ಞಾನ ಇರೋ ಕಾರಣದಿಂದ ಏನಾಗುತ್ತೆ, ಅದು ಆ ಜೀವಕ್ಕೆ ಶರೀರವನ್ನು ಕೊಡುತ್ತೆ. ಅದು ಸ್ಥೂಲ ಶರೀರವನ್ನು ಕೊಡುತ್ತೆ, ಸೂಕ್ಷ್ಮ ಶರೀರವನ್ನು ಕೊಡುತ್ತೆ. ಅದು ಕೊಟ್ಟು ಏನು ಮಾಡುತ್ತೆ, ಆ ಜೀವ ಬೇಕಾದಷ್ಟು ಕರ್ಮಗಳು ಮಾಡೋ ಥರ ಮಾಡಿ, ಅವನಿಗೆ ಕರ್ಮಗಳ ಭೋಗವನ್ನು ಅನುಭವಿಸೋ ಥರ ಮಾಡಿ ಜನ್ಮಾಂತರಗಳನ್ನ ಕೊಡ್ತಾನೇ ಇರುತ್ತೆ. ಅದು ಒಬ್ಬನಿಗೆ ಆ ಜನ್ಮಗಳೆಲ್ಲ ನಿಲ್ಲಬೇಕು ಅಂತ ಯಾವನೊಬ್ಬ ತೀರ್ಮಾನ ಮಾಡ್ಕೊಂಡು ಅವಾಗ ಅವನು ಈ ಶಾಸ್ತ್ರವನ್ನು ಅಧ್ಯಯನ ಮಾಡೋಕ್ಕೆ ಬರ್ತಾನೆ, ಅವನು ಸಾಧನೆ ಮಾಡಕ್ಕೆ ಬರ್ತಾನೆ. ಅವನು ಅದನ್ನ ಮಾಡಿ ಅವನಿಗೆ ಒಂದು ಅದು ಪೂರ್ತಿ ಆದರೆ ಅವನಿಗೇನು ಫಲ ಸಿಗುತ್ತೆ ಅಂತ ಕೇಳಿದ್ರೆ, ಮತ್ತೆ ಜನ್ಮಗಳನ್ನೋದು ಇರೋದಿಲ್ಲ ಅವನಿಗೆ. ಆವಾಗ ಏನಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅಂತ ಹೇಳಿದ್ರೆ, ಆ ಕಾರಣ ಶರೀರ ಅಂತ ಯಾವ ಅಜ್ಞಾನ ಅಂತ ಹೇಳಿದ್ದಾರೋ, ಆ ಅಜ್ಞಾನ ಅನ್ನೋದು ಅವನಿಗೆ ಹೋಗುತ್ತೆ, ನಾಶವಾಗುತ್ತೆ. ಇದೆ ಜ್ಞಾನದಿಂದ, ಬ್ರಹ್ಮಜ್ಞಾನದಿಂದ ಅಜ್ಞಾನ ಅನ್ನೋದು ಹೋಗುತ್ತೆ ಅವನಿಗೆ. ಆದರೆ ಅಜ್ಞಾನ ಹೋಗಿದ ತಕ್ಷಣ ಅವನಿಗೆ ಅವನು ಸತ್ತೋಗೋದಿಲ್ಲ. ಯಾಕಂದ್ರೆ ಅವನಿಗೆ ಪ್ರಾರಬ್ಧ ಕರ್ಮ ಅಂತ ಒಂದು ಇದೆಯಲ್ಲ, ಅಂದ್ರೆ ಈ ಶರೀರವನ್ನ ಕೊಟ್ಟಿದೆಯಲ್ಲ ಪ್ರಾರಬ್ಧ ಕರ್ಮ ಅಂತ, ಆ ಶರೀರ ಇರೋ ತನಕ ಅವನಿಗೆ ಉಳಿದಿರ್ತಾನೆ ಅವನು. ಹಾಗಾಗಿ ಆ ಕಾರಣ ಶರೀರ ಉಳಿದಿರುತ್ತೆ, ಆದ್ರೆ ಅದು ಅವನಿಗೆ ಮತ್ತೆ ಜನ್ಮವನ್ನು ಕೊಡೋ ತರ ಒಂದು ಅಜ್ಞಾನವನ್ನ ಇರೋದಿಲ್ಲ ಅದರಲ್ಲಿ.
ಹಾಗಾಗಿ ಅಂತ ಒಂದು ಅಜ್ಞಾನ ಸ್ಥಿತಿಯಲ್ಲಿ ಅವನಿರ್ತಾನೆ, ಕಾರಣ ಶರೀರವಾಗಿ ಇರ್ತಾನೆ ಅಂತ ಶಂಕರಾಚಾರ್ಯರು ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಏನಾಯ್ತು, ಅವರು ಇಲ್ಲಿ ಹೇಳ್ತಾ ಇರೋದು ಸುಷುಪ್ತಿ ಅಂತ ಯಾವುದನ್ನು ನಾವು ಹೇಳ್ತೀವೋ, ನಿದ್ದೆ, ಗಾಢ ನಿದ್ದೆ ಅಂತ, ಆ ಸ್ಥಿತಿಯ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ದರ್ಶನ, ಸ್ಮರಣ ಇವೆರಡೇ ಮನಸ್ಸಿನ ವ್ಯಾಪಾರಗಳು. ಅವಿಲ್ಲದಾಗ ಹೃದಯದಲ್ಲಿ ಆತ್ಮನು ಪ್ರಾಜ್ಞನೆಂಬ ಕಾರಣಾತ್ಮನ ರೂಪದಿಂದ ಅವನು ಸುಷುಪ್ತಿಯಲ್ಲಿ ನೆಲೆಸಿರ್ತಾನೆ ಅಂತ. ಆವಾಗ ಇದನ್ನ ಕೇಳಿ ಒಬ್ರು ಒಂದು ಅಭಿಪ್ರಾಯ ಹೇಳ್ತಾರೆ. ಜಗದೀಶ್ ಜಗ್ಗು ಅನ್ನೋರು ದಯವಿಟ್ಟು ನನಗೆ ಇದನ್ನು ಒಂದು ಉದಾಹರಣೆ ಕೊಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ನ್ಯಾಯವಾದ್ಯ ಇದು, ಕೊಡ್ಲೇಬೇಕು ನಾವು. ಯಾಕಂದ್ರೆ ವೇದಾಂತದಲ್ಲಿ ವಿಷಯ ಏನು ಹೇಳಿದ್ರು ಕೂಡ ಅದು ಮನದಟ್ಟಾಗಬೇಕಂದ್ರೆ ನಾವು ಉದಾಹರಣೆ ಕೊಟ್ಟೇ ಕೊಡಬೇಕು. ಅದರಿಂದ ಇಟ್ಸ್ ಅ ಪಾರ್ಟ್ ಆಫ್ ವೇದಾಂತಿಕ್ ಡಿಸ್ಕೋರ್ಸ್. ಅವಾಗ ಇದಕ್ಕೆ ನಾವೇನು ಉದಾಹರಣೆ ಕೊಡ್ಬೋದು ಅಂತ ಹೇಳಿದ್ರೆ, ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ, ಒಂದು ಮನುಷ್ಯ ಇದ್ದಾನೆ, ಬೇಕಾದಷ್ಟು ವಿಷಯಗಳು ತಿಳ್ಕೊಂಡಿದ್ದಾನೆ. ಅವನ್ನ ನಾವು ಲೋಕದಲ್ಲಿ ಹೇಳ್ತಾರೆ ಈಸ್ ಎನ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತೀವಿ ನಾವು. ಎನ್ಸೈಕ್ಲೋಪೀಡಿಯಾ ಅಂದ್ರೆ ಏನು ನಮ್ಗೆ ಗೊತ್ತು, ಪುಸ್ತಕ. ಅದು ಬೇಕಾದಷ್ಟು ಪುಸ್ತಕಗಳು, ಬೇಕಾದಷ್ಟು ವಿಷಯಗಳ ಬಗ್ಗೆ ಇರೋ 20, 30, 40 ವಾಲ್ಯೂಮ್ಸ್ ಇರೋ ಪುಸ್ತಕ ಅದನ್ನ. ಆದ್ರೆ ಒಂದು ವ್ಯಕ್ತಿಯನ್ನ ನೋಡಿ ಇವನು ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಆ ಪುಸ್ತಕಗಳಿರೋ ಎಷ್ಟೋ ವಿಷಯಗಳು ಅವನ ತಲೆಯಲ್ಲಿದೆ ಅಂತ ಅರ್ಥ. ಅಷ್ಟೊಂದು ವಿಷಯ ಅಷ್ಟೊಂದು ಜ್ಞಾನ ಅವನಿಗಿದೆ ಅಂತ. ಆತರ ಇದ್ರೂ ಕೂಡ ಅವನು ಮಲಗಿದ್ದಾನೆ ಅಂತ ಇಟ್ಕೊಳ್ಳಿ, ಅವನು ನಿದ್ದೆ ಮಾಡ್ತಾನೆ ಇದ್ದಾಗ ಅವನಿಗೆ ಅದೇನಾದ್ರೂ ಕೆಲಸ ಮಾಡುತ್ತಾ? ಅವನಿಗೆ ಏನು ಮಾಡೋದೇ ಇಲ್ಲ. ಎಷ್ಟೇ ದೊಡ್ಡ ಜ್ಞಾನಿ ಆಗಿದ್ರು ಕೂಡ ಅವನು ಕಾಲೇಜಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿರ್ಬೋದು, ಎಕನಾಮಿಕ್ಸ್ ಪ್ರೊಫೆಸರ್ ಆಗಿರ್ಬೋದು, ಇನ್ನು ಬೇಕಾದಷ್ಟು ವಿಷಯ ಎಲ್ಲ ತಿಳಿದಿರ್ಬೋದು. ಅವನಿಗೆ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಲೆಕ್ಚರ್ಸ್ ಎಲ್ಲ ಮಾಡ್ತಾನೆ. ಅವನು ಅವನಿಗೆ ಬೇಕಾದಷ್ಟು ಪೇಪರ್ಸ್ ಎಲ್ಲ ಬರೀತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಅವ್ನು ನಿದ್ದೆಗೆ ಹೋಗಿರೋವಾಗ ಅವುಗಳೆಲ್ಲ ಹೊರಗಡೆ ಏನು ಬರೋದಿಲ್ಲ, ವ್ಯಕ್ತ ಆಗೋದಿಲ್ಲ. ಅವ್ಯಕ್ತವಾಗಿರುತ್ತೆ, ಅವನಲ್ಲಿ ಬೀಜವಾಗಿರುತ್ತೆ. ಅದು ನಾಶ ಆಗೋದಿಲ್ಲ ಖಂಡಿತ. ಅವನು ಎಚ್ಚರಾವಸ್ಥೆಗೆ ಬಂದಾಗ ಇದೆಲ್ಲ ಮತ್ತೆ ಅವನಿಗೆ ಆಚೆ ಬರುತ್ತೆ. ಹಾಗಾಗಿ ಅಂತ ನಿದ್ದೆ ಹೋಗಿರೋ ಸಮಯದಲ್ಲಿ ಹೇಗೆ ಇದೆಲ್ಲ ಅವ್ಯಕ್ತವಾಗಿ ಒಂದು ಬೀಜಾವಸ್ಥೆಯಲ್ಲಿ ಇರುತ್ತೋ ಅದನ್ನ ಇಲ್ಲಿ ಸುಷುಪ್ತಿ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ನಾವು ಅದನ್ನ ಇದಕ್ಕೆ ಉದಾಹರಣೆ ಕೊಡ್ಬೋದು. ಹಾಗಾಗಿ ಒಬ್ಬ ವ್ಯಕ್ತಿ ಅವನು ಎಚ್ಚರಾವಸ್ಥೆಯಲ್ಲಿದ್ದಾಗ ಅವನು ಎಷ್ಟೊಂದು ಅಭಿವ್ಯಕ್ತಿ ಆಗುತ್ತೆ. ಅವನಿಗೆ ಅವ್ನು ಏನೇನು ತಿಳ್ಕೊಂಡಿದ್ದಾನೋ ಅದೆಲ್ಲ ಅವನಿಗೆ ತೋರ್ಸಕ್ಕಾಗುತ್ತೆ, ಅವನಿಗೆ ಅಭಿವ್ಯಕ್ತಿ ಮಾಡೋಕ್ಕಾಗುತ್ತೆ. ಆದ್ರೆ ಅವನು ಸುಷುಪ್ತಿಗೆ ಹೋದಾಗ ಇವುಗಳೆಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದೆಲ್ಲ ಇರುತ್ತೆ ಅವನಲ್ಲಿ, ಆದ್ರೆ ಅದೆಲ್ಲ ಕಣ್ಣಿಗೆ ಕಾಣಿಸ್ದೆ, ಯಾರಿಗೂ ಅದನ್ನ ಅರ್ಥ ಮಾಡ್ಕೊಳಕ್ಕಾಗದೆ ಇರುತ್ತೆ ಅದು. ಇವಾಗ ನಮ್ಗೆ ಇನ್ಫ್ಯಾಕ್ಟ್ ಉಪನಿಷತ್ತು ಏನ್ ಹೇಳುತ್ತೆ ಅಂದ್ರೆ, ಒಂದು ಬೃಹದಾರಣ್ಯಕ ಅಂತ ಒಂದು ಉಪನಿಷತ್ತಲ್ಲಿ ಈ ಗಾಢ ನಿದ್ದೆ ಅವಸ್ಥೆಯನ್ನ ಹೇಳುವಾಗ ತುಂಬಾ ಸ್ವಾರಸ್ಯವಾಗಿ ಒಂದು ಮಾತು ಹೇಳುತ್ತೆ. ಅದು ಎಚ್ಚರಾವಸ್ಥೆಯಲ್ಲಿ ನಮ್ಗೆ ಪ್ರತಿಯೊಬ್ಬರು ಕೂಡ ನಾವು ಇಂಥವ್ರು ಅಂಥವ್ರು ಅಂತ ನಮ್ಮನ್ನು ಅನ್ಕೊಂಡಿರ್ತೀವಿ. ಒಬ್ಬ ವ್ಯಕ್ತಿ ತನ್ನನ್ನ ಒಬ್ಬ ಮಗ, ಒಬ್ಬ ತಾಯಿಗೆ ಮಗ ಅಂತ ತಿಳ್ಕೊಂಡಿರ್ತಾನೆ, ಅಥವಾ ಅವನಿಗೆ ಮದುವೆ ಆಗಿದೆ ಅಂತ ಹೇಳಿದ್ರೆ ಅವನಿಗೆ ಇಂಥವ್ರಿಗೆ ಗಂಡ ಅಂತ ತಿಳ್ಕೊಂಡಿರ್ತಾನೆ, ಮಕ್ಕಳಿಗೆಲ್ಲ ತಂದೆ ಅಂತ ತಿಳ್ಕೊಂಡಿರ್ತಾನೆ. ಅದು ಬಿಟ್ಟು ಒಬ್ಬ ತನ್ನನ್ನ ಅವನಿಗೆ ಯಾವ ಒಂದು ಜಾತಿ ವ್ಯವಸ್ಥೆಯಲ್ಲಿ ಇದಾನೋ ಅದ್ರಲ್ಲಿ ನಾನು ಬ್ರಾಹ್ಮಣ ಅಂತ ಒಬ್ಬ ತಿಳ್ಕೊಂಡಿರ್ತಾನೆ, ಬ್ರಾಹ್ಮಣನಾಗಿದ್ರೆ, ಕ್ಷತ್ರಿಯನಾಗಿದ್ರೆ ಕ್ಷತ್ರಿಯ ಅಂತ ತಿಳ್ಕೊಂಡಿರ್ತಾನೆ. ಆಮೇಲೆ ಒಬ್ಬ ಸನ್ಯಾಸಿ ಆಗಿದ್ರೆ ಅವನು ಕೂಡ ಎಚ್ಚರಾವಸ್ಥೆಯಲ್ಲಿ ಸನ್ಯಾಸಿ ಅಂತ ತಿಳ್ಕೊಂಡಿರ್ತಾನೆ. ಆ ಉಪನಿಷತ್ತು ಒಂದು ಪಟ್ಟಿ ಕೊಡುತ್ತೆ. ಅದು ಈ ಪಟ್ಟಿ ಕೊಡುವಾಗ ಅದು ಏನೇನು ಹೇಳುತ್ತೆ ಅಂದ್ರೆ, ನಾನು ಹೇಳಿದೆಲ್ಲ ಹೇಳ್ಬಿಟ್ಟು 1, 2 ಕೊಡೋದು. ಒಬ್ಬ ಕಳ್ಳ ಕೂಡ ಅವನು ಎಚ್ಚರಾವಸ್ಥೆಯಲ್ಲಿ ಕಳ್ಳ ಅಂತ ಅವನಿಗೆ ಗೊತ್ತು ಖಂಡಿತ, ಅವ್ರು ಕಳ್ಳ ಅಂತ ತಿಳ್ಕೊಂಡಿದ್ದಂತ ಅವನ್ನ. ಆದ್ರೆ ಇವರೆಲ್ಲರೂ ಕೂಡ ನಿದ್ಯಾವಸ್ಥೆಗೆ ಹೋದಾಗ ಇವುಗಳು ಯಾರು ಆಗಿರೋದಿಲ್ಲ ಅವರು ಅಂತ ಹೇಳ್ತಾರೆ. ಹಾಗಾಗಿ ನಾವು ನಿದ್ದೆಯಲ್ಲಿದ್ದಾಗ ನಮಗೆ ನಾನು ತಾಯಿಯಾಗಿದ್ದೀನಿ, ತಂದೆಯಾಗಿದ್ದೀನಿ, ಅಥವಾ ಮಕ್ಕಳಿಗೆ ತಂದೆಯಾಗಿದ್ದೀನಿ, ಅಥವಾ ಗಂಡನಾಗಿದ್ದೀನಿ, ಏನೂ ಇರಲ್ಲ ಅವನಿಗೆ. ಒಬ್ಬ ಸನ್ಯಾಸಿ ಮಲಗಿದ್ರು ಕೂಡ, ಒಂದು ಕಳ್ಳ ಮಲಗಿದ್ರು ಕೂಡ, ಒಬ್ಬ ಚಂಡಾಳ ಮಲಗಿದ್ರು ಕೂಡ, ಎಲ್ಲರಿಗೂ ಕೂಡ ಮಲಗಿರೋ ನಿದ್ಯಾವಸ್ಥೆ ಅನ್ನೋದು ಒಂದೇನೆ. ಅದು ಆ ಅವಸ್ಥೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಆ ಉಪನಿಷತ್ತು ಹೇಳುತ್ತೆ. ಅದು ಹಾಗಾಗಿ ಅವ್ರಿಗೆ ಅವ್ರು ಏನು ಅಂತ ಅನ್ಕೊಂಡಿದ್ದಾರೋ ತಮ್ಮನ್ನ ಎಚ್ಚರಾವಸ್ಥೆಯಲ್ಲಿ, ಅದು ಯಾವುದು ಕೂಡ ಇಲ್ಲದೆ, ಅಂದ್ರೆ ಅಭಿವ್ಯಕ್ತಿ ಆಗದೇ ಇರೋ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ನಿದ್ಯಾವಸ್ಥೆ ಅಂತ ಹೇಳ್ತೀವಿ. ಅಲ್ಲೇ ಅದಕ್ಕಾಗಿ ನಾವು ಈ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಒಬ್ಬ ಮನುಷ್ಯನ ಹೇಳಿದ್ರು ಕೂಡ ಅವನು ಎಂಥ ಒಬ್ಬ ಜ್ಞಾನಿಯಪ್ಪ, ಅವನು ಎಂತೆಂಥ ವಿಷಯ ತಿಳ್ಕೊಂಡಿದ್ದಾನೆ ಅಂತ ನಾವು ಅವ್ನು ಎಚ್ಚರಾವಸ್ಥೆಯಲ್ಲಿ ಹೇಳ್ಬೋದು ಅವನ್ನ. ಆದ್ರೆ ಅವನ್ನ ಮಲಗಿದಾಗ ಯಾರು ನೋಡಿದ್ರು ಕೂಡ ನೋಡೋರಿಗೆ ಅವನ ಬಗ್ಗೆ ಗೊತ್ತಿರೋರು ಹೇಳ್ಬೋದು, ನೋಡಪ್ಪ ಅಂತವ್ರು ಮಲಗಿದ್ದಾರೆ ಅಂತ. ಆದ್ರೆ ಆ ಮಲಗಿರೋ ಸ್ಥಿತಿಯಲ್ಲಿ ಅವನಿಗೂ ಕೂಡ ಆ ಒಂದು ವಿಷಯದ ಒಂದು ಪ್ರಜ್ಞೆ ಇರೋದಿಲ್ಲ ಅವನಿಗೆ ಅಂತ. ಆಮೇಲೆ ಇನ್ನೊಂದು ಉದಾಹರಣೆ ಏನ್ ಕೊಡ್ಬೋದು ಅಂದ್ರೆ, ಇದನ್ನ ನಮ್ಮ ಸ್ವಾಮಿ ಪರಮಾರ್ಥಾನಂದ ಅಂತ ಚೆನ್ನೈಲಿ ಒಬ್ರು ಇದ್ದಾರೆ. ತುಂಬಾ ಉತ್ತಮವಾದ ಸನ್ಯಾಸಿಗಳವರು. ಸುಮಾರು ಒಂದು 30-40 ವರ್ಷದಿಂದ ಅವರು ಈ ವೇದಾಂತ ಪಾಠಗಳನ್ನ ಇಂಗ್ಲಿಷಲ್ಲಿ ಚೆನ್ನೈಯಲ್ಲಿ ತುಂಬಾ ಕಡೆ ಮಾಡಿದ್ದಾರೆ. ಬೆಂಗಳೂರಿಗೂ ಅವರು ವರ್ಷಕ್ಕೊಂದ್ಸತಿ ಬರ್ತಾರೆ. ಈ RV ಟೀಚರ್ಸ್ ಕಾಲೇಜ್ ಅಂತ ಇದೆಯಲ್ಲ, ಇಲ್ಲಿ RV ಟೀಚರ್ಸ್ ಕಾಲೇಜ್ ಅಂತ, ಅಲ್ಲಿ ಬಂದು ವರ್ಷಕ್ಕೊಂದ್ಸತಿ ಮೇ ತಿಂಗಳಲ್ಲಿ ಬಂದು ಭಗವದ್ಗೀತೆ 18 ಅಧ್ಯಾಯಗಳು ಅವರು ಮಾಡಿದ್ರು. ಇವಾಗಲೇ 1-2 ವರ್ಷಗಳಿಂದ ಬರ್ತಾ ಇಲ್ಲ, ಕೋವಿಡ್ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಅವರಿಗೆ ಅಂತ. ಒಂದು ಸ್ವಾಮಿಗಳವರು ಅವರು ಒಂದು ಉದಾಹರಣೆ ಕೊಟ್ಟರು, ತುಂಬಾ ಚೆನ್ನಾಗಿದೆ ಅದು. ಅವರು ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳೋಕೆ ಆಗೋ ತರ ಒಂದು ಉದಾಹರಣೆ ಕೊಟ್ಟರು. ನೋಡು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಇನ್ನು ಏನಾದರೂ ಬೇಳೆ ಹಿಟ್ಟುಗಳೆಲ್ಲ ಸೇರಿಸಿ ನಾವು ಒಂದು ಹಿಟ್ಟನ್ನೆಲ್ಲ ಸೇರಿಸಿ ಒಂದು ಮುದ್ದೆ ಮಾಡಿಬಿಟ್ರೆ ಅದರಲ್ಲಿ ನಾವು ಇದು ಕಡಲೆ ಹಿಟ್ಟು, ಇದು ಗೋಧಿ ಹಿಟ್ಟು ಅಂತ ನೋಡೋಕ್ಕಾಗುತ್ತೆ? ಅದು ಆಗೋದಿಲ್ಲ.
ನೀರು ಹಾಕಿ ಕಲಸಿ ಒಂದು ಮುದ್ದೆ ಮಾಡಿಬಿಟ್ರೆ ಅದರಲ್ಲಿ ಇದು ಗೋಧಿ ಹಿಟ್ಟು, ಇದು ಕಡಲೆ ಹಿಟ್ಟು ಅಂತ ನಾವು ಹೇಳಕ್ ಬರೋದಿಲ್ಲ. ಆ ಥರ ಒಬ್ಬನಿಗೆ ಏನೇನು ಫೇಕಲ್ಟೀಸ್ ಅವನಿಗೆ ಇದ್ರೂ ಕೂಡ ಎಚ್ಚರಾವಸ್ಥೆಯಲ್ಲಿ ಅವನಿಗೆ ಒಂದು ಸಂಗೀತ ಆಡಕ್ಕೆ ಬರ್ಬೋದು, ಕವಿತೆ ಮಾಡಕ್ಕೆ ಬರ್ಬೋದು, ಪಾಠ ಮಾಡಕ್ಕೆ ಬರ್ಬೋದು, ಏನಾದರೂ ಒಳ್ಳೊಳ್ಳೆ ಕಂಪ್ಯೂಟರ್ ವಿಷಯ ಎಲ್ಲ ತಿಳ್ಕೊಂಡಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಏನೇ ಆಗಿದ್ರು ಕೂಡ ಅವನಿಗೆ ಅಷ್ಟೊಂದು ಟ್ಯಾಲೆಂಟ್ಸ್ ಎಲ್ಲ ಇದ್ರೂ ಕೂಡ ಅವನ ನಿದ್ಯಾವಸ್ಥೆಯಲ್ಲಿ ಎಲ್ಲವೂ ಕೂಡ ಸೇರಿ ಒಂದು ಮುದ್ದೆಯಾಗಿರುತ್ತೆ ಅದು ಅಂತ ಅದನ್ನ ಹೇಳಿದ್ರು. ಅದನ್ನೇ ಇಲ್ಲಿ ಶಂಕರಾಚಾರ್ಯರು ಹೇಳಿದ್ದು. ಹಾಗಾಗಿ ಆ ಸುಷುಪ್ತಿ ಅವಸ್ಥೆ ಎಂಥದಾಗಿರುತ್ತೆ ಅಂತ ಶಂಕರಾಚಾರ್ಯರು ಹೇಳಿದ್ದ ವಾಕ್ಯವನ್ನ ನಾವು ಉದಾಹರಣೆ ಕೊಟ್ಟು ಹೇಳ್ಬೋದು ಅಂತ ಹೇಳಿದ್ರೆ ನಾವು ಈ ಥರ 2-3 ಉದಾಹರಣೆ, ಇನ್ನೂ ಬೇಕಾದಷ್ಟು ಉದಾಹರಣೆಗಳು ಕಲ್ಪನೆ ಮಾಡಿ ಕೊಡ್ಬೋದು ನಾವು ಅಂತ. ಹಾಗಾಗಿ ಎಚ್ಚರಾವಸ್ಥೆಯಲ್ಲಿ ಒಂದು ಥರ ಇರುತ್ತೆ, ಸುಷುಪ್ತಿ ಅವಸ್ಥೆಯಲ್ಲಿ ಬೇರೆ ಥರ ಇರುತ್ತೆ. ಅದು ಬೇರೆದಿಲ್ಲ, ಈ ಥರ ಕಾಣಿಸ್ಕೊಳ್ಳೋದಿಲ್ಲ ಅದು ಅಂತ. ಇದಕ್ಕೆ ನಮಗೆ ನಮ್ಮ ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ ತುಂಬ ಜನ ಕೇಳಿರ್ತಾರೆ ಅದನ್ನ. ಅದರಲ್ಲಿ ಒಂದು ಉದಾಹರಣೆಯನ್ನ ತುಂಬ ಚೆನ್ನಾಗಿರೋ ಒಂದು ರಸವತ್ತಾದ ಉದಾಹರಣೆ ಒಂದು ಕೊಟ್ಟಿದ್ದಾರೆ ಅದರಲ್ಲಿ. ಏನು ಅಂದರೆ ನೋಡಿ, ಮೊಟ್ಟೆ, ನವಿಲಿನ ಮೊಟ್ಟೆ. ನವಿಲು ಹೇಗಿರುತ್ತೆ, ನಮಗೆ ಅಷ್ಟೊಂದು ಬಣ್ಣಗಳು, ಅದಕ್ಕೆ ನಾನಾ ರೀತಿಯಾದ ಬಣ್ಣಗಳು, ಏನೋ ಒಂದು 8-10 ಬಣ್ಣಗಳು ನಾವು ಹೇಳ್ಬೋದು. ಹಸಿರು ಹೇಳ್ಬೋದು, ಆಮೇಲೆ ಇದು ನೀಲಿ ಹೇಳ್ಬೋದು, ಆಮೇಲೆ ಹಳದಿ ಹೇಳ್ಬೋದು. ಇಷ್ಟು ಅದಕ್ಕೆ ಅದು ಕಾಂಬಿನೇಷನ್ಸು ಇರುತ್ತೆ ಅದರಲ್ಲಿ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತೆ. ಅದ್ರ ನವಿಲಿನ ಗರಿ ಎದುರು ನೋಡಿದೆ, ನವಿಲು ಪೂರ್ತಿನೇ ಬಣ್ಣ ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಕತ್ತಲ್ಲಿ ಒಂಥರ ಬಣ್ಣ ಇರುತ್ತೆ, ಅಷ್ಟು ಶೈನಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಅದ್ರ ಮೊಟ್ಟೆ ಇದೆಯಲ್ಲ, ಆ ಮೊಟ್ಟೆನಲ್ಲಿ ಈ ಬಣ್ಣಗಳೆಲ್ಲ ಕಾಣಿಸೋದಿಲ್ಲ, ನಮ್ಗೆ ಏನು ಇರೋದಿಲ್ಲ. ಆ ಉದಾಹರಣೆ ಕೊಡುತ್ತೆ ಅದು. ಅಂತ ಮೊಟ್ಟೆಯಲ್ಲಿ ಏನು ಇಲ್ಲದೆ ಇರೋದು ಕೂಡ ಅದು ಹೊರಗಡೆ ಬಂದು ಅದು ಬೆಳ್ಕೊಳ್ತಾ ಇರುವಾಗ ಎಷ್ಟೊಂದು ಅಭಿವ್ಯಕ್ತಿ ಆಗುತ್ತೆ. ಅದು ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ಹೊರಗಡೆ ಇಂದ ಬಂದಿದ್ದಲ್ಲ, ಅದು ಅದರಲ್ಲೇ ಇದ್ದಿದ್ದೇನೆ. ಅದು ಆ ಮೊಟ್ಟೆ ಅವಸ್ಥೆಯಲ್ಲಿ ಇದ್ದಿದ್ದದು, ಅವಾಗ ಕಾಣಿಸ್ಕೊಳ್ತಾ ಇರಲಿಲ್ಲ, ಇವಾಗ ಕಾಣಿಸ್ಕೊಳ್ತಾ ಇದೆ ಅಂತ. ಅದೇ ಥರನೇ ಇದು ಕೂಡ ಈ ಉದಾಹರಣೆ ಕೂಡ ಕೊಡ್ಬೋದು. ಎಲ್ಲ ಕಾಣಿಸ್ಕೊಳ್ತಾ ಇರೋದು ಯಾವಾಗ ಎಚ್ಚರಾವಸ್ಥೆಯಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ, ಸ್ವಪ್ನಾವಸ್ಥೆಯಲ್ಲೂ ಕಾಣಿಸ್ಕೊಳ್ತಾ ಇರುತ್ತೆ. ಒಬ್ಬ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿರೋನು ಸ್ವಪ್ನದಲ್ಲಿ ಕೂಡ ಅವನಿಗೆ ಕ್ಲಾಸ್ ಮಾಡ್ತಾ ಇರೋ ಸ್ವಪ್ನ ಎಲ್ಲ ಬರ್ಬೋದಲ್ಲ, ಖಂಡಿತ. ಹಾಗಾಗಿ ಅಲ್ಲಿ ಕೂಡ ಅವನಿಗೆ ಟ್ಯಾಲೆಂಟ್ ಎಲ್ಲ ಅದೇ ಲೋಪ ಆಗಿಲ್ಲ. ಆದರೆ ಸುಷುಪ್ತಿ ಅವಸ್ಥೆಗೆ ಹೋದಾಗ ಅದಕ್ಕೆ ಅಭಿವ್ಯಕ್ತಿ ಆಗಕ್ಕೆ ಇದು ಇಲ್ಲ, ದಾರಿ ಇಲ್ಲ ಯಾವುದು ಕೂಡ. ಯಾಕಂದ್ರೆ ಇಂದ್ರಿಯಗಳು, ಮನಸ್ಸು ಇದೆಲ್ಲ ಕೂಡ ಕೆಲಸ ಮಾಡ್ತಾ ಇಲ್ಲ ಅವಾಗ. ಅದೇನು ಅವಾಗ ಅದು ಅಭಿವ್ಯಕ್ತಿ ಆಗೋದಿಲ್ಲ. ಅವಾಗ ಅದು ಅವ್ಯಕ್ತವಾದ ಸ್ಥಿತಿಲಿದೆ ಅನ್ನೋದನ್ನ ಬೀಜಾವಸ್ಥೆ ಅಂತ ಒಂದು ಶಬ್ದ ಹೇಳ್ತಾರೆ, ಅವ್ಯಕ್ತ ಅಂತ ಒಂದು ಹೇಳ್ತಾರೆ. ಅದನ್ನೇ ಇಲ್ಲಿ ಪ್ರಾಜ್ಞಾ ಎಂಬ ಒಬ್ಬ ಕಾರಣ ಶರೀರವಾಗಿ ಅವನು ಇರ್ತಾನೆ ಅಂತ ಇಲ್ಲಿ ಅನುವಾದ ಮಾಡಿದ್ದಾರೆ. ಸೊ ಹೀಗಾಗಿ ಈ 2ನೇ ಪ್ರಶ್ನೆನೂ ಆಯ್ತು. ಇವಾಗ 3ನೇ ಪ್ರಶ್ನೆ ನಾವು ತಗೊಳ್ತಾ ಇದ್ದೀವಿ. 3ನೇದು ಬೃಹದಾರಣ್ಯಕ ಭಾಷೆಯಿಂದ ಒಂದು ವಾಕ್ಯ. ಅಕಾಮಸ್ಯ ಹಿ ಕ್ರಿಯಾನುಪಪತ್ತೇಹೇ ಅಕಾಮಯಮಾನೋ ಮುಚ್ಯತೆ ಏವ ಅಂತ. ಇದಕ್ಕೆ ಏನರ್ಥ ಅಂತ ಹೇಳಿದ್ರೆ, ಕಾಮನೆ ಇಲ್ಲದವನಿಗೆ ಕ್ರಿಯೆ ಸಂಬಂಧವಿರುವುದಿಲ್ಲ. ಕಾಮನ ರಹಿತನು ಅವನು ಮುಕ್ತನಾಗಿಯೇ ಆಗುವವನು ಅಂತ. ಏನಾಯ್ತು ಅಂತ ಹೇಳಿದ್ರೆ, ಇದನ್ನ ನೋಡಿ ಒಬ್ರು ನಾಗು ಅನ್ನೋರು, ವಿಷ್ಣು ಅಂತ ಅವ್ರ ಹೆಸರು ಅಂತ ಕಾಣುತ್ತೆ ಅದು. ಅವರೊಂದು ಇದು ಅಭಿಪ್ರಾಯ ಹೇಳಿದ್ದಾರೆ. ಅವರು, ನಮ್ಮಂತ ಸಾಮಾನ್ಯರಿಗೆ ನಿಮ್ಮ ಎಲ್ಲ ಪೋಸ್ಟ್ಗೆ ಒಳ ಅರ್ಥ ತಿಳಿಯುವುದಿಲ್ಲ, ಅದರಿಂದ ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಇದರ ಒಳ ಅರ್ಥ ಏನಂತ ತಿಳಿಸಿ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಕಾಮನೆ ಇಲ್ಲದವನಿಗೆ ಕ್ರಿಯೆ ಅನ್ನೋದ್ರ ಸಂಬಂಧ ಇರೋದಿಲ್ಲ ಅಂತ. ಎಷ್ಟು ವಿಷಯ ಅದರಲ್ಲಿ ಇದೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಈ ಒಂದು ಪ್ರಶ್ನೆನೇ ಇಟ್ಕೊಂಡು ಬೇಕಾದಷ್ಟು ಒಂದು ಹೋಲ್ 1 hour ನಾವು ಕೊಡ್ಬೋದು, ಅಷ್ಟೊಂದು ವಿಷಯ ಇದೆ. ಇದಕ್ಕೆ ಒಂದು ಫಾರ್ಮುಲಾ ತರ ಏನು ಅಂತ ಹೇಳಿದ್ರೆ, ಇದರಲ್ಲಿ ಉಪನಿಷತ್ತಲ್ಲೇ ಬರೋದದು. ಅದು ಅವಿದ್ಯಾ, ಕಾಮ, ಕರ್ಮ ಅಂತ ಮೂರು ಸ್ಟೇಟ್ಸ್. ಇಟ್ ಇಸ್ ಎ ಸೀರೀಸ್, ಇಟ್ ಇಸ್ ಎ ಸೀಕ್ವೆನ್ಸ್. ಅವಿದ್ಯಾ ಅಂತ ಫಸ್ಟ್, ಆಮೇಲೆ ಕಾಮ ಅಂತ, 3ನೇದು ಕರ್ಮ ಅಂತ. ಇದಕ್ಕೆ ಒಂದು ಶ್ಲೋಕದ ಒಂದು ವಾಕ್ಯ ಕೂಡ ಇದೆ. ಅಜ್ಞ ಕಾಮಯತೆ ಕಾಮಯಾನ ಕರ್ಮ ಕುರುತೆ ಅಂತ. ಅಜ್ಞ ಅಂತ ಹೇಳಿದ್ರೆ ಜ್ಞಾನ ಇಲ್ಲದೆ ಇರೋನು, ಅಜ್ಞಾನಿ. ಅವನು ಕಾಮಯತೆ, ಅವನು ಬಯಸ್ತಾನೆ, ಏನೋ ಒಂದು ಬೇಕು ಅಂತ ಬಯಸ್ತಾನೆ. ಬೈಕ್ ಬಂದಾಗ ಏನಾಗುತ್ತೆ, ಆ ಬೈಕೆಯನ್ನು ಪೂರ್ತಿ ಮಾಡ್ಕೋಬೇಕು ಅಂತ ಕರ್ಮ ಮಾಡ್ತಾನೆ ಅವನು ಅಂತ. ಇದು ತುಂಬಾ ಸಿಂಪಲ್ ಇದೆ, ಎಲ್ಲರೂ ಮಾಡೋದೇ ಇದು, ಎಲ್ಲರಿಗೂ ಎಲ್ಲಾ ಫೇಸಸ್ಸಲ್ಲೂ ಆಗೋದೇ ಇದು. ಅವಾಗ ಇದಕ್ಕೆ ಅವಿದ್ಯಾ, ಕಾಮ, ಕರ್ಮ ಅಂತ ಇದೆಯಲ್ಲ, ವೇದಾಂತದಲ್ಲಿ ಇದಕ್ಕೆ ಏನು ಅರ್ಥ ಬರುತ್ತೆ ಅಂತ ಹೇಳಿದ್ರೆ, ಅವಿದ್ಯಾ ಅಂದ್ರೆ ಏನು, ತನ್ನ ಬಗ್ಗೆ ಅವಿದ್ಯೆ, ತಾನು ಯಾರು ನಿಜವಾಗ್ಲು ಅಂತ ತಿಳ್ಕೊಳ್ದೇ ಇರೋದು, ಆ ತಿಳುವಳಿಕೆ ಇಲ್ಲದೆ ಇರೋದೇ ಅವಿದ್ಯೆ ಅಂತ. ಈ ಅವಿದ್ಯೆ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ನಾವು ಯಾರು ಅಂತ ತಿಳ್ಕೊಳ್ದೆ ಹೋದ್ರೆ ಅದೇನೋ ಒಂದು ಕಡೆ ಇರಲಿ, ಆದರೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ಬೇರೆ ಏನೋ ಅಂತ ಒಂದಾಗಿ ತೋರಿಸ್ಬಿಡುತ್ತೆ ಅದು. ಅವಾಗ ಏನ್ ಮಾಡುತ್ತೆ ಅದು, ನಮಗೆ ನಮ್ಮ ಸ್ವರೂಪ ಎಂಥದ್ದಾಗಿದೆ ಅಂತ ವೇದಾಂತ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಪೂರ್ಣ ಆನಂದ ನಿತ್ಯ ಸ್ವರೂಪ ಅಂತ ತೋರಿಸುತ್ತೆ ಅದು. ಶರೀರಾದಿಗಳೆಲ್ಲ ಯಾವುದು ಇಲ್ಲದೆ ಇರೋ ಒಂದು ಪೂರ್ಣವಾಗಿರೋ ಚೈತನ್ಯ ಸ್ವರೂಪ, ಕೇವಲ ಚೈತನ್ಯ ಸ್ವರೂಪ, ಅಖಂಡವಾದ ಚೈತನ್ಯ ಸ್ವರೂಪ ಅಂತ ಉಪನಿಷತ್ತು ಹೇಳುತ್ತೆ. ಅದು ನಾನು ಅದಾಗಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಏನಾಗುತ್ತೆ, ನಾನು ಇಂಥವನಾಗಿದ್ದೀನಿ ಅಂತ ಒಂದು ಕಲ್ಪನೆ ಬಂದ್ಬಿಡುತ್ತೆ. ಅದು ನಾನು ಇಂಥ ಒಂದು ವ್ಯಕ್ತಿಯಾಗಿದ್ದೀನಿ ಅಂತ, ಮನುಷ್ಯರಾಗಿದ್ರೆ ಅಂತ ಕಲ್ಪನೆ ಬರುತ್ತೆ. ಒಂದು ಪ್ರಾಣಿಯಾಗಿದ್ದೀನಿ ನಾನು ಎಮ್ಮೆ ಆಗಿದ್ರೆ ನಾನು ಎಮ್ಮೆ ಅಂತ ಅದಕ್ಕೆ ಒಂದು ಬುದ್ಧಿ ಬರುತ್ತೆ.
ಅದ್ರ ಅದೇ ಜಾತಿಗೆ ಜೊತೆಗೆ ಅದು ಸೇರ್ಕೊಳ್ಳುತ್ತೆ. ಆಮೇಲೆ ಹುಲಿ ಗಿಲಿ ಅಂತ ಅದರಿಂದ ಅದು ಭಯ ಪಟ್ಕೊಂಡು ಓಡುತ್ತೆ ಅದು. ಹಾಗಾಗಿ ಅದೇ ಥರ ಹುಲಿಗೂ ಕೂಡ ನಾನು ಹುಲಿಯಾಗಿದ್ದೀನಿ ಅಂತ ಒಂದು ಐಡೆಂಟಿಟಿ ಇರುತ್ತೆ. ಸೊ ಈ ಐಡೆಂಟಿಫಿಕೇಶನ್ ಅನ್ನೋದು ಆಯಾ ವ್ಯಕ್ತಿಗೆ ಒಂದೊಂದು ಐಡೆಂಟಿಫಿಕೇಶನ್ ಇರುತ್ತೆ, ಎಲ್ಲ ಜೀವಕ್ಕೂ ಇರುತ್ತೆ. ಒಂದು ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಎಲ್ಲದಕ್ಕೂ ಕೂಡ ನಾನು ಇಂಥದ್ದಾಗಿದ್ದೀನಿ ಅಂತ ಒಂದು ಐಡೆಂಟಿಫಿಕೇಶನ್ ಇರುತ್ತೆ. ಅದು ಯಾಕೆ ಐಡೆಂಟಿಫಿಕೇಶನ್ ಇದೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಏನು ನನ್ನ ಸ್ವರೂಪ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಆ ಥರ ಇರುತ್ತೆ ಅದು. ಸೊ ಹಾಗಾಗಿ ಏನದು ಅವಿದ್ಯೆ ಅಂತ ಮೊದಲಿದ್ದಾಗ ಅವಾಗ ತನ್ನನ್ನು ಏನು ಅಂತ ತಿಳ್ಕೊಳ್ತಾನೆ, ಇಂಥ ಒಂದು ತಿಳ್ಕೊಳ್ತಾನೆ. ತಿಳ್ಕೊಂಡಾಗ ಏನಾಗುತ್ತೆ ಅಂತ ಕೇಳಿದ್ರೆ ತಿಳ್ಕೊಂಡ್ರೆ ಏನಪ್ಪ ಇವಾಗ ಅಂತ ನಾವು ಕೇಳ್ಬೋದು. ತಿಳ್ಕೊಂಡಿದ್ರಿಂದನೇ ತಮ್ಮ ತೊಂದರೆ ಆಗ್ತಾ ಇರೋದು. ಏನು ತೊಂದರೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ನಾನು ವಾಸ್ತವವಾಗಿ ಪೂರ್ಣ ಸ್ವರೂಪ ಅಂತ ವೇದಾಂತ ಹೇಳ್ತಾ ಇದೆ, ಅದು ಗೊತ್ತಿಲ್ಲ ನನಗೆ. ಗೊತ್ತಿಲ್ಲದೆ ಇರೋದ್ರಿಂದ ನಾನು ಇಂಥ ವ್ಯಕ್ತಿ ಅಂತ ತಿಳ್ಕೊಳ್ಳೋದ್ರಿಂದ ನಾನು ಅಪೂರ್ಣ ಅಂತ ತಿಳ್ಕೊಳ್ತಾ ಇದ್ದೀನಿ ನನ್ನನ್ನು. ಎಲ್ಲರಿಗೂ ಕೂಡ ಅವ್ರು ಯಾರಿಗೂ ಹೇಳ್ಕೊಡ್ದೇನೆ ಕೂಡ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲರಿಗೂ ಕೂಡ ಏನು ಬಯಕೆ ಇರುತ್ತೆ ಅಂತ ಹೇಳಿದ್ರೆ ನಾನು ಏನೋ ಒಂದು ಗಳಿಸ್ಬೇಕು ಅಂತ ಒಂದು ಬಯಕೆ ಇರುತ್ತೆ. ಒಂದು ಸಣ್ಣ ಇರುವೆ ಆಗಿದ್ದರೂ ಕೂಡ ಅದಕ್ಕೆ ಎಲ್ಲಾದರೂ ಒಂದು ಕಡೆ ಒಂದು ಸಕ್ಕರೆ ಹನಿ ಇದು ಒಂದು ಸ್ಮಾಲ್ ಗ್ರೈನ್ ಆಫ್ ಶುಗರ್ ಅಂತ ಹೇಳ್ತೀವಲ್ಲ, ಅಂಥದ್ದು ಏನಾದರೂ ಬಿದ್ದಿದೆ ಅದನ್ನ ತಿನ್ನಬೇಕು ಅಂತ ಅದಕ್ಕೊಂದು ಆಸೆ ಇರುತ್ತೆ. ಅದಕ್ಕೆ ಏನೋ ಒಂದು ಹೊಂದಬೇಕು ಅಂತ, ಏನೋ ಒಂದು ಪಡ್ಕೋಬೇಕು ಅಂತ. ಹಾಗಾಗಿ ಯಾತಕ್ಕೆ ಅಂತ ಹೇಳಿದ್ರೆ ತಾನು ಕಡಿಮೆ, ತಾನು ಇಷ್ಟು ಚಿಕ್ಕದಾಗಿದ್ದೀನಿ, ನಾನು ಫೈನೈಟ್ ಆಗಿದ್ದೀನಿ ಅಂತ ತನಗೆ ಒಂದು ಪರಿಮಿತಿ ಇದೆ ಅಂತ ಎಲ್ಲರಿಗೂ ಕೂಡ ಯಾರು ಹೇಳ್ಕೊಡ್ದೇನೆ ಇದೆ. ಅದರಿಂದ ಏನಾಗುತ್ತೆ, ನನ್ನನ್ನು ಪೂರ್ತಿ ಮಾಡಬೇಕು ಅನ್ನೋ ಕಾರಣದಿಂದ, ಪೂರ್ತಿ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಏನಾದರೂ ಒಂದನ್ನು ಬಯಸ್ತಾ ಇರುತ್ತೆ. ಅದು ಬಯಸಿ ಅದನ್ನು ಹೊಂದಕ್ಕಾಗಿ ತುಂಬ ಕಷ್ಟಪಡುತ್ತೆ ಅದು. ಹಾಗಾಗಿ ಈ ಅಗ್ನಃ ಕಾಮಯತೆ, ಕಾಮ ಅಂದರೆ ಅವನಿಗೆ ಕಾಮಯತೆ ಅಂದರೆ ಅವನಿಗೆ ಈ ಒಂದು ಕಾಮನೆ ಬರುತ್ತೆ. ಬಂದಾಗ ಅವನು ಅದನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕಾಗಿ ಕರ್ಮವನ್ನು ಮಾಡ್ತಾನೆ. ಕರ್ಮವನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕರ್ಮ ಒಂದರಲ್ಲಿ ಪುಣ್ಯ ಕರ್ಮವಾಗಿರುತ್ತೆ ಅಥವಾ ಪಾಪಕರ್ಮವಾಗಿರುತ್ತೆ. ಆ ಎರಡು ರೀತಿಯಾದ ಕರ್ಮಗಳು ಬಂದಿದ್ರು ಕೂಡ ಅವನಿಗೆ ಮತ್ತೆ ಜನ್ಮವನ್ನು ಹೊಂದಬೇಕಾಗುತ್ತೆ. ಯಾಕಂದ್ರೆ ಆ ಪುಣ್ಯವನ್ನ ಅನುಭವಿಸೋಕ್ಕಾಗಿ ಅವನು ಜನ್ಮವನ್ನು ಹೊಂದಬೇಕಾಗುತ್ತೆ, ಶರೀರವನ್ನು ಪಡ್ಕೋಬೇಕಾಗುತ್ತೆ. ಪಾಪವನ್ನು ಅನುಭವಿಸೋಕ್ಕಾಗೋಂಗೆ ಅವನು ಶರೀರವನ್ನು ಹೊಂದಬೇಕಾಗುತ್ತೆ. ಹಾಗಾಗಿ ಈ ಶರೀರ ಅನ್ನೋದು ಯಾವುದು ಅಂತ ಒಂದು ಸಂಸಾರ ಅಂತ ಹೇಳ್ತೀವೋ ಅದಕ್ಕೆ ಕಾರಣ ಯಾವುದು ಅಂದ್ರೆ ಈ ಮೂರೇನೆ, ಅವಿದ್ಯೆ, ಕಾಮ, ಕರ್ಮ ಅಂತ ಈ ಮೂರೇನೆ ಅದಕ್ಕೆ ಕಾರಣವಾಗಿರುತ್ತೆ. ಅದನ್ನೇ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ಅಕಾಮಸ್ಯ ಹಿ ಕ್ರಿಯಾ ಅನುಪಪತ್ತೇಹೇ. ಯಾರಿಗೆ ಕಾಮನೆಯೇ ಇಲ್ಲವೋ ಅವನು ಕ್ರಿಯೆ ಮಾಡೋದೇ ಇಲ್ಲ. ಅದರಿಂದಲೇ ನೋಡಿ ಸನ್ಯಾಸಿಗಳಾಗಿರೋರಿಗೆ ವಾಸ್ತವವಾಗಿ ಶಾಸ್ತ್ರದ ಪ್ರಕಾರ ಹೇಳಿದ್ರೆ ಅವ್ರಿಗೆ ಯಾವುದು ಕಾಮನೆ ಇರೋದಿಲ್ಲ ಅವ್ರಿಗೆ. ಯಾಕಂದ್ರೆ ಕಾಮನೆಗಳೆಲ್ಲ ಬಿಟ್ಟವರೇ ಸನ್ಯಾಸಿಗಳಾಗ್ತಾರೆ ಅವರು. ಯಾಕಂದ್ರೆ ಅವರಿಗೆ ಇದು ಬೇಕು ಅದು ಬೇಕು ಅಂತ ಇರೋದಿಲ್ಲ. ಅದು ಬೇಕು ಇದು ಬೇಕು ಅಂತ ಇದ್ರೆ ಅವರು ಕರ್ಮಗಳು ಮಾಡ್ತಾನೆ ಇರಬೇಕಾಗುತ್ತೆ, ಕರ್ಮಗಳ ಫಲವನ್ನು ಅನುಭವಿಸ್ತಾನೆ ಇರಬೇಕಾಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಸರಿ ಇದನ್ನ ನಾವು ಬಿಡಬೇಕು ಅಂತ ಹೇಳ್ಬಿಟ್ಟು ಅವರು ಆ ಕಾಮನೆಗಳು ಇಲ್ಲದೆ ತರ ಮಾಡ್ಕೊಂಡಾಗ ಅವರಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಇರೋದೇ ಇಲ್ಲ ಅವರಿಗೆ. ಹಾಗಾಗಿ ಅಂತ ಒಂದು ಹವಣಿಸೋದು ಅನ್ನೋದು ಇರೋದೇ ಇಲ್ಲ ಅವರಿಗೆ, ಆಗಿರ್ತಾರೆ ಅವರು. ಹಾಗಾಗಿ ಈ ಒಂದು ಅಕಾಮ ಅಂದ್ರೆ ಕಾಮನೆ ಇಲ್ಲದೆ ಇರೋನಿಗೆ ಕ್ರಿಯೆ ಅನ್ನೋದು ಇರೋದೇ ಇಲ್ಲ ಖಂಡಿತ. ಯಾಕಂದ್ರೆ ಕ್ರಿಯೆ ಅನ್ನೋದು ಇರಬೇಕಾದ್ರೆ ಅದಕ್ಕೆ ಹಿಂದೆ ಕಾಮ ಇರ್ಬೇಕು. ಅದಕ್ಕೆ ನೋಡಿ, ಇವಾಗ ಲೋಕದಲ್ಲಿ ಕೂಡ ನಾವು ಯಾರಾದ್ರೂ ಒಬ್ಬ ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ ಏನೋ ಬಯಸ್ತಾ ಇದ್ದಾನೆ, ಆ ಬಯಕೆಯನ್ನು ಪೂರ್ತಿ ಮಾಡ್ಕೊಳ್ತಾ ಇದ್ದಾನೆ ಅಂತ ನಾವು ಎಲ್ಲರೂ ಕೂಡ ಇನ್ಫಾರ್ಮ್ ಮಾಡ್ಕೋಬಹುದು ಖಂಡಿತ. ಇದನ್ನ ಶ್ರೀ ಕೃಷ್ಣ ಕೂಡ ಇದರಲ್ಲಿ ಗೀತೆಯಲ್ಲಿ ಹೇಳಿದ್ದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತೆ ಅಂತ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಒಂದು ಕ್ಷಣ ಕೂಡ ಒಂದು ಜೀವ ಅದು ಮನುಷ್ಯನಾಗಿರ್ಲಿ ಬೇರೆ ಪ್ರಾಣಿಯಾಗಿರ್ಲಿ ಯಾವುದೇ ಆಗಿರ್ಲಿ, ಅದು ಒಂದು ಕ್ಷಣ ಕೂಡ ಸುಮ್ಮನೆ ಇರೋದಿಲ್ಲ, ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರುತ್ತೆ. ಅದು ಹಾಗಿರುತ್ತೆ, ಅದ್ರ ಒಂದು ಪ್ರಕೃತಿ ಆ ಥರ ಇದೆ ಅಂತ ಕೃಷ್ಣ ಅದನ್ನ ಹೇಳಿದ್ದಾನೆ. ಆದ್ರೆ ಅದು ಆ ಥರ ಹೇಳಿದ್ರು ಕೂಡ ಆ ಭಗವದ್ಗೀತೆ ತೋರಿಸ್ತಾ ಇರೋ ಒಂದು ಆತ್ಯಂತಿಕ ಗುರಿ ಯಾವುದು ಅಂತ ಹೇಳಿದ್ರೆ, ಒಂದು ಚೂರು ಕೂಡ ಕರ್ಮ ಇಲ್ಲದೆ ಇರೋ ನೈಷ್ಕರ್ಮ ಸಿದ್ಧಿ ಅಂತ ಒಂದಿದೆಯಲ್ಲ, ನಿಷ್ಕರ್ಮ ಒಂದು ಯಾವುದೇ ಕರ್ಮ ಕೂಡ ಇಲ್ಲದೆ ಇರೋ ಒಂದು ಸ್ಥಿತಿ ನಮ್ಮ ಆತ್ಮಸ್ವರೂಪ. ಯಾತಕ್ಕೆ ಅಂತ ಹೇಳಿದ್ರೆ ಕರ್ಮ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಶರೀರ, ಮನಸ್ಸು, ಇಂದ್ರಿಯಗಳೆಲ್ಲ ಇದ್ರೆ ಕರ್ಮ ಮಾಡೋಕ್ಕಾಗುತ್ತೆ. ಅದು ಆತ್ಮನಿಗೆ ಅದೆಲ್ಲ ಇಲ್ವೇ ಇಲ್ಲ. ಹಾಗಾಗಿ ಆತ್ಮ ನಿಷ್ಕ್ರಿಯ ಯಾವಾಗಲೂ ಕೂಡ. ಅದು ನಮಗೆ ಗುರಿಯಾಗಿರುತ್ತೆ. ಯಾಕಂದ್ರೆ ಅದು ನಮಗೆ ಆತ್ಮಸ್ವರೂಪ ಗೊತ್ತಿಲ್ಲ, ನಾವು ಅಂಥದ್ದಾಗೆ ಇದ್ದೀವಿ ಅಂತ ನಾವು ತಿಳ್ಕೊಂಡು ಮೊದಲು ಶಾಸ್ತ್ರದಿಂದ ತಿಳ್ಕೊಂಡು ಅದನ್ನ ಪಡೆಯಕ್ಕೆ ನಾವು ಸಾಧನೆ ಮಾಡಬೇಕಾಗಿದೆ. ಅದನ್ನ ಗಳಿಸ್ತಾರೆ ಯಾರು ಅಂದ್ರೆ ಇವನೇ, ಅಕಾಮಸ್ಯ ಹಿ ಕ್ರಿಯಾ ಅನುಪಪತ್ತೇಹೇ. ಕಾಮನೆ ಇಲ್ದೇವನಿಗೆ ಕ್ರಿಯೆ ಸಂಬಂಧ ಇರೋದೇ ಇಲ್ಲ. ಅಕಾಮಯಮಾನಃ ಮುಚ್ಯತೆ ಏವ. ಕಾಮನೆ ಇಲ್ಲದೆ ಇರೋನಿಗೆ ಖಂಡಿತ ಮೋಕ್ಷವನ್ನು ಹೊಂದುತ್ತಾನೆ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ತಿಳಿ ಹೇಳಬೇಕು ಅಂತ ಹೇಳಿದ್ರೆ ಇದೇ ಅರ್ಥ. ಇದರ ಒಳ ಅರ್ಥ ಏನು ಅಂತ ಹೇಳಿದ್ರೆ, ಈ ಕರ್ಮ ಅನ್ನೋದು ಜನ್ಮಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಒಬ್ಬ ಜನ್ಮ ಬೇಡ ಅಂತ ಯಾರಿಗೆ ಇರುತ್ತೋ, ಮುಮುಕ್ಷವಾಗಿರೋನು, ಮೋಕ್ಷ ಹೊಂದಬೇಕು ಅಂತ ಇರೋನು, ಜನ್ಮ ಬೇಡ ಅಂತ ಇರೋನು, ಅವನೇನ್ ಮಾಡ್ಬೇಕಾಗುತ್ತೆ, ಕಾಮನೆಯನ್ನ ಬಿಡಬೇಕಾಗುತ್ತೆ. ಕಾಮನೆಯನ್ನ ಬೇಡಕ್ಕೆ, ಕಾಮಕ್ಕೆ ಏನು ಕಾರಣವಾಗಿರುತ್ತೆ ಅಂತ ಹೇಳಿದ್ರೆ ಈ ಅವಿದ್ಯೆ ಕಾಮಕ್ಕೆ ಕಾರಣವಾಗಿರುತ್ತೆ. ಅವಿದ್ಯೆಯನ್ನು ಹೋಗ್ಲಾಡಿಸ್ಕೋಬೇಕಾಗುತ್ತೆ ಅಂತ ಆ ಸರಣಿ. ಹೀಗಾಗಿ ಈ ಒಂದು ಉತ್ತರವನ್ನ ನಾವು ಇವರಿಗೆ ಒಂದು ತಿಳಿ ಹೇಳಿದಾಗೆ ಈ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ವಿ. ಇವಾಗ ಮುಂದಿಂದು ಇದು ಮುಂಡಕೋಪನಿಷತ್ ಭಾಷೆಯಿಂದ ಒಂದು ವಾಕ್ಯ ಇದು. ನಹಿ ಬ್ರಹ್ಮಾತ್ಮೈಕತ್ವ ದರ್ಶನೇನ ಸಹ ಕರ್ಮ ಸ್ವಪ್ನೇಪಿ
ಸಂಪಾದಯಿತು ಶಕ್ಯಂ ಅಂತ. ಅಂದರೆ ಬ್ರಹ್ಮರೂಪನಾದ ಆತ್ಮನು ಒಬ್ಬನೇ ಎಂಬ ಜ್ಞಾನದ ಜೊತೆಗೆ ಕರ್ಮದ ಅನುಷ್ಠಾನವು ಸ್ವಪ್ನದಲ್ಲಿಯೂ ಕೂಡ ಆಗಕ್ಕೆ ಸಾಧ್ಯವಿಲ್ಲ ಅಂತ. ಇದು ಹಿಂದಿನ ವಾಕ್ಯಕ್ಕೆ ತುಂಬ ಪೂರಕವಾಗಿರೋ ವಾಕ್ಯ ಇದು. ಅಂದರೆ ಒಬ್ಬನಿಗೆ ತಾನು ಬ್ರಹ್ಮಸ್ವರೂಪ ಅಂತ ಅವನಿಗೆ ತಿಳಿದಾಗ ಅವನಿಗೆ ಕಾಮನೆ ಇರೋದೇ ಇಲ್ಲ. ಯಾಕಂದರೆ ನೋಡಿ, ಕಾಮನೆ ಇರೋದಿಲ್ಲ ಅಂತ ಹೇಳಕ್ಕೆ ನಮಗೆ ಏನು ಹೇಳ್ಬೇಕು, ಮುಂಚೆ ಹೇಳ್ಬೇಕು ಅಂದರೆ ಆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋ ಸಮಯದಲ್ಲೇ ಅವನಿಗೆ ಕಾಮನೆಗಳ ಬಿಟ್ಟಿರ್ತಾನೆ. ಅವನು ಬಿಟ್ಟೇನೆ ಇದಕ್ಕೆ ಸಾಧನೆ ಮಾಡೋಕ್ಕಾಗೋದು. ಹಾಗಿರುವಾಗ ಅವನಿಗೆ ಕಾಮನೆ ಯಾವುದು ಇರೋದಿಲ್ಲ. 4ನೇ ಪುರುಷಾರ್ಥವಾಗಿರೋ ಪರಮ ಪುರುಷಾರ್ಥವಾಗಿರೋ ಮೋಕ್ಷವನ್ನೇ ಹೊಂದಿದ್ದರಿಂದ ಅವನಿಗೆ ಎಲ್ಲವನ್ನೂ ಹೊಂದಿದ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಅವನು. ಇದಕ್ಕೆ ನಮ್ಮ ಇದರಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ, ಅದು ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ತುಂಬ ಅರ್ಥಗರ್ಭಿತವಾದ ಶ್ಲೋಕ ಅದು. ಅದಕ್ಕೆ ಉದಾಹರಣೆ, ಅದನ್ನು ಅಲ್ಲಿ ಹೇಳ್ತಾ ಇರೋದನ್ನ ಉದಾಹರಣೆ ಕೊಟ್ಟು ಹೇಳಿದ್ರೆ ನಮಗೆ ಚೆನ್ನಾಗಿ ಮನಸ್ಸಿಗೆ ಬರುತ್ತೆ ಅದು. ನೋಡಿ, ಇವಾಗ ಒಬ್ಬನಿಗೆ ಒಂದು ನಾನು ಅದನ್ನ ಉದಾಹರಣೆ ಹೇಳುವಾಗಲೇ ನಾನು ಎಲ್ಲಿ ನಡೆದಿದೆ ಅಥವಾ ಇವಾಗಲೂ ಕೂಡ ಇದೆ ಅನ್ನೋದನ್ನ ಅದು ಹೇಳ್ತೀನಿ. ಕೇರಳದಲ್ಲಿ ಎಷ್ಟೋ ಮನೆತನಗಳಿದೆ, ತುಂಬ ಹಣವಂತರಾಗಿರೋ, ತುಂಬ ಶ್ರೀಮಂತರ ಮನೆತನಗಳು ತುಂಬ ಇದೆ. ಅಲ್ಲಿ ಅಂಥವ್ರಿಗೆ ಏನಾಗಿರುತ್ತೆ ಅಂದರೆ ಅವ್ರ ಒಂದು ಮನೆಯ ಒಂದು ಪ್ರಾಪರ್ಟಿ ಎಷ್ಟು ಜೋರದಾಗಿರುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಕೆಲವರಿಗೆ 1 ಕೊಳ ಇರುತ್ತೆ, ಕೆಲವರಿಗೆ 2 ಕೊಳ ಇರುತ್ತೆ, ಕೆಲವರಿಗೆ 3 ಕೊಳ ಇರುತ್ತೆ. ಕೊಳ ಅಂದರೆ ಏನು? ನೀರು ಅಷ್ಟೊಂದು ಇರೋ ಕೊಳ ಒಬ್ಬರ ಆಸ್ತಿನಲ್ಲಿ ಅದು ನಂಬೂದ್ರಿ ಅಂತ ಹೇಳ್ತಾರಲ್ಲ, ಆ ನಂಬೂದ್ರಿಯಿಂದ ಬ್ರಾಹ್ಮಣರು, ಕೇರಳದ ಬ್ರಾಹ್ಮಣರು, ಅವರಲ್ಲಿ ತುಂಬ ಹಣವಂತರಾಗಿರೋರು. ಶಂಕರಾಚಾರ್ಯರ ಮನೆತನೂ ಅದೇ ಮನೆತನವೇ ಅದು. ಹಾಗಾಗಿ ಅಂಥವ್ರಿಗೆ ನಮ್ಮ ತಾಯಿ ಆ ಕಡೆಯಿಂದ ಬಂದವರು. ಹಾಗಾಗಿ ಅವರು ಹೇಳಿದ್ದನ್ನು ಕೇಳಿದ್ದೀನಿ. ಅವಾಗ ನಾವು ನಂಬೂದ್ರಿಗಳಲ್ಲ, ಆದರೆ ಅಲ್ಲಿ ನಾವೆಲ್ಲ ಅಲ್ಲಿ ನೆಲೆಸಿದವರು, ನಮ್ಮ ತಾಯಿ ಎಲ್ಲ ಅಲ್ಲಿ ನೆಲೆಸಿದವರು. ಅವ್ರು ಹೇಳೋರು, ಆ ನಂಬೂದ್ರಿಗಳ ಮನೆಯಲ್ಲಿ ಗಂಡಸರು ಸ್ನಾನ ಮಾಡೋಕ್ಕೆ ಅಂತ ಒಂದು ಕೊಳ ಇರುತ್ತೆ, ಹೆಂಗಸರು ಮಹಿಳೆಯರು ಸ್ನಾನ ಮಾಡೋಕ್ಕೆ ಅಂತ ಒಂದು ಕೊಳ ಇರುತ್ತೆ. ಆಮೇಲೆ ಪ್ರತಿಯೊಬ್ಬರು ನಂಬೂದ್ರಿ ಮನೆಯಲ್ಲೂ ಕೂಡ ಅಷ್ಟೊಂದು ದೊಡ್ಡ ಆಸ್ತಿ ಇರೋ ಮನೇಲಿ ಅವ್ರ ಮನೆಗೆ ಸೇರಿದ ಒಂದು ದೇವಸ್ಥಾನ ಇರುತ್ತೆ. ಅವ್ರದೇ ಮನೆ ದೇವರಂತ ದೇವಸ್ಥಾನ ಒಂದಿರುತ್ತೆ. ಆ ದೇವಸ್ಥಾನಕ್ಕೆ ನೀರೆಲ್ಲ ಬೇಕಲ್ಲ, ಅಭಿಷೇಕಕ್ಕೆ, ಇದಕ್ಕೆಲ್ಲ, ಪೂಜೆಗೆಲ್ಲ, ಅದಕ್ಕೆ ಅಂತ ಒಂದು ಕೊಳ ಇರುತ್ತಂತೆ. ಹಾಗಾದ್ರೆ ಎಷ್ಟು ದೊಡ್ಡದಾಗಿ ಒಂದು ಅವ್ರಿಗೆ ಪ್ರಾಪರ್ಟಿ ಇರುತ್ತೆ ಅಂತ ನಾವು ಚಿಂತನೆ ಮಾಡ್ಬೋದು. ಹಾಗಿರುವಾಗ ಒಬ್ಬ ಅಂತ ಒಂದು ಕೊಳ, ಅಷ್ಟು ಒಂದು ಕೊಳನೋ 2 ಕೊಳನೋ ಇರೋರು ಅವ್ರು ನೀರಿಗಾಗಿ ಬೇರೆ ಎಲ್ಲೋ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅವ್ರಿಗೆ. ಯಾಕಂದ್ರೆ ನೀರಿಂದ ಏನೇನು ಕೆಲಸಗಳಾಗುತ್ತೋ ಅದಷ್ಟು ಕೂಡ ಅಲ್ಲೇ ಆಗೋಗ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ಅದು ಏನು ಅವ್ರು ಮನೆ ಕಟ್ಟಬೇಕಾದ್ರೆ ಅಥವಾ ಕಾರು ತೊಳಿಬೇಕಾದ್ರೆ ಅಥವಾ ಇದಕ್ಕೆ ತೋಟಕ್ಕೆಲ್ಲ ನೀರು ಹಾಕಬೇಕಾದ್ರೆ ಎಲ್ಲಕ್ಕೂ ಕೂಡ ಅವ್ರಿಗೆ ಅಲ್ಲಿಂದ ನೀರು ಸಿಗುತ್ತೆ ಅದು. ಹಾಗಿರುವಾಗ ಅವ್ರು ಬೇರೆ ಸಣ್ಣದ ಪ್ರಯೋಜನವೆಲ್ಲ ಕೂಡ ಆ ಒಂದು ಮಹಾ ನೀರಿನ ಒಂದು ರಾಶಿ ಅಷ್ಟರಲ್ಲಿ ಅವ್ರಿಗೆ ಪೂರ್ತಿ ಆಗುತ್ತೆ ಅದು. ಆ ಉದಾಹರಣೆಯನ್ನ ಭಗವದ್ಗೀತೆ ಕೊಡುತ್ತೆ. ಅದು ಈ ಬ್ರಹ್ಮಜ್ಞಾನವನ್ನು ಹೊಂದಿದವನು ತನ್ನ ಸ್ವರೂಪ ಎಂಥದ್ದು ಅಂತ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಆ ಪೂರ್ಣ ಸ್ವರೂಪ ಅವನು ಅಂತ ತಿಳ್ಕೊಳ್ತಾನೆ. ಯಾವ ಕಾಮನೆಗಳು, ಏನೇನು ಸಣ್ಣ ಕಾಮನೆಗಳೆಲ್ಲ ಇದೆಯಲ್ಲ, ಅದೆಲ್ಲ ಇದರಲ್ಲೇ ಅಂತರ್ಗತವಾಗೋಗ್ಬಿಡುತ್ತೆ, ಅಡಕವಾಗೋಗ್ಬಿಡುತ್ತೆ ಇದರಲ್ಲಿ. ಹಾಗಾಗಿ ಅಂತ ಅವನು ಮಹಾ ಆನಂದವನ್ನ ಪಡ್ಕೊಂಡಿರೋವನು ಸಣ್ಣ ಆನಂದಕ್ಕಾಗಿ ಏನು ಅವನು ಎಲ್ಲೆಲ್ಲೂ ಹೋಗ್ಬೇಕಾಗಿಲ್ಲ, ಏನದನ್ನ ಪಡ್ಕೋಬೇಕಾಗಿ ಅವನಿಗೆ ಬರೋದೇ ಇಲ್ಲ, ಚಿಂತನೆ ಬರೋದಿಲ್ಲ. ಯಾಕಂದ್ರೆ ಅವನಿಗೆ ಇಂಥ ದೊಡ್ಡ ಮಹಾ ಆನಂದ ಸಿಕ್ಬಿಟ್ಟಿದೆ ಅವನಿಗೆ. ಇದಕ್ಕೆ ನಾವು ಇನ್ನೊಂದು ಬೇರೆ ಥರ ಲೋಕ ದೃಷ್ಟಾಂತ ಕೊಡ್ಬೇಕಂದ್ರೆ, ಒಬ್ಬನಿಗೆ 10,000 ರೂಪಾಯಿ ಕೈಲಿ ಇರೋವನಿಗೆ 100 ರೂಪಾಯಿಗಾಗಿ ಯಾರು ಕೈ ಚಾಚಕ್ಕೆ ಹೋಗೋದಿಲ್ಲ ಅವನು, ಅಲ್ವಾ? ಯಾಕಂದ್ರೆ ಅವನಿಗೆ 100 ರೂಪಾಯಿಂದ 200 ರೂಪಾಯಿಂದ 500 ರೂಪಾಯಿಂದ ಅಥವಾ 1000 ರೂಪಾಯಿಂದ ಏನೇನು ಕೆಲಸ ಆಗ್ಬೇಕೋ ಅದೆಲ್ಲ ಅವನ ಹತ್ರ ಇರೋದ್ರಲ್ಲೇ ಆಗೋಗುತ್ತೆ ಅದು. ಅದಕ್ಕಾಗಿ ಅದಕ್ಕಿಂತ ಕಡಿಮೆ ಇರೋದಕ್ಕೆಲ್ಲ ಅವ್ನಿಗೆ ಯಾರಿಗೂ ಕೈ ಚಾಚಬೇಕಾಗಿಲ್ಲ ಅಂತ ಒಂದು ಸ್ಥಿತಿ ಇವನಿಗೆ ಇರುತ್ತೆ ಅದು. ಅದಕ್ಕೆ ನಹಿ ಬ್ರಹ್ಮಾತ್ಮಿಕ ಜ್ಞಾನ ದರ್ಶನ ಬಂದಿರೋವನಿಗೆ ಅವನಿಗೆ ಯಾವುದನ್ನಾದ್ರೂ ಹೊಂದಬೇಕು ಅಂತ ಬಯಕೆನೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಬೈಕೆ ಇಲ್ದಿರೋದ್ರಿಂದ ಅದನ್ನ ಮಾಡಬೇಕು ಅಂತ ಕೆಲಸ ಕರ್ಮ ಅನ್ನೋದು ಇರೋದೇ ಇಲ್ಲ ಅವನಿಗೆ. ಅದನ್ನ ಹೇಳ್ತಾ ಇದ್ದಾರೆ, ಅವನಿಗೆ ಜ್ಞಾನದ ಜೊತೆಗೆ ಏನೋ ಒಂದು ಕರ್ಮ ಮಾಡ್ಬೇಕು ನೀನು ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಸ್ವಪ್ನದಲ್ಲಿ ಕೂಡ ಅದು 2 ಸೇರೋದಿಲ್ಲ. ಜ್ಞಾನ ಮತ್ತು ಕರ್ಮ 2 ಕೂಡ ಸ್ವಪ್ನದಲ್ಲಿ ಕೂಡ ಸೇರೋದಿಲ್ಲ ಅಂತ ನೋಡಿ. ಇದು ಯಾತಕ್ಕೆ ಅಂತ ಹೇಳಿದ್ರೆ, ಈ ಪ್ರಶ್ನೆ ಇದ್ರ ಮೇಲೆ ಒಂದು ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಗಂಗು ಹಿರಾಲ್ ಅನ್ನೋರು ಏನ್ ಕೇಳ್ತಾರೆ ಅಂದ್ರೆ, ನಿಜವಾದ ಅರ್ಥವೇನು ಈ ವಾಕ್ಯಕ್ಕೆ, ಯಾರಾದರೂ ವಿವರಿಸಬಹುದೇ? ಆತ್ಮ ಮತ್ತು ಕರ್ಮ ಪರಸ್ಪರ ಹೊಂದಿಕೆ ಆಗುವುದಿಲ್ವೇ? ಆತ್ಮ ಶುದ್ಧವಾಗಿದ್ದರೆ ಮಾತ್ರ ಸರಿಯಾದ ಕರ್ಮ ಅನುಸರಿಸುತ್ತದೆ ಅಂತ ಇವರು ಹೇಳ್ತಾರೆ. ಇವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಸರಿಯಾದ ವಿಷಯನೇ ಇದು. ಆದರೆ ಇವರು ಹೇಳ್ತಾ ಇರೋದು ಒಂದು ವಿಷಯ ಏನು ಅಂದರೆ, ಎಲ್ಲಿ ಅವರು ಸ್ವಲ್ಪ ತಪ್ಪು ತಿಳುವಳಿಕೆ ಇದೆ ಅಂತ ಹೇಳಿದ್ರೆ ಅವ್ರನ್ನ ನಾವು ದೂಷಣೆ ಮಾಡ್ತಾ ಇಲ್ಲ. ಆದರೆ ಎಲ್ಲರಿಗೂ ಕೂಡ ಇಂಥ ಪ್ರಶ್ನೆಗಳು ಬರ್ಬೋದು. ಅದರಿಂದ ಅದಕ್ಕೆ ಉತ್ತರ ಕೊಡೋಕ್ಕಾಗಿ ನಾವು ಇವಾಗ ಬಂದಿರೋದು. ಹಾಗಾಗಿ ಆತ್ಮ ಶುದ್ಧವಾಗಿದ್ರೆ ಅಂತ ಒಂದು ಹೇಳ್ತಾ ಇದ್ದಾರೆ. ಆತ್ಮಕ್ಕೆ ಶುದ್ಧಿಗಿದೆಯಲ್ಲ, ಇಲ್ವೇ ಇಲ್ಲ. ಯಾಕಂದ್ರೆ ಆತ್ಮ ಯಾವಾಗಲೂ ಶುದ್ಧವಾಗಿರೋದೇ. ಅದು ಶುದ್ಧವಾಗಿರೋದು ಯಾವುದು, ಶುದ್ಧ ಆಗ್ಬೇಕಾಗಿದ್ದು ಯಾವುದು ಅಂತಂದ್ರೆ ಮನಸ್ಸು, ಅಂತಃಕರಣ ಶುದ್ಧವಾಗಿರ್ಬೇಕು. ಹಾಗಾಗಿ ಅದನ್ನ ಅವ್ರ ಹತ್ರ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆತ್ಮಶುದ್ಧ ಅನ್ನೋದು, ಅವರು ಮನಸ್ಸಿನ ಶುದ್ಧ ಅನ್ನೋದನ್ನ ಆತ್ಮಶುದ್ಧ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಒಂದು ವಿಷಯವನ್ನು ನಾವು ಕ್ಲಾರಿಫೈ ಮಾಡಬೇಕು. ಹಾಗಾಗಿ
ಇಲ್ಲಿ ಈ ಒಂದು ಇವ್ರು ಹೇಳ್ತಾ ಇದ್ದಾರೆ, ಇವರು ಅನಿಸೋದು ಏನು ಅಂತ ಹೇಳಿದ್ರೆ ಇದು ಆತ್ಮ ಮತ್ತು ಕರ್ಮ ಪರಸ್ಪರ ಹೊಂದಿಕೆ ಆಗೋದಿಲ್ವೇ ಅಂತ ಯಾತಿಗೆ ಆಗೋದಿಲ್ಲ ಅಂತ ಇವರಿಗೆ ಪ್ರಶ್ನೆ ಮಾಡ್ತಾ ಇದೆ. ನಾನು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ನಲ್ಲ, ನಮ್ಮ ಆತ್ಮಸ್ವರೂಪ ಇರೋದು ನಿಷ್ಕ್ರಿಯ, ಅದಕ್ಕೆ ಶರೀರ ಇಂದ್ರಿಯಗಳು ಮನಸ್ಸು ಯಾವುದೂ ಇಲ್ವೇ ಇಲ್ಲ ಆತ್ಮನಿಗೆ. ಅದರಿಂದ ಅದಕ್ಕೆ ಕರ್ಮ ಹೊಂದಾಣಿಕೆ ಬರೋದೇ ಇಲ್ಲ. ಕರ್ಮ ಎಲ್ಲಿ ಬರುತ್ತೆ? ಮನಸ್ಸು ಇಂದ್ರಿಯಗಳು ಅದೆಲ್ಲ ಇದ್ದಾಗ ಕರ್ಮ ಬರುತ್ತೆ. ಆದರೆ ಒಬ್ಬ ಆತ್ಮಜ್ಞಾನಿಯಾಗಿರೋವನು ತನ್ನನ್ನ ಈ ಮನೋಬುದ್ಧಿ ಅಹಂಕಾರ ಚಿತ್ತಾಣಿ ನಾಹಂ ಅಂತ ಅವನು ತನ್ನನ್ನ ಇದೆಲ್ಲ ಅಲ್ಲ, ನಾನು ಕೇವಲ ನಿಷ್ಕ್ರಿಯವಾದ ಆತ್ಮ ನಾನು ಅಂತ ತಿಳ್ಕೊಂಡಿರ್ತಾನೆ. ಆ ತಿಳುವಳಿಕೆ ಬಂದಿರೋವನಿಗೆ ನೀನು ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳಕ್ ಬರೋದೇ ಇಲ್ಲ ಖಂಡಿತ. ಹಾಗಾಗಿ ಅವನಿಗಾಗಿ ಏನು ಮಾಡ್ಬೇಕಾದ್ರೆ ಅವನಿಗೆ ಅವಶ್ಯಕತೆ ಇರೋದಿಲ್ಲ. ಅವನಿಗೆ ಬೇಕಾದ್ರೆ ಎಷ್ಟು ಏನ್ ಮ್ಯಾಕ್ಸಿಮಮ್ ಅವ್ನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ವೇಳೆ ಅವನು ಒಂದು ಜಗದ್ಗುರು, ಒಂದು ಪೀಠಾಧಿಪತಿ ಆಗಿದ್ದ ಅಂತ ಹೇಳಿದ್ರೆ ಲೋಕ ಸಂಗ್ರಹಕ್ಕಾಗಿ ಬೇಕಾದಷ್ಟು ಕರ್ಮಗಳು ಅವನು ಮಾಡ್ಬೋದು. ತುಂಬಾ ಕರ್ಮಗಳು. ಅದು ಏನು ನಮ್ಗೆ ನಮ್ಮ ಜಗದ್ಗುರುಗಳು ಶೃಂಗೇರಿಯಲ್ಲಿ ಅವರು ಇರೋದು ನೋಡಿದಾಗ ನಮ್ಗೆ ನೋಡಿದ್ರೆ ಅನ್ಸುತ್ತೆ, ಎಷ್ಟು ಸಾವಿರಾರು ಜನ ಒಂದ್ ದಿವಸಕ್ಕೆ ಬರ್ತಾರೆ ಅವ್ರನ್ನ ದರ್ಶನ ಮಾಡಕ್ಕೆ. ಎಷ್ಟು ಜನ ಅವ್ರ ಹತ್ರ ಬಂದು ಪ್ರಶ್ನೆಗಳು ಕೇಳ್ತಾರೆ, ಇದೆಲ್ಲ ಮಾಡ್ತಾರೆ. ಅವರು ಬೆಳಿಗ್ಗೆ ಬಂದು ಒಂದು 10 ಗಂಟೆ 1 ಗಂಟೆ 11 ಗಂಟೆಗೆ ಬಂದು ಕೂತ್ಕೊಂಡ್ರೆ ಅವರು ಇದರಲ್ಲಿ ದರ್ಶನ ಕೊಡಕ್ಕೆ ಕೆಲವು ದಿವಸ 2 ಗಂಟೆ 3 ಗಂಟೆ ಎಲ್ಲ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಕೂಡ ನಾವು ನೋಡಿದೀವಿ, ಒಂದ್ಸತಿ ಗುರುಗಳು ಬಂದಿದಾಗ ಅದು ದರ್ಶನ ಮುಗಿದಿದ್ದು 5 ಗಂಟೆ ಸಾಯಂಕಾಲ 5 ಗಂಟೆ ಆಗಿದೆ. ಅದಾದ್ಮೇಲೆ ಅವರು ಸ್ನಾನ ಮಾಡಿ ಭಿಕ್ಷೆ ಆಗಕ್ಕೆ ಎಂಥ ಟೈಮ್ ಆಗಿರ್ತೋ ಹೇಳಕ್ ಬರೋದಿಲ್ಲ ನಮ್ಗೆ. ಆದ್ರೆ ಅವ್ರಿಗೆ ಇದರಿಂದ ಅವ್ರಿಗೆ ಏನ್ ಬೇಕಾಗಿಲ್ಲ, ಆದ್ರೆ ಜನಗಳಿಗಾಗಿ ಅವರು ಇದು ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಈ ಆತ್ಮಜ್ಞಾನಿಯಾಗಿರೋ ವಿಷಯದಲ್ಲಿ ಅವನು ಬಾಕಿಯವ್ರಿಗಾಗಿ ಇದೆಲ್ಲ ಮಾಡ್ತಾ ಇರ್ತಾನೆ ಅವನು, ಆದ್ರೆ ತನಗಾಗಿ ಏನು ಮಾಡೋದಿಲ್ಲ ಅಂತ ಇರೋದು ಒಂದು ಪಕ್ಷ. ಇನ್ನೊಂದು ಪಕ್ಷದಲ್ಲಿ ಏನಾಗಿರುತ್ತೆ, ಅವನು ಈ ಮಠ ಗಿಟ ಯಾವುದೂ ಇಲ್ಲ, ಅವನು ಬಿಡಿ ಸನ್ಯಾಸಿಯಾಗಿದ್ದಾನೆ ಅಥವಾ ಅವನಿಗೆ ಏಕಾಂತದಲ್ಲಿದ್ದಾನೆ ಅಂತ ಹೇಳಿದಾಗ ಅವನಿಗೂ ಕೂಡ ಏನು ಬೇಕಾಗಿರೋದಿಲ್ಲ, ಕರ್ಮ ಅನ್ನೋದು ಇರೋದೇ ಇಲ್ಲ. ಅವನಿಗೆ ತುಂಬಾ ಮಿನಿಮಮ್ ಇರುತ್ತೆ. ಏನ್ ಮಿನಿಮಮ್ ಇರುತ್ತೆ ಅಂತ ಹೇಳಿದ್ರೆ, ಆ ಶರೀರವನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿ ಒಂದು ಮಿನಿಮಮ್, ಅದನ್ನ ಶಾಸ್ತ್ರದಲ್ಲಿ ಒಪ್ಪಿದ್ದಾರೆ, ಅದನ್ನ ಒಪ್ಕೊಂಡಿದ್ದಾರೆ, ಅದನ್ನ ಮಾಡ್ಬೋದು ಅವನು. ಅಂದ್ರೆ ಅದರ ಶರೀರ ಯಾಕಿರ್ಬೇಕು ಅಂತ ಹೇಳಿದ್ರೆ, ಪ್ರಾರಬ್ಧವನ್ನ ಕಳಿಯಕ್ಕಾಗಿ ಶರೀರ ಬೇಕು. ಆ ಶರೀರವನ್ನ ಅವನು ಕಾಪಾಡ್ಕೊಳ್ಳಕ್ಕೆ ಅವನು ಮಿನಿಮಮ್ ಒಂದು ಕಡೆ ಹೋಗಿ ಅವನು ಸನ್ಯಾಸಿಯಾಗಿದ್ರೆ ಭಿಕ್ಷೆ ತಗೋಬಹುದು, ಅಥವಾ ಅವನು ಬೇರೆ ಏನಾದರೂ ಇದ್ರೆ ಅವನು ಆ ಮಿನಿಮಮ್ ಆ ಶರೀರವನ್ನ ಪೋಷಣೆ ಮಾಡೋಕ್ಕಾಗಿ ಒಂದು ಎಷ್ಟು ಕಡಿಮೆ ಬೇಕಾಗಿದೆಯೋ ಅಷ್ಟಕ್ಕೆ ಅವನು ಮಾಡ್ಬೋದು ಅಂತ ಇದೆ. ಹಾಗಾಗಿ ಈ ಆತ್ಮಜ್ಞಾನ, ಆತ್ಮ ಮತ್ತು ಕರ್ಮ ಪರಸ್ಪರ ಹೊಂದಿಕೆ ಆಗಿಲ್ಲವೇ ಅಂತ ಒಂದು ಪ್ರಶ್ನೆ ಮಾಡ್ತಿಲ್ಲ. ಹೊಂದಿಕೆ ಆಗೋದಿಲ್ಲ. ಯಾಕಂದ್ರೆ ಆತ್ಮನ ಸ್ವರೂಪ ನಿಷ್ಕ್ರಿಯ, ಅದಕ್ಕೆ ಶರೀರ ಇಂದ್ರಿಯಗಳು ಯಾವುದೂ ಇಲ್ವೇ ಇಲ್ಲ. ಆದ್ರೆ ಈ ಕರ್ಮ ಮಾಡ್ಬೇಕಾದ್ರೆ ಇದೆಲ್ಲ ಬೇಕು. ಹಾಗಾಗಿ ಇದೆರಡು ಕೂಡ ಒಂದಕ್ಕೊಂದು ಹೊಂದಾಣಿಕೆ ಆಗೋದೇ ಇಲ್ಲ ಇದು ಅನ್ನೋದನ್ನ ನಾವು ಉತ್ತರ ಕೊಡ್ಬೇಕು ಅದಕ್ಕೆ. ಆದ್ರೆ ಜ್ಞಾನಿ ಹಾಗಾದ್ರೆ ಈ ತರ ಆತ್ಮಜ್ಞಾನಿಯಾಗಿರೋನು ಹೇಗಿರ್ತಾನೆ ಅವನು ಅಂತ ಹೇಳಿದ್ರೆ, ಇವಾಗ ನಾವು ಹೇಳಿದ್ವಲ್ಲ ಅದೇ ತರನೇ ಇರ್ತಾನೆ ಅವನು. ಒಂದ್ ವೇಳೆ ಅವನು ಒಂದು ಲೋಕ ಸಂಗ್ರಹ ನೋಡಿ, ನಾನು ಸನ್ಯಾಸಿಗಳಾಗಿರೋರು ಪೀಠಾಧಿಪತಿ ಆಗಿರೋ ಉದಾಹರಣೆ ಕೊಟ್ಟೆ. ಆದ್ರೆ ನಮ್ಗೆ ಪುರಾಣದಲ್ಲಿ ಇತಿಹಾಸದಲ್ಲೆಲ್ಲ ಇನ್ನೊಂದು ಉದಾಹರಣೆ ಸಿಗುತ್ತೆ ಅಂತ ಹೇಳಿದ್ರೆ, ಜನಕ ಮಹಾರಾಜ, ಅವನು ಮಹಾರಾಜನಾಗಿದ್ದಾನೆ. ಅವನು ಕೂಡ ದೊಡ್ಡ ಸಂಸಾರ ಅವನಿಗಿದೆ. ಅವನಿಗೆ ಒಂದು ದೊಡ್ಡ ರಾಜ್ಯವೇ ಅವನು ಪೋಷಣೆ ಮಾಡ್ಬೇಕಾಗಿದೆ. ಅದರಿಂದ ಅವನು ಕೂಡ ಬೇಕಾದಷ್ಟು ಕೆಲಸ ಮಾಡ್ಬೇಕಾಗುತ್ತೆ ಅವನಿಗೆ. ಆದ್ರೆ ಆವಾಗ್ಲೂ ಕೂಡ ಅವನು ಒಂದು ತಾವರೆ ಎಲೆ ಮೇಲೆ ನೀರು ಅಂತ ಹೇಳ್ತಾರಲ್ಲ, ಅಂಟ್ಕೊಳ್ದೆ ಯಾವುದೇ ಜೊತೆಗೆ ಅಂಟ್ಕೊಳ್ದೆ ಅವನು ಮಾಡ್ತಾ ಇರ್ತಾನೆ ಅಂತ ಕೃಷ್ಣ ಕೂಡ ಜನಕನ ಬಗ್ಗೆ ಹೇಳಿದ್ದಾನೆ ಈಗ ಭಗವದ್ಗೀತೆಯಲ್ಲಿ. ಹಾಗಾಗಿ ಅವರು ಕೂಡ ಮಾಡ್ತಾ ಇರ್ತಾರೆ ಕರ್ಮವನ್ನ, ಆದ್ರೆ ಅಂಟ್ಕೊಳ್ದೆ ಮಾಡ್ತಾ ಇರ್ತಾರೆ. ಯಾವುದ್ರಲ್ಲೂ ಒಂದು ಬೈಕ್ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಅವರು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಷಯಕ್ಕೆ ನಾವು ಇದನ್ನ ಒಂದು ಉತ್ತರ ಕೊಡ್ಬೋದು ನಾವು. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಹೊಂದಬೇಕು ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ, ನಾನು ಇಂಥವನು ಅಂತ ಅನ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದಕ್ಕೆ ತಕ್ಕವಾಗಿರೋದೆಲ್ಲ ನಾನು ಮಾಡ್ಬೇಕು ಅಂತ ಬಂದ್ಬಿಡ್ತೇವೆ. ಇವಾಗ ನಾನು ಫಾರ್ ಎಕ್ಸಾಂಪಲ್ ನೋಡಿ, ನಾನು ಒಂದು ಸ್ಟೂಡೆಂಟ್ ಅಂತ ನಾನು ಅನ್ಕೊಂಡ್ಬಿಟ್ರೆ, ನನಗೆ ಪರೀಕ್ಷೆ ಅಂತ ಒಂದಿದೆ, ಅದಕ್ಕಾಗಿ ನಾನು ಓದಬೇಕು, ಅದಕ್ಕಾಗಿ ನಾನು ಬೇಕಾದಷ್ಟು ಕೆಲಸ ಮಾಡ್ಬೇಕಾಗುತ್ತೆ. ಅವಾಗ ನನಗೆ ಒಂದು ಗುರಿ ಅಂತ ಒಂದಿದ್ರೆ ಏನಾಗುತ್ತೆ, ನನಗೆ ಇದೆಲ್ಲ ಮಾಡ್ಬೇಕು ಅಂತ ಬಂದ್ಬಿಡುತ್ತೆ. ಆದ್ರೆ ಯಾರು ಒಬ್ಬ ಆತ್ಮಜ್ಞಾನಿ ಆಗ್ಬಿಟ್ಟಿದಾನೋ ಅವನಿಗೆ ಗುರಿ ಅನ್ನೋದು ಯಾವುದೂ ಇಲ್ವೇ ಇಲ್ಲ ಅವನಿಗೆ. ಅದರಿಂದ ಅವನಿಗೆ ಕರ್ಮ ಅನ್ನೋದು ಅವನಿಗೆ ಇರೋದೇ ಇಲ್ಲ ಅವನಿಗೆ ಅನ್ನೋದನ್ನ ನಾವು ಇಲ್ಲಿ ತಿಳಿಬಹುದು. ಅದಕ್ಕೆ ಇದರಲ್ಲಿ ಕೂಡ ಈ ಅಹಂಭಾವ ಅಂತ ಒಂದಿದೆಯಲ್ಲ, ಅಹಂಕಾರ ಅಂತ ಒಂದಿದ್ರೇನೆ ಅವನಿಗೆ ನಾನು ಕೆಲಸ ಮಾಡೋವನು, ನಾನು ಮಾಡ್ತಾ ಇದ್ದೀನಿ ಅಂತೆಲ್ಲ ಬುದ್ಧಿ ಬರುತ್ತೆ. ಅದನ್ನ ಗೀತೆಯಲ್ಲಿ ಕೂಡ ಅವ್ನು ಹೇಳಿದ್ದಾನೆ, ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅಂದ್ರೆ ಆಕ್ಚುಲ್ ಆಗಿ ಎಲ್ಲರಿಗೂ ಕೂಡ, ಅಜ್ಞಾನಿಯಾಗಿರೋ ಎಲ್ಲರಿಗೂ ಕೂಡ ಆಗ್ತಾ ಇರೋದು ಏನಂದ್ರೆ, ಅವ್ರು ಮಾಡ್ತಾ ಇಲ್ಲ, ಆತ್ಮ ಮಾಡ್ತಾ ಇಲ್ಲ ಯಾರು ಕೆಲಸನೂ ಕೂಡ. ಕೆಲಸಗಳೆಲ್ಲ ಆಗ್ತಾ ಇರೋದು ಪ್ರಕೃತಿ ಲೆವೆಲಲ್ಲಿ ಆಗ್ತಾ ಇದೆ. ಪ್ರಕೃತಿ ಅಂದ್ರೆ ಏನು, ಶರೀರ ಮನಸ್ಸು ಇಂದ್ರಿಯಗಳಿದೆಯಲ್ಲ, ಆ ಲೆವೆಲಲ್ಲಿ ಆಗ್ತಾ ಇದೆ ಎಲ್ಲವೂ ಕೂಡ. ಆದ್ರೆ ಒಬ್ಬ ಆ ಒಂದು ಪ್ರಕೃತಿ ಅನ್ನೋದು ಬೇರೆ, ಅಂದ್ರೆ ಈ ಪ್ರಕೃತಿ ಉಂಟಾಗಿ ಮಾಡಿರೋ ಈ ಶರೀರಾದಿಗಳು ಬೇರೆ, ನಾನ್ ಬೇರೆ ಅಂತ ಒಂದು ಬುದ್ಧಿ ಇಲ್ಲದೆ ಇರೋದ್ರಿಂದ ಪ್ರಕೃತಿಯಲ್ಲಿ ಆಗ್ತಾ ಇರೋ ಕೆಲಸವನ್ನೆಲ್ಲ ತಾನು ಮಾಡ್ತಾ ಇದ್ದೀನಿ ಅಂತ ಅವನು ಅನ್ಕೊಳ್ತಾನೆ ಅಂತ. ಮನಸ್ಸು ಮಾಡ್ತಾ ಇರೋದು, ಶರೀರ ಮಾಡ್ತಾ ಇರೋದು, ಆ ಒಂದು ಇಂದ್ರಿಯಗಳು ಮಾಡ್ತಾ ಇರೋದನ್ನೆಲ್ಲ ತಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾನೆ. ಅದಕ್ಕೆ ಕೃಷ್ಣ ಅದನ್ನ
ಅಹಂಕಾರ ವಿಮೂಢಾತ್ಮ, ನಾನು ಅಂತ ಒಂದು ಬುದ್ಧಿ ಇದೆಯಲ್ಲ ಒಬ್ಬನಿಗೆ, ಅದರಿಂದ ಅವನು ಮೋಹಕ್ಕೆ ಒಳಪಟ್ಟಿದ್ದಾನ ಅವನು. ಅದರಿಂದ ಅವನು ನಾನ್ ಕರ್ತ ಅಂತ ಅನ್ಕೊಳ್ತಾನೆ. ಆದರೆ ವಾಸ್ತವವಾಗಿ ನಾನ್ ಕರ್ತ ಅಲ್ವೇ ಇಲ್ಲ. ಕರ್ಮ ಎಲ್ಲ ಆಗ್ತಾ ಇರೋದು ಈ ಇಂದ್ರಿಯಗಳು, ಮನಸ್ಸು ಆ ಲೆವೆಲಲ್ಲೇ ಆಗ್ತಾ ಇರೋದು. ನಾನ್ ಮಾತ್ರ ಅದನ್ನ ಸುಮ್ಮನೆ ನೋಡ್ತಾ ಇರೋನು ಅಷ್ಟೇನೆ ಅಂತ ಆ ತಿಳುವಳಿಕೆ ಮಾತ್ರ ನಮ್ಗಿರ್ಬೇಕು ಅಂತ ಈ ಒಂದು ಪ್ರಶ್ನೆಗೆ ನಾವು ಈ ಒಂದು ಉತ್ತರ ಕೊಡ್ತಾ ಇದ್ದೀವಿ. ಇದಕ್ಕೆ ಮುಂದಿನ ಒಂದು ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ, ಅದಕ್ಕೆ ಭಗವದ್ಗೀತಾ ಭಾಷ್ಯದಿಂದ ಒಂದು ವಾಕ್ಯ ಹೀಗಿದೆ: ಯದ್ಯಪಿ ಶಾಸ್ತ್ರಾವಗತಂ ನಿತ್ಯಂ ಕರ್ಮ ತಥಾಪಿ ಅವಿದ್ಯಾವತಃ ಏವ ಭವತಿ ಅಂತ. ಏನರ್ಥ ಅಂತ ಹೇಳಿದ್ರೆ, ನಿತ್ಯ ಕರ್ಮವು ಶಾಸ್ತ್ರಬೋಧಿತವಾಗಿರುವುದು ಹೌದು, ಆದರೆ ಅದು ಅವಿದ್ಯಾವಂತನಿಗೆ ಮಾತ್ರ ಇರುತ್ತದೆ ಅಂತ ಶಂಕರಾಚಾರ್ಯರ ವಾಕ್ಯ. ಅದನ್ನು ನೋಡಿ ಒಬ್ಬರು ಸೋಮಶೇಖರ್ ಮಾಗಡಿ ಸೋಮಯಾಜಿ ಅನ್ನೋರು ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಅವ್ರು ಏನು ಕೇಳ್ತಾರೆ ಅಂದರೆ, ವಿದ್ಯೆ ಎಂದರೆ ಏನು, ಅವಿದ್ಯೆ ಎಂದರೆ ಏನು, ಸಂಧ್ಯಾ ವಂದನೆ, ದೇವರ ಪೂಜೆ, ನಿತ್ಯಕರ್ಮ ಇದು ಅವಿದ್ಯಾವಂತರಿಗೆ ಇರುವುದೇ, ವಿದ್ಯಾವಂತರಿಗೆ ಇಲ್ಲವೇ ಇದಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆಗೆ ಮೊದಲು ಉತ್ತರ ಕೊಟ್ಬಿಟ್ಟು ಇನ್ನೂ ಇಬ್ಬರದ್ದು ಪ್ರಶ್ನೆ ಇದೆ ಇದ್ರ ವೀಕ್ಷಕ್ಕೆ, ಅದನ್ನ ಹೇಳೋಣ. ಸೊ ಮೊದಲು ಪ್ರಶ್ನೆಗೆ ನಾವೇನು ಕೇಳಬೇಕು ಅಂದರೆ, ವಿದ್ಯೆ ಅಂದರೆ ಏನು ಅಂತ ಕೇಳಿದ್ರೆ, ಆತ್ಮಜ್ಞಾನವನ್ನ, ಆತ್ಮಸ್ವರೂಪದ ಒಂದು ಸ್ವರೂಪ ಎಂಥದ್ದು ಅಂತ ತಿಳ್ಕೊಂಡು, ಅದೇ ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡು, ಅದು ನಾನಾಗಿದ್ದೀನಿ ಅಂತ ಒಂದು ತಿಳುವಳಿಕೆ ಇದೆಯಲ್ಲ, ಅದಕ್ಕೆ ವಿದ್ಯೆ ಅಂತ ಹೆಸರು. ಅದಲ್ಲದೆ ಇರೋದು ನಾನು ಇಂಥವನಾಗಿದ್ದೀನಿ ಅಂಥವನಾಗಿದ್ದೀನಿ ಅಂತ ಹೇಳೋದು ಅವಿದ್ಯೆ ಅದು. ಹಾಗಾಗಿ ವಿದ್ಯೆ ಮತ್ತು ಅವಿದ್ಯೆ ಎರಡು ಕೂಡ ಟೂ ಪೋಲ್ಸ್ ಅಪಾರ್ಟ್. ಅದು ಎರಡು ಧ್ರುವಗಳು. ಈ ಧ್ರುವ ಪಶ್ಚಿಮ ಧ್ರುವ ಅಂತ ಹೇಳ್ತೀವಲ್ಲ, ಧ್ರುವಗಳು ಅಂತ ಹೇಳ್ತೀವಲ್ಲ, ಆ ಥರ ಅಷ್ಟು ಎರಡು ಕೂಡ ಹೊಂದಾಣಿಕೆ, ಒಂದಕ್ಕೊಂದು ಸಂಬಂಧವೇ ಇಲ್ಲ, ಅಷ್ಟು ದೂರದಲ್ಲಿದೆ. ಹಾಗಾಗಿ ವಿದ್ಯೆ ಅಂದರೆ ನಮ್ಮ ಸ್ವರೂಪ ಎಂಥದ್ದು ಅಂತ ತಿಳುವಳಿಕೆನೇ ವಿದ್ಯೆ. ನಾವು ಅದನ್ನ ಬಿಟ್ಟು ನಾವು ಇಂಥವನಾಗಿದ್ದೀನಿ ಅಂಥವನಾಗಿದ್ದೀನಿ ಅಂತ ತಿಳ್ಕೊಳ್ಳೋದು ಅವಿದ್ಯೆ ಅನ್ನೋದನ್ನ ನಾವು ಎರಡಕ್ಕೂ ನಾವು ಅರ್ಥ ಹೇಳ್ಬೋದು. ಹಾಗಾದ್ರೆ ಈ ಕರ್ಮ ಅನ್ನೋದು ಅವಿದ್ಯಾವಂತನಿಗೆ ಕರ್ಮ ಇರುತ್ತೆ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಂಧ್ಯಾ ವಂದನೆ, ದೇವರ ಪೂಜೆ ಇದೆಲ್ಲ, ನಿತ್ಯ ಕರ್ಮ ಇದೆಲ್ಲ ಅವಿದ್ಯಾವಂತರಿಗೆ ಇರುವುದೇ ಅಂದ್ರೆ ಹೌದು ಅಂತ ಹೇಳ್ಬೇಕಾಗಿದೆ. ಇದರಿಂದ ನಾವ್ಯಾರು ಹೆದರ್ಬೇಕಾಗಿಲ್ಲ. ಆದ್ರೆ ಈ ಸಂಧ್ಯಾ ವಂದನೆ, ದೇವರ ಪೂಜೆ, ನಿತ್ಯ ಕರ್ಮ ಅದೆಲ್ಲ ಇರೋದು ಅವಿದ್ಯಾವಂತರಿಗೆ ಕರೆಕ್ಟ್. ಯಾಕಂದ್ರೆ ಅವನಿಗೆ ನಾನ್ ಮಾಡ್ತಾ ಇದ್ದೀನಿ ಅಂತ ಬುದ್ಧಿ ಇರುತ್ತೆ ಅವನಿಗೆ. ಆದ್ರೆ ಇದನ್ನೆಲ್ಲ ಯಾರಿಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಂಧ್ಯಾ ವಂದನೆ, ದೇವ್ರ ಪೂಜೆ, ಬೇರೆ ಎಲ್ಲ ಕರ್ಮಗಳು ಅಷ್ಟೇ, ಒಂದು ತುಳಸಿ ಪೂಜೆ ಆಗಲಿ, ದೇವ್ರ ಸ್ತುತಿ ಸ್ತೋತ್ರ ಮಾಡೋದಾಗ್ಲಿ, ಎಲ್ಲವೂ ಕೂಡ ಯಾರಿಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋಡು ನೀನು ಈ ಒಂದು ನಮ್ಮ ವಿಜಯಶೇಖರ ಭಾರತಿಗಳು ಸನ್ನಿಧಾನಗಳು ಮೊನ್ನೆ ಕೂಡ ಇದನ್ನ ಭಿಕ್ಷೆ ಹೇಳಿದ್ರು ಅವರು ಒಂದು ಕಡೆ. ಇಂಥ ಕರ್ಮ ಎಲ್ಲ ನಮಗೆ ಬೇಡವಾ ಅಂತ ಹೇಳಿದ್ರೆ, ಖಂಡಿತ ಬೇಕು ನಮಗೆ. ಯಾತಿಗೆ ಬೇಕು ಅಂತ ಹೇಳಿದ್ರೆ, ನಾವು ಬೇರೆ ಏನೇನೋ ಮಾಡ್ತಾ ಇದೀವಲ್ಲ, ಅದರಿಂದ ನಾವು ಉತ್ತರ ಬಿಡಿಸ್ಕೊಂಡು ನಾವು ನಮ್ಮ ಗುರಿಯಾಗಿರುವ ನಮ್ಮ ಆತ್ಮಸ್ವರೂಪದ ಜ್ಞಾನವನ್ನು ಪಡ್ಕೊಳ್ಳೋಕ್ಕಾಗಿ ನಾವು ಅದರ ಒಂದು ತರಬೇತಿ ಪಡ್ಕೋಬೇಕಾಗಿದೆ. ಅದಕ್ಕಾಗಿ ನಮಗೆ ಇದೆಲ್ಲ ಮಾಡಬೇಕಾಗಿದೆ. ಅಂದ್ರೆ ಏನಾಗುತ್ತೆ, ಈ ಸಂಧ್ಯಾ ವಂದನೆ, ದೇವ್ರ ಪೂಜೆ, ನಿತ್ಯಕರ್ಮ ಇದೆಲ್ಲ ಏನ್ ಮಾಡುತ್ತೆ, ನಾವು ಬೇರೆ ಯಾವ್ದಾವ್ದೋ ಮಾಡ್ತಾ ಇದೀವಲ್ಲ, ನಾವು ಮಾಡಿ ಅಲ್ಲಿ ನಾವು ಸಿಗಾಕೊಳ್ತಾ ಇದೀವಲ್ಲ, ಅದರಿಂದ ನಮ್ಮನ್ನ ಕಾಪಾಡಕ್ಕೆ ಇದೆಲ್ಲ ಇರೋದು. ಹಾಗಾಗಿ ಇದಕ್ಕೊಂದು ಇದು ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಒಂದು ಮುಳ್ಳು ಚುಚ್ಕೊಂಡಿದೆ ಇವಾಗ ನಮ್ಗೆ. ಆ ಮುಳ್ಳು ತೆಗಿಬೇಕಾದ್ರೆ ನಾವು ತಿರ್ಗಾ ಏನ್ ಮಾಡ್ತೀವಿ, ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಯಾವ್ದಾದ್ರು ತಗೊಳ್ತೀವಿ ಅದನ್ನ. ಯಾಕಂದ್ರೆ ಮುಳ್ಳಿಂದಾನೇ ತೆಗಿಬೇಕು ಅಂತ ಒಂದು ಗಾದೆ ಕೂಡ ಇದೆಯಲ್ಲ, ಆ ಥರನೇ ಇಲ್ಲೂ ಕೂಡ ಕರ್ಮವನ್ನ ನಮ್ಗೆ ಕರ್ಮದಿಂದ ತೆಗಿಬೇಕು. ಬಟ್ ಎಂಥ ಕರ್ಮವನ್ನ ಯಾವ ಕರ್ಮದಿಂದ ತೆಗಿಬೇಕು ಅಂದ್ರೆ ಇದಕ್ಕೆ ಇದೇ ಉದಾಹರಣೆ. ಹಾಗಾಗಿ ನಾವು ಯಾವ್ಯಾವುದೋ ಕರ್ಮಗಳನ್ನ ಮಾಡಿ ಅದಕ್ಕೆ ಬಂಧನಕ್ಕೆ ಒಳಪಡ್ತಾ ಇದ್ದೀವಿ. ನಾವು ಮತ್ತೆ ನಮ್ಮ ಕರ್ಮದ ಒಂದು ರಾಶಿ ಭಾರ ಅದನ್ನ ಸೇರಿಸ್ಕೊಳ್ತಾ ಇದೀವಿ, ಲೋಡ್ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಇದೀವಿ. ಅದು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಮಾಡ್ಬೇಕು. ಸಂಧ್ಯಾ ವಂದನೆ, ದೇವ್ರ ಪೂಜೆ, ನಿತ್ಯಕರ್ಮ ಅಂತ ಇದೆಯಲ್ಲ, ಇದನ್ನ ಮಾಡ್ಬೇಕು. ಸೊ ಇದನ್ನೆಲ್ಲ ಹೇಳಿರೋದು ಶಾಸ್ತ್ರವೇ ಇದು ನಮ್ಗೆ ಹೇಳುತ್ತೆ. ಅದು ಹೇಳಿದ್ರು ಕೂಡ ಅದು ಯಾರಿಗೆ ಹೇಳಿದೆ ಅಂತ ಹೇಳಿದ್ರೆ, ನಾನು ಮುಕ್ತ ಸ್ವರೂಪ ಅಂತ ಯಾರಿಗೆ ಗೊತ್ತಿಲ್ವೋ, ನನ್ನ ಆತ್ಮಸ್ವರೂಪ ಏನು ಅಂತ ಗೊತ್ತಿಲ್ವೋ ಅವನಿಗಾಗಿ ಹೇಳಿರೋದು ಇದು. ಆದ್ರೆ ಅದೇ ಇಲ್ಲಿ ಹೇಳ್ತಾ ಇರೋದು, ಅವಿದ್ಯಾವಂತರಿಗೆ ಇರುವುದೇ ಅಂತ ಹೇಳಿದ್ರೆ ಹೌದು ಇರೋದೇ ಅದು. ವಿದ್ಯಾವಂತರಿಗೆ ಇಲ್ಲವೇ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ವಿದ್ಯಾವಂತರಿಗೆ ಇದೆಲ್ಲ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ವಿದ್ಯಾವಂತರು ಅಂದ್ರೆ ಏನು, ಈ ಆತ್ಮಜ್ಞಾನವನ್ನು ಪಡ್ಕೊಂಡಿರೋ ಜ್ಞಾನಿಗಳು ಕೂಡ ಅವರು ಇಂಥ ಕರ್ಮಗಳನ್ನ ಕೆಲವರು ಮಾಡೋದು ಇರುತ್ತೆ. ಅದು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ನೋಡಿ, ಒಬ್ಬ ಗೃಹಸ್ಥನಾಗಿದ್ದಾನೆ. ಅವನಿಗೆ ಸಂಸಾರ ಎಲ್ಲ ಇದೆ, ಅವನಿಗೆ ಮನೆ ಮಕ್ಕಳೆಲ್ಲ ಇದೆ, ಅವರಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ತಂದೆ ತಾಯಿಗಳೆಲ್ಲ ಅವನು ಕಾಪಾಡಬೇಕಾಗಿದೆ ಅಂತ ಅವನು ಒಬ್ಬ ಆತ್ಮಜ್ಞಾನಿ ಆಗ್ಬಿಟ್ಟ ಅಂತ ಇಟ್ಕೊಳ್ಳೋಣ. ಅವಾಗ ಅವನೇನ್ ಮಾಡ್ತಾನೆ ಅಂದ್ರೆ, ಶಂಕರಾಚಾರ್ಯರು ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಆ ಕೇಸ್ ತಗೊಂಡಿದ್ದಾರೆ, ಆ ಕೇಸ್ ಸ್ಟಡಿ ಮಾಡಿದ್ದಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ನೋಡು, ಅಂತ ಅವನಿಗೆ ಜ್ಞಾನ ಬಂದ್ಬಿಟ್ಟು ಅವನು ಸಂಸಾರದಲ್ಲಿ ಇದ್ದಾನೆ, ಅವನು ಕುಟುಂಬಸ್ಥನಾಗಿದ್ದಾನೆ. ಆಗಿರುವಾಗ ಅವನಿಗೆ ಆತ್ಮಜ್ಞಾನ ಬಂದ್ಬಿಡ್ತು ಅಂತ ಹೇಳಿದ್ರೆ, ಅವ್ನು ಮಾಡ್ಬೇಕಾದ ಏನು ಅಂತ ಹೇಳಿದ್ರೆ, ಅವನು ಬಿಟ್ಟು ಹೋಗ್ಬೇಕಾದೆ ಅವನು ಮಾಡ್ಬೇಕಾದ್ದು ಅಂತ ಒಂದು ಫಸ್ಟ್ ಆಪ್ಷನ್ ಅದೇನೆ. ಫಸ್ಟ್ ಆಪ್ಷನ್ ಏನು, ದಟ್ ಇಸ್ ದ ಓನ್ಲಿ ಥಿಂಗ್ ದಟ್ ಹಿ ಕ್ಯಾನ್ ಡೂ ಅಂತ, ಹಿ ಹ್ಯಾಸ್ ಟು ಡೂ ಅಂತ.
ಅಕಸ್ಮಾತ್ ಅವ್ನಿಗೆ ಹೋಗೋಕ್ಕಾಗಲಿಲ್ಲ ಅಂತ ಕೇಸ್ ತಗೊಳ್ತಾರೆ ಶಂಕರಾಚಾರ್ಯರು. ಅವ್ನಿಗೆ ಏನೋ ಕಾರಣದಿಂದ ಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ, ಮನೆಯನ್ನು ಬಿಟ್ಟು ಆಗ್ತಾ ಇಲ್ಲ. ಏನು ಕಾರಣ ಅಂತ ಇರ್ಬೋದು, ನಾವು ಗೆಸ್ ಮಾಡ್ಬೋದು. ತಂದೆ ತಾಯಿಗಳಿದ್ದಾರೆ ವಯಸ್ಸಾದವರು, ಅವ್ರನ್ನ ನೋಡ್ಕೋಬೇಕಾದ ಇವನಿಗೆ ಹೊಣೆ. ಇವನು ತಮ್ಮಂದ್ರು ಅಕ್ಕಂದ್ರು ಯಾರ ಕೈಲೂ ಬಿಡೋಕ್ಕಾಗೋದಿಲ್ಲ, ಅವನಿಗೆ ಯಾರು ಇಲ್ಲ ಅಂತವ್ರು, ಇವನೇ ಮಾಡಬೇಕು ಅಂತ ಇದೆ. ಮತ್ತು ಅಥವಾ ತುಂಬ ಹೆಂಡತಿ ಮಕ್ಕಳೆಲ್ಲ ತುಂಬ ತೀರಾ ಚಿಕ್ಕವರಾಗಿದ್ದಾರೆ, ಅವ್ರನ್ನೂ ಕೂಡ ಒಂದು ದಾರಿ ತೋರಿಸ್ಬೇಕು, ಇವನೇ ಅದಕ್ಕೆ ಮಾಡಬೇಕು, ಬೇರೆ ಯಾರ ಕೈಲೋ ಅದೆಲ್ಲ ಕೊಡೋಕ್ಕಾಗೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವನು ಮನೆ ಬಿಟ್ಟು ಸನ್ಯಾಸ ತಗೊಂಡು ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವ್ನು ಹೇಗಿರ್ತಾನೆ ಮನೇಲಿ ಅಂತ ಹೇಳಿದ್ರೆ, ಆವಾಗ ಅದಕ್ಕೆ ಶಂಕರಾಚಾರ್ಯರು ಕೊಡೋ ವಿವರಣೆ ಏನು ಅಂತ ಹೇಳಿದ್ರೆ, ಆ ಗೃಹಸ್ಥನಾಗಿರುವಾಗ ಅವನು ಏನೇನು ಮಾಡಬೇಕು ಕರ್ಮಗಳೆಲ್ಲ, ಶಾಸ್ತ್ರ ವಿಹಿತವಾದ ಕರ್ಮಗಳೆಲ್ಲ ಅದನ್ನ ಮಾಡ್ತಾ ಇರ್ತಾನೆ ಅವನು. ಅದರಿಂದ ಅವನಿಗೆ ಪ್ರಯೋಜನ ಏನ್ ಇಲ್ಲ, ಯಾಕಂದ್ರೆ ಅವನು ಅದಕ್ಕಿಂತ ದೊಡ್ಡ ಪ್ರಯೋಜನ ಪಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಅವನಿಗೆ ನೋಡಿ, ಇವಾಗ ಗೃಹಸ್ಥನಾಗಿದ್ರೆ ಅವನಿಗೆ ಸಂಧ್ಯಾವಂದನೆ ಕರ್ಮ ಇರುತ್ತೆ, ಅಗ್ನಿಹೋತ್ರ ಕರ್ಮ ಇರುತ್ತೆ, ಆಮೇಲೆ ವೈಶ್ವದೇವ ಇದೆಲ್ಲ ಇರುತ್ತೆ ಅವನಿಗೆ. ಅಂದ್ರೆ ಪಂಚ ಮಹಾಯಜ್ಞ ಅಂತ ಹೇಳ್ತೀವಲ್ಲ, ಪ್ರತಿ ದಿವಸನೂ ಅವ್ನು ಮಾಡಬೇಕಾದ, ಅತಿಥಿಗಳಿಗೆ ಸತ್ಕಾರ ಮಾಡಬೇಕಾಗಿದೆ. ಆಮೇಲೆ ಸನ್ಯಾಸಿಗಳೆಲ್ಲ ಬಂದ್ರೆ ಅವ್ರಿಗೆ ಭಿಕ್ಷೆ ಕೊಡಬೇಕಾಗಿದೆ. ಅವನಿಗೆ ಬ್ರಹ್ಮಚಾರಿಗಳಾಗಿದ್ರೆ ಅವ್ರಿಗೆ ಇವನು ನೆರವಾಗ್ತಾನೆ. ಒಬ್ಬ ಗೃಹಸ್ಥನಾಗಿದ್ದಾನೆ ಅಂದ್ರೆ ಸುಮ್ಮನೆ ಅಲ್ಲ, ಅವನಿಗೆ ಸಮಾಜದಲ್ಲಿ ಅವನಿಗೆ ಬಾಕಿ 3 ಆಶ್ರಮ ಇದೆಯಲ್ಲ, ಬ್ರಹ್ಮಚಾರಿ, ಸನ್ಯಾಸಿ ಮತ್ತು ವಾನಪ್ರಸ್ಥ, ಅವ್ರಿಗೆಲ್ಲ ಇವನ್ ನೆರವಾಗಬೇಕು. ಯಾಕಂದ್ರೆ ಇವನ ಹತ್ರ ಅದೆಲ್ಲ ಇದೆ, ಅದಕ್ಕಾಗಿ ಇವನು ಸಂಪಾದನೆ ಮಾಡಬೇಕು ಅಂತಾನು ಇದೆ ಶಾಸ್ತ್ರ. ಅದಕ್ಕಾಗಿ ಸಂಪಾದನೆ ಮಾಡಬೇಕು. ತಸ್ಮಾದೇಯ ಕಯಾ ಚಲದೆಯ ಬಹ್ವನ್ನಂ ಪ್ರಾಪ್ನಿಯಾತ್ ಅಂತ ತೈತ್ರಿ ಉಪನಿಷತ್ತಲ್ಲೇ ಬರುತ್ತೆ ಅದು. ಇಂಥ ಅವ್ನು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಬಂದವ್ರಿಗೆಲ್ಲ ಇವನು ಊಟ ಎಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ ಇವನು ಸಂಪಾದನೆ ಮಾಡ್ಬೇಕಾದಲ್ಲ ಅದನ್ನ. ಹಾಗಾಗಿ ಯಾವ್ದಾದ್ರು ಈ ರೀತಿ ಅವನು ಬೇಕಾದಷ್ಟು ಅನ್ನವನ್ನು ಅವನು ಪಡ್ಕೋಬೇಕು, ಮೊದಲು ಪಡ್ಕೊಂಡು ಬಾಕಿಯವ್ರಿಗೆಲ್ಲ ವಿತರಣೆ ಮಾಡ್ಬೇಕು ಅವನು. ಅಂತ ಕೆಲಸದಲ್ಲಿ ಅವನು ಇರ್ತಾನೆ. ಅವನು ಒಂದ್ ವೇಳೆ ಅವನು ಜ್ಞಾನಿ ಆಗ್ಬಿಟ್ಟ ಅಂತ ಹೇಳಿದ್ರೆ ಅವನು ಇದನ್ನೆಲ್ಲ ಮಾಡ್ತಾ ಇರ್ತಾನೆ, ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡ್ತಾ ಇರ್ತಾನೆ. ಅವನಿಗಾಗಿ ಏನು ಮಾಡೋದಿಲ್ಲ. ಆದ್ರೆ ಈ ಆಶ್ರಮದಲ್ಲಿ ಇದ್ದೀನಿ ನಾನು ಇವಾಗ, ಈ ಆಶ್ರಮಕ್ಕೆ ಉಚಿತವಾಗಿರೋ ಕರ್ಮವನ್ನ ನಾನು ಮಾಡಲೇಬೇಕು. ಮಾಡದೇ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೇನು ಪಾಪ ಬರೋದಿಲ್ಲ. ಆದ್ರೆ ಶಂಕರಾಚಾರ್ಯ ಅದನ್ನ ಹೇಳ್ತಾರೆ, ಬಾಕಿಯವರು ಇವನು ನೋಡ್ತಾ ಇರ್ತಾರಲ್ಲ, ಇವನು ಆತ್ಮಜ್ಞಾನಿಯಾಗಿದ್ದಾನೆ ಅಂತ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಇವನು ಕೆಲಸ ಅವ್ನಿಗೆ ಮಾಡ್ಬೇಕಾದ ಕರ್ಮ ಮಾಡ್ತಾ ಇಲ್ಲ. ಅದು ನೋಡ್ಬಿಟ್ಟು ಅವ್ರು ಏನು ಆಡ್ಕೊಳ್ತಾರೆ ಅಂತ ಹೇಳಿದ್ರೆ, ನೋಡು 3 ಹೊತ್ತು ತಿಂತಾ ಇದ್ದಾನೆ, ಚೆನ್ನಾಗಿ ಮನೇಲೇ ಇದ್ದಾನೆ, ಗುಂಡಿಗಿದ್ದಾನೆ ಅವನು. ಆದ್ರೆ ಅವನು ಅಗ್ನಿಹೋತ್ರ ಸಂಧ್ಯಾ ಅಂದ್ರೆ ಏನು ಮಾಡ್ತಾನೆ ಇಲ್ವಲ್ಲ ಅಂತ ಅವರು ಆಡ್ಕೊಳ್ತಾರೆ. ಆಡ್ಕೊಂಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಪಾಪ ಬರುತ್ತೆ. ಯಾಕಂದ್ರೆ ಜ್ಞಾನಿ ಬಗ್ಗೆ ಅವರು ಆಡ್ಕೊಂಡಿದ್ದು ಪಾಪ ಬರುತ್ತೆ ಅವರಿಗೆ. ಅದನ್ನ ತಪ್ಪಿಸಕ್ಕಾಗಿ ಇವನು ಮಾಡ್ತಾ ಇರ್ತಾನೆ ಅಂತ ಅದನ್ನ ಹೇಳಿದ್ದಾರೆ ಶಂಕರ. ತುಂಬಾ ಸುಂದರವಾಗಿ ಹೇಳಿದ್ದಾರೆ ಅದನ್ನ. ಹೀಗೆ ಇವರು ಹೇಳಿದ ಪ್ರಶ್ನೆಗೆ ಇದನ್ನ ನಾವು ಉತ್ತರ ಕೊಡ್ಬೇಕಾಗುತ್ತೆ. ಹಾಗಾಗಿ ವಿದ್ಯಾವಂತರಿಗೆ ಇವುಗಳೆಲ್ಲ ಇಲ್ಲ ನಿಜವಾಗ್ಲು. ಆದ್ರೂ ಕೂಡ ಅವರು ಏನಾದ್ರೂ ಒಂದ್ ವೇಳೆ ಇಂಥ ಒಂದು ಸ್ಥಿತಿಯಲ್ಲಿ ಅವ್ರು ಇದ್ರೆ ಅದನ್ನ ಅವರು ಮಾಡ್ತಾ ಇರ್ಬೇಕಾಗುತ್ತೆ ಅನ್ನೋದನ್ನ ನಾವು ತಿಳಿಬೇಕು. ಇನ್ನೊಬ್ರು ಪ್ರಾಣೇಶಾಚಾರ್ ಜೋಶಿ ಹೈದರಾಬಾದ್ನವರು ಕೇಳಿದ್ದಾರೆ, ಅಂದ್ರೆ ತತ್ವನಿಶ್ಚಯ ಆದ ಮೇಲೆ ಸಂಧ್ಯಾದಿ ಕರ್ಮ ತ್ಯಾಗ ಅಂತೀರಾ ಅಂತ ಕೇಳಿದ್ದಾರೆ ಅವರು. ಅದಕ್ಕೂ ಕೂಡ ನಾವು ಹೌದು ಅಂತ ಹೇಳ್ಬೇಕಾಗಿದೆ. ಇವಾಗ ನಾನು ಶಂಕರಾಚಾರ್ಯ ಹೇಳಿದ್ನಲ್ಲ, ಇದನ್ನೆಲ್ಲ ಅವನು ತತ್ವನಿಷ್ಠೆ ಆದ್ಮೇಲೆ ಅವನು ಸಂಧ್ಯಾದಿ ಕರ್ಮಗಳೆಲ್ಲ ಬಿಡ್ತಾನೆ ಅವನು. ಅಂದ್ರೆ ಬಿಡ್ತಾನೆ ಅಂದ್ರೆ ಏನು, ನಮ್ಮ ರಾಮಕೃಷ್ಣ ಪರಮಹಂಸರು ತುಂಬಾ ಚೆನ್ನಾಗಿ ಅದನ್ನು ಹೇಳಿದ್ದಾರೆ ನೋಡು. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ಅವ್ರಿಗೆ ಆಗಿದ್ದೇನೆ ಅವ್ರು ಹೇಳ್ತಾರೆ. ಅವರು ನೋಡು, ನನಗೆ ಅವ್ರು ಅಂತ ಒಂದು ಉತ್ತಮವಾದ ಸ್ಥಿತಿಯಲ್ಲಿ ಇದ್ದಾಗ ಸರಿ ಅರ್ಘ್ಯ ಕೊಡೋಣ ಅಂತ ಅವರು ಹೊಳೆಗೆ ಹೋಗ್ಬಿಟ್ಟು ಕೈಯಲ್ಲಿ ನೀರು ತಗೊಂಡು ಅರ್ಘ್ಯ ಕೊಡಕ್ಕೆ ಹೋದಾಗ ಆ ನೀರೆಲ್ಲ ಕೈಯಿಂದ ಬಿದ್ದೋಗ್ತಾ ಇದೆಯಂತೆ. ಅವ್ರಿಗೆ ಅದಕ್ಕೆ ಕೈ ಕೂಡ ಬರ್ತಾ ಇಲ್ಲ, ಅರ್ಘ್ಯ ಕೊಡೋಕೆ ಕೈ ಕೂಡ ಬರ್ತಾ ಇಲ್ಲ, ಆ ಥರ ಆಗ್ತಾ ಇದೆ ಅವ್ರಿಗೆ. ಅಂತ ಒಂದು ಸ್ಥಿತಿ ಒಬ್ಬನಿಗೆ ಬಂದ್ಬಿಟ್ರೆ ಅವನೇ ಸನ್ಯಾಸ ತಗೊಳ್ಳಕ್ಕೆ ಸರಿಯಾದ ಒಂದು ವ್ಯಕ್ತಿ. ಅಷ್ಟೊಂದು ವೈರಾಗ್ಯ ಬಂದಿದೆ ಅವನಿಗೆ, ಯಾವ್ದ್ರಲ್ಲೂ ಅವನಿಗೆ ಮನಸ್ಸೇ ಹೋಗ್ತಾ ಇಲ್ಲ ಅಂತ ಅವ್ನಿಗೆ ಏನ್ ಮಾಡ್ಬೇಕಾಗಿದೆ, ಕರ್ಮವನ್ನು ಅವ್ನು ಬಿಡ್ತಾ ಇಲ್ಲ, ಕರ್ಮ ಅವ್ನು ಬಿಟ್ಟು ಹೋಗ್ತಾ ಇದೆ, ಆ ಥರ ಒಂದು ಸ್ಥಿತಿ. ಹಾಗಾಗಿ ತತ್ವನಿಷ್ಠೆ ಆದ್ಮೇಲೆ ಸಂಧ್ಯಾದಿ ಕರ್ಮ ತ್ಯಾಗ ಅಂತೀರ ಅಂತ ಹೇಳಿದ್ರೆ ತ್ಯಾಗ ಆಗುತ್ತೆ, ಅದು ಖಂಡಿತ ಆಗುತ್ತೆ. ಅಕಸ್ಮಾತ್ ಅವನು ಈ ತತ್ವನಿಷ್ಠೆ ಆಗಿ ಅವನು ನಾನು ಹೇಳಿದ ರೀತಿಯಲ್ಲಿ ಸನ್ಯಾಸ ತಗೊಳ್ಳದೆ ಇದ್ರೆ ಅವನು ಯಾವುದೇ ಆಶ್ರಮದಲ್ಲಿ ಇದ್ರೂ ಕೂಡ ಆ ಆಶ್ರಮಕ್ಕೆ ಉಚಿತವಾಗಿರೋ ಕರ್ಮಗಳನ್ನ ಮಾಡ್ತಾ ಇರ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ ಈ ಕಾರಣಕ್ಕಾಗಿ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಹೀಗಾಗಿ ಇಂಥ ಒಂದು ಉತ್ತರ ಇದಕ್ಕೆ ಹೇಳ್ಬೇಕು. ಮೂರನೇವರು ರಾಜ್ ನಟ, ಅಂದ್ರೆ ನಟರಾಜ್ ಅಂತ ಕಾಣುತ್ತೆ ಅವ್ರ ಹೆಸರು. ಆ ಥರ ಅವ್ರು ಕೇಳ್ತಾ ಇದ್ದಾರೆ, ಅಸಲಿಗೆ ಅವಿದ್ಯಾವಂತ ಯಾರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಉತ್ತರ ನಾವು ಏನು ಅಂತ ಹೇಳಿದ್ರೆ, ತನ್ನ ಸ್ವರೂಪ ಏನು ಅಂತ ತಿಳಿದೇ ಇರೋವನೇ ಅವಿದ್ಯಾವಂತ, ತನ್ನ ಸ್ವರೂಪ ಯಾವುದು ಅಂತ ತಿಳಿದವನು ವಿದ್ಯಾವಂತ ಅಂತ. ಇಷ್ಟೇ, ಈ ಎರಡನ್ನ ನಾವು ತುಂಬಾ ಚೆನ್ನಾಗಿ ಶಾಸ್ತ್ರದಲ್ಲಿ ತುಂಬಾ ಕ್ಲೀನ್ ಆಗಿ ಹೇಳ್ಬಿಡುತ್ತೆ ಅದು. ಇದರಲ್ಲಿ ಒಂದು ವಿಷಯ ನಾವು ತಿಳಿಬೇಕು. ಇದರಲ್ಲಿ ಒಂದು ವೇಳೆ ಒಬ್ಬನಿಗೆ ಆತ್ಮಜ್ಞಾನದ ಒಂದು ಅಪರೋಕ್ಷ ಅನುಭವ ಆಗಿಲ್ಲ, ಆದ್ರೆ ಆತ್ಮಜ್ಞಾನ ಅದನ್ನು ಏನು ಅಂತ ವಿಷಯ ಗೊತ್ತಿದೆ ಅವನಿಗೆ, ಗ್ರಂಥಗಳಿಂದ ಓದ್ಕೊಂಡಿದ್ದಾನೆ, ಸಾಧನೆ ಮಾಡ್ತಾ ಇದ್ದಾನೆ, ಅವನಿಗಿನ್ನ ಅಪರೋಕ್ಷ ಅನುಭವ ಆಗಿಲ್ಲ. ಅವನ್ನ ನಾವು ವಿದ್ಯಾವಂತ ಅಂತ ಹೇಳ್ತೀವ, ಅವಿದ್ಯಾವಂತ ಅಂತ ಹೇಳ್ತೀವ ಅಂತ ಕೇಳಿದ್ರೆ 2 ರೀತಿಯಲ್ಲಿ ಹೇಳ್ಬೋದು. ಒಂದು ರೀತಿಯಲ್ಲಿ ವಿದ್ಯಾವಂತ ಅಂತ ಹೇಳ್ಬೋದು, ಬಟ್ ಅದಕ್ಕೆ ವಿದಿನ್ ಕೋಟ್ಸ್ ಹೇಳ್ಬೇಕಾಗುತ್ತೆ. ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತೀವಲ್ಲ, ಇವನ ವಿದ್ಯಾವಂತ ಹೇಳ್ಬೋದು, ಬಟ್ ಅಂಡರ್ ದೀಸ್ ಕಂಡೀಷನ್ಸ್ ಹೇಳ್ಬೋದು. ಆದ್ರೆ ಇನ್ನೊಂದು ರೀತಿಯಲ್ಲಿ ನೋಡಿದಾಗ, ಉಪನಿಷತ್ತಿನ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನೋಡಿ,
ಈ ಆತ್ಮಜ್ಞಾನಕ್ಕಾಗಿ ಅವನು ಶ್ರಮ ಪಡ್ತಾ ಇದ್ದಾನೆ, ಸಾಧನೆ ಮಾಡ್ತಾ ಇದ್ದಾನೆ. ಆದರೆ ಅವನು ಆ ಆತ್ಮಜ್ಞಾನ ಪಡ್ಕೊಳ್ಳೋಕ್ಕೆ ಮುಂಚೆ, ಅಂದರೆ ಅಪರೋಕ್ಷ ಜ್ಞಾನ ಪಡ್ಕೊಳ್ಳೋಕೆ ಮುಂಚೆ ತೀರೋಗ್ಬಿಡ್ತಾನೆ. ಅವನ ಕೇಸ್ ಏನಾಗುತ್ತೆ ಅಂತ 6ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಯೋಗ ಭ್ರಷ್ಟ ಅಂತ ಒಂದಿರಲಿ ಅರ್ಜುನ ಪ್ರಶ್ನೆ ಮಾಡ್ತಾನೆ. ನೋಡು, ಒಬ್ಬ ಈ ಆತ್ಮಜ್ಞಾನ ಪಡ್ಕೋಬೇಕು ಅಂತ ಸಾಧನೆ ಮಾಡ್ತಾ ಇದ್ದಾನೆ, ಆದರೆ ಪಡ್ಕೊಳ್ಳೋಕೆ ಮುಂಚೆ ಅವನು ತೀರೋಗ್ತಾನೆ. ಅವಾಗ ಅವನು ಇಷ್ಟು ದಿವಸ ಮಾಡಿದ ಸಾಧನೆ ಎಲ್ಲ ವೇಸ್ಟ್ ಆಗುತ್ತಾ, ಅದು ದಂಡ ಆಗುತ್ತಾ ಅಂತ ಕೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ದಂಡ ಆಗೋದಿಲ್ಲ. ಏನೇ ಒಂದು ಸಣ್ಣ ಒಂದು ಸ್ವಲ್ಪ ಕೂಡ ಮಾಡಿದ್ರು ಕೂಡ ಅದು ಖಂಡಿತ ಮುಂದಿನ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಅವನಿಗೆ ಅಂತ ಅವರಿಗೆ ಭರವಸೆ ಕೊಡ್ತಾನೆ. ಅವಾಗ ಏನಾಗ್ತಾನೆ, ತೀರ್ಕೊಂಡವನು ಪುಣ್ಯ ಕರ್ಮಗಳೆಲ್ಲ ಮಾಡಿದವರು ಯಾವ ಒಂದು ಉತ್ತಮವಾದ ಸ್ವರ್ಗಲೋಕಕ್ಕೆಲ್ಲ ಹೋಗ್ತಾರೋ ಅಲ್ಲಿಗೆ ಹೋಗ್ತಾನೆ. ಅವನು ಹೋಗಿ ಅಲ್ಲಿ ಭೋಗಗಳೆಲ್ಲ ಅನುಭವಿಸಿ ಅವನು ಮತ್ತೆ ಬರ್ತಾನೆ, ಅದು ಮುಗಿದ ಮೇಲೆ ಬರ್ತಾನೆ. ಇದೇ ಮನುಷ್ಯ ಲೋಕಕ್ಕೆ ಬಂದವನು ಮತ್ತೆ ಅವನು ಎಲ್ಲಿ ಬಿಟ್ಟನೋ ಸಾಧನೆ ಅಲ್ಲಿದ್ದಾನೆ ಕಂಟಿನ್ಯೂ ಆಗುತ್ತೆ ಅವನಿಗೆ ಅಂತ ತುಂಬ ಚೆನ್ನಾಗಿ 6ನೇ ಅಧ್ಯಾಯದಲ್ಲಿ ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಅವಿದ್ಯಾವಂತ ಯಾರು ಅಂತ ಹೇಳಿದ್ರೆ ಅವನು ಕೂಡ ಅವಿದ್ಯಾವಂತನಾಗ್ತಾನೆ. ಅವನು ಎಲ್ಲ ಓದಿದ್ದಾನೆ, ಪ್ರಸ್ಥಾನತ್ರಯ ಭಾಷೆ ಎಲ್ಲ ಪಾಠ ಆಗ್ತಾ ಇದೆ ಅವನಿಗೆ, ಸಾಧನೆ ಮಾಡ್ತಾ ಇದ್ದಾನೆ, ಪ್ರತಿ ದಿವಸ ಧ್ಯಾನ ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ತೀರ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಅವನ ವಿದ್ಯಾವಂತ ಅಂತ ಹೇಳ್ಬೋದು, ಅವಿದ್ಯಾವಂತ ಅಂತ ಹೇಳ್ಬೋದು, ಅಂದರೆ ಇಕ್ಕಟ್ಟು ಸ್ವಲ್ಪ. ಹಾಗಾಗಿ ಅವನ ಒಂದು ರೀತಿಯಲ್ಲಿ ವಿದ್ಯಾವಂತ ಹೇಳ್ಬೋದು ಅಂತ ಹೇಳಿದ್ರೆ ಪರೋಕ್ಷ ಜ್ಞಾನವನ್ನು ಪಡ್ಕೊಂಡಿದ್ದಾನ ಅವನು, ಅಪರೋಕ್ಷ ಜ್ಞಾನಿ ಆಗಿಲ್ಲ ಅವನು ಅಂತ ಹೇಳಬೇಕಾಗುತ್ತೆ. ಸರಿ, ಆದರೆ ಒಂದು ಕರ್ಮ ಅಂತ ಒಂದು ಸಿಸ್ಟಮ್ ಇದೆಯಲ್ಲ, ಒಂದು ಎಕೋ ಸಿಸ್ಟಮ್ ಇದೆಯಲ್ಲ, ಅದು ಹೇಗೆ ನೋಡುತ್ತೆ ಅವನ್ನ ಅಂತ ಕೇಳಿದ್ರೆ ಅದು ಅವನ್ನ ಅವಿದ್ಯಾವಂತನಾಗೆ ನೋಡುತ್ತೆ. ಯಾಕೆಂದ್ರೆ ವಿದ್ಯಾವಂತನಾಗಿದ್ರೆ ಅವನಿಗೆ ಮತ್ತೆ ಜನ್ಮ ಇಲ್ಲ, ಅವಿದ್ಯಾವಂತನಾಗಿದ್ರೆ ಮತ್ತೆ ಜನ್ಮ ಇದೆಯಲ್ಲ. ಹಾಗಾಗಿ ಕೃಷ್ಣ ಹೇಳಿದಾನಲ್ಲ 6ನೇ ಅಧ್ಯಾಯದಲ್ಲಿ, ಆ ದೃಷ್ಟಿಯಲ್ಲಿ ನೋಡಿದಾಗ ಅವನ್ನ ಅವಿದ್ಯಾವಂತ ಅಂತ ಹೇಳಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಅಂತ ನಾವು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ನಾನು ಸ್ವಲ್ಪ ಇನ್ನೊಂದು 3-4 ಪ್ರಶ್ನೆ ಇದೆ, ಮುಗಿಸ್ಬಿಡೋಣ. ಹೇಗಿದ್ರು ಕೂಡ ನಾವು ತಗೊಂಡಿದ್ದೀವಿ ಇದನ್ನ, ಇನ್ನೊಂದು 3-4 ಪ್ರಶ್ನೆ ಇದೆ ಅಷ್ಟೇನೆ. ಅಲಂಕಾರೋ ಹ್ಯಯಂ ಅಸ್ಮಾಕಂ ಯತ್ ಬ್ರಹ್ಮಾತ್ಮ ಅವಗತೌ ಸತ್ಯಾಂ ಸರ್ವಕರ್ತವ್ಯ ಹಾನಿ ಕೃತಕೃತ್ಯತಾ ಚ ಇತಿ ಅಂತ. ಏನರ್ಥ ಅಂದರೆ, ಬ್ರಹ್ಮವನ್ನು ಅರಿತುಕೊಂಡಾಗ ಕರ್ತವ್ಯವಾವುದು ಉಳಿಯುವುದಿಲ್ಲ, ಕೃತಕೃತ್ಯತೆಯು ಉಂಟಾಗುತ್ತದೆ ಎಂಬುದು ನಮ್ಮ ಸಿದ್ಧಾಂತಕ್ಕೆ ಭೂಷಣವೇ ಸರಿ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿದ್ದ ಒಂದು ವಾಕ್ಯ ಇದು. ಇದಕ್ಕೆ ಇದರ ಕೇಳಿ ಒಬ್ಬರು ಚಂದ್ರಶೇಖರ್ ಭಟ್ ಗುರ್ಜರ್ ಕೊಲ್ಲೂರು ಅನ್ನೋದ್ರಿಂದ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರು ಕೃತಕೃತ್ಯತೆ ಇದನ್ನು ಸಂಪೂರ್ಣ ನನ್ನಂಥ ಸಾಮಾನ್ಯರಿಗೂ ಅರ್ಥವಾಗುವಂತೆ ಹೇಳಿ ಅಂತ ಅವರು ಒಂದು ವಿಜ್ಞಾಪನೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಾವು ಏನು ಹೇಳ್ಬೋದು ಅಂದರೆ, ಕೃತಕೃತ್ಯತೆ ಅಂತ ಒಂದು ಶಬ್ದ ಇದೆ, ಅದ್ರ ಮೇಲೆ ಇವರು ಪ್ರಶ್ನೆ. ಕೃತಕೃತ್ಯ ಅಂತ ಹೇಳಿದ್ರೆ ಸಂಸ್ಕೃತದ ಶಬ್ದ ಅದು, ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ ಕೃತಂ ಕೃತ್ಯ ಅಂತ ಹೇಳಿದ್ರೆ ಕನ್ನಡದಲ್ಲೂ ಕೃತ್ಯ ಅಂತ ನಾವು ಶಬ್ದ ಯೂಸ್ ಮಾಡ್ತೀವಿ. ಕೃತ್ಯ ಅಂದರೆ ಮಾಡಬೇಕಾದ್ದು, ಕರ್ತವ್ಯ ಅಂತ ಒಂದು ಇದೆಯಲ್ಲ, ಅದಕ್ಕೆ ಕೃತ್ಯ ಅಂತ ಒಂದು ಶಬ್ದವನ್ನು ಕನ್ನಡದಲ್ಲೂ ಯೂಸ್ ಮಾಡ್ತೀವಿ ನಾವು. ಅದನ್ನು ಮಾಡಿದವನು ಯಾರು ಅಂತ ಹೇಳಿದ್ರೆ ಅವನ ಕೃತಕೃತ್ಯ ಅಂತ ಹೇಳ್ತೀವಿ. ಅವ್ನು ಏನು ಕರ್ತವ್ಯ ಇದೆಯೋ ಅದನ್ನು ಅವನು ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನ ಕೃತಕೃತ್ಯ ಅಂತ ಹೇಳ್ತೀವಿ. ಇವಾಗ ನೋಡಿ, ಒಬ್ಬ ಸ್ಟೂಡೆಂಟ್ ಆಗಿದ್ದಾನೆ, ಅವನಿಗೆ ಪರೀಕ್ಷೆ ಬರ್ತಾ ಇದೆ. ಅವಾಗ ಪರೀಕ್ಷೆ ಮುಗಿಸ್ದ ಅಂತ ಹೇಳಿದ್ರೆ ಅವನಿಗೆ ಆ ಕೃತಕೃತ್ಯ ಅವನು ಅಂತ ಹೇಳ್ಬೋದು. ಪರೀಕ್ಷೆ ಮುಗಿದು ರಿಸಲ್ಟ್ ಬಂದ್ಬಿಡ್ತು ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಕೃತಕೃತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಅವನಿಗೆ ನೆಕ್ಸ್ಟ್ ಇಯರ್ ಇದನ್ನು ತಿರುಗಿ ರಿಪೀಟ್ ಮಾಡಬೇಕು ಅಂತ ಇಲ್ಲ ಅವನಿಗೆ, ಹಾಗಾಗಿ ಕೃತಕೃತ್ಯ ಅಂತ ಅವನಾಗ್ತಾನೆ. ಅದೇ ಥರ ಒಬ್ಬ ಟೀಚರ್ ಲೆಕ್ಚರ್ ಆಗಿದ್ದಾನೆ, ಅವನ ಪೋರ್ಷನ್ಸ್ ಎಲ್ಲ ಸಿಲೆಬಸ್ ಎಲ್ಲ ಮುಗಿಸ್ಬಿಟ್ಟ ಅಂದರೆ ಅವನು ಕೃತಕೃತ್ಯ ಅಂತ ಆಗ್ತಾನೆ ಅವನು. ಸೊ ಹೀಗೆ ಒಬ್ಬ ತಂದೆ ಆಗಿದ್ದವನು ಮದುವೆಗೆ ಮಗಳಿದ್ದಾಳೆ, ಮಗಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ಅವನಿಗೆ ದೊಡ್ಡ ಕೆಲಸ ಆಯ್ತಪ್ಪ ಅಂತ ಲೋಕದಲ್ಲಿ ಕೂಡ ಹೇಳ್ತೀವಿ, ನಿಮ್ಮ ಕರ್ತವ್ಯ ಎಲ್ಲ ಮಾಡಿದೀರಪ್ಪ ನೀವು ಅಂತ ಅವ್ನು ನೋಡಿ ಹೇಳ್ತಾರೆ ಅವರು. ಆಮೇಲೆ ತಿರ್ಗಾ ಬಾಣಂತನಾದಲ್ಲೇ ಬರುತ್ತೆ, ಅದೇ ಇಲ್ಲ ಇನ್ನೊಂದು ಬೇರೆ ಇದೆ ಇದು. ಆದರೆ ಅಟ್ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅವ್ನು ಕೃತಕೃತ್ಯ ಆಗಿದ್ದಾನೆ ಅಂತ ನಾವು ಲೋಕದಲ್ಲಿ ಹೇಳ್ತೀವಿ. ಇನ್ನು ಬೇಕಾದಷ್ಟು ರೀತಿಯಲ್ಲಿ ಹೇಳ್ತಾರೆ, ನೋಡಪ್ಪ ನಿಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿದ್ಯಾ, ಅವರೆಲ್ಲ ಅವ್ರ ಕಾಲಲ್ಲಿ ನಿನ್ನೋ ಥರ ಮಾಡಿದ್ಯಾ ನೀನು ಅಂತ, ಹಾಗೆ ನಿನ್ನ ಕರ್ತವ್ಯ ಎಲ್ಲ ಆಗೋಗಿದೆ ನಿನಗೆ, ನೀನು ಇನ್ನಾಗ ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಸೊ ಹಾಗೆ ಕೃತಕೃತ್ಯ ಅಂದರೆ ಇದೇ ಅರ್ಥ, ತಾನು ಮಾಡಬೇಕಾದನ್ನ ಮಾಡಿದ್ದಾನೆ ಅಂತ. ಆದರೆ ನಮ್ಮ ಶಾಸ್ತ್ರದ ಅರ್ಥ ಏನು ಅಂತ ಹೇಳಿದ್ರೆ, ವೇದಾಂತ ಶಾಸ್ತ್ರದ ಅರ್ಥ ನಾವು ಮಾಡಬೇಕಾದ ಏನು ಆತ್ಮಸ್ವರೂಪವನ್ನು ತಿಳಿಬೇಕಾದ್ದು, ಅದನ್ನ ತಿಳಿದ್ಬಿಟ್ಟ ಅಂತ ಹೇಳಿದ್ರೆ ಅವನು ಕೃತಕೃತ್ಯನಾಗ್ತಾನೆ ಅವನು. ಯಾಕಂದ್ರೆ ಅವನಿಗೆ ಮಾಡಬೇಕಾದ ಬಾಕಿ ಯಾವುದೇ ಇಲ್ವೇ ಇಲ್ಲ, ಕರ್ತವ್ಯ ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ಉಪನಿಷತ್ತು ಏನು ಹೇಳುತ್ತೆ, ಈ ಕೇನೋಪನಿಷತ್ತು ಅನ್ನೋದು, ನೋಡು ಇವಾಗ ಈ ನರಜನ್ಮ ಬಂದಿದೆಯಲ್ಲ, ಮನುಷ್ಯ ಜನ್ಮ ಬಂದಿದೆಯಲ್ಲ, ಈ ಜನ್ಮದಲ್ಲಿ ನೀನು ಈ ಆತ್ಮಜ್ಞಾನವನ್ನು ಹೊಂದ್ಬಿಟ್ರೆ ದೊಡ್ಡ ಒಂದು ಗೆದ್ದಂಗೆ ಆಯ್ತದು. ಒಂದು ವೇಳೆ ನೀನು ಅದನ್ನು ಹೊಂದಿಲ್ಲದೆ ಹೋದ್ರೆ ತುಂಬಾ ದೊಡ್ಡ ನಷ್ಟ ನೀನು ಪಡ್ಕೊಂಡಿರೋದು ಅಂತ ಹೇಳುತ್ತೆ ಅದು. ಮಹತಿ ವಿನಷ್ಟಿ ಅಂತ ಹೇಳುತ್ತೆ ಅದು, ಎಷ್ಟು ದೊಡ್ಡ ನಷ್ಟ ನಿನಗೆ ಅಂತ ಅದು ಹೇಳುತ್ತೆ ಅದು. ಹಾಗಾದ್ರೆ ಮನುಷ್ಯ ಜನ್ಮ ಸಿಕ್ಕಿರೋದು ಇದಕ್ಕಾಗಿ ಮುಖ್ಯವಾಗಿ. ಹಾಗಾಗಿ ಇದನ್ನ ಪಡ್ಕೊಳ್ದೆ ಹೋದ್ರೆ ನಿನಗೆ ಅಷ್ಟೊಂದು ದೊಡ್ಡ ನಷ್ಟ ನಿನಗೆ ಅಂತ ಅದು ನಮಗೆ ಒಂದು ಎಚ್ಚರಿಕೆ ಕೊಡುತ್ತೆ ಅದು. ಹಾಗಾಗಿ ಕೃತಕೃತ್ಯತೆ ಅನ್ನೋದು ಶಾಸ್ತ್ರ ದೃಷ್ಟಿಯಿಂದ ಏನು ಅಂತ ಹೇಳಿದ್ರೆ, ನಮ್ಮ ಸ್ವರೂಪವನ್ನ ಏನು ಅಂತ ತಿಳ್ಕೊಳ್ಳೋದೇ ಕರ್ತವ್ಯ. ಆ ಕರ್ತವ್ಯವನ್ನು ಮಾಡಿಬಿಟ್ಟ ಅಂತ ಹೇಳಿದ್ರೆ ಅವನು ಕೃತಕೃತ್ಯನಾಗ್ತಾನೆ ಅವನು ಅಂತ ಈ ಶಬ್ದವನ್ನು ಉಪನಿಷತ್ತಲ್ಲಿ ಬಳಸುತ್ತೆ ಅದು. ಅದನ್ನೇ ಶಂಕರಾಚಾರ್ಯರು ಹೇಳಿರೋದು, ಬ್ರಹ್ಮವನ್ನು ಅರಿತುಕೊಂಡಾಗ
ಕರ್ತವ್ಯ ಯಾವುದು ಇರೋದಿಲ್ಲ, ಉಳಿಯುವುದಿಲ್ಲ. ಕೃತಕೃತ್ಯವು ಅನ್ನೋದೇ ಉಂಟಾಗುತ್ತೆ ಅವನಿಗೆ ಅನ್ನೋದನ್ನ ಅದು ನಮಗೆ ಭೂಷಣವೇ ಅದು ಅಂತ ಹೇಳಿದ್ದಾರೆ. ಅದು ಯಾತಕ್ಕೆ ಅದನ್ನು ಹೇಳ್ತಾರೆ ಅಂದರೆ, ಸರಿ ಬ್ರಹ್ಮಜ್ಞಾನ ಹೊಂದಿದವನು ಕೂಡ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಅದಕ್ಕೆ ಹಿಂದೆನೇ ಹೇಳ್ಬಿಟ್ರು, ಕನಸಲ್ಲಿ ಕೂಡ ಎರಡು ಒಂದೇ ಆಗೋದಿಲ್ಲ. ಬ್ರಹ್ಮಜ್ಞಾನವು ಈ ಕರ್ಮ ಅನ್ನೋದು ಎರಡು ಕೂಡ ಕನಸಲ್ಲಿ ಕೂಡ ಒಟ್ಟಿಗೆ ಬರೋದೇ ಇಲ್ಲ ಅದು. ಹಾಗಾದ್ರೆ ಏನಾಯ್ತು, ಅಜ್ಞಾನ ಇರೋ ಸಮಯದಲ್ಲಿ ಕರ್ಮ ಅನ್ನೋದಿರುತ್ತೆ, ಅಜ್ಞಾನ ಇಲ್ಲದೆ ಇರುವಾಗ ಕರ್ಮ ಅನ್ನೋದು ಇರೋದಿಲ್ಲ ಅಂತ ಆಗುತ್ತೆ. ಬಟ್ ಅಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಳುವಾಗ ಅವನು ಯಾವ ಸ್ಥಿತಿಲಿ ಇದ್ದಾನೆ, ಅವನು ಯಾವ ಒಂದು ಆಶ್ರಮದಲ್ಲಿ ಇದ್ದಾನೆ ಅವನು ಅಂತ ನೋಡಿಕೊಂಡು ಅವನ ಕರ್ಮಗಳು ಯಾವ ಥರ ಮಾಡ್ತಾ ಇರ್ತಾನೆ, ಅವನಿಗೆ ಅಂಟೋ ಥರ ಮಾಡೋದಿಲ್ಲ. ಅವನಿಗೆ ಕರ್ತೃತ್ವ ಬುದ್ಧಿನೇ ಇರೋದಿಲ್ಲ ಅವನಿಗೆ. ಆದರೆ ಈ ಮನಸ್ಸು ಇಂದ್ರಿಯಗಳು ಇವುಗಳು ಮಾಡ್ತಾ ಇದೆ ಕರ್ಮವನ್ನ, ನಾನು ಅದನ್ನ ಸಾಕ್ಷಿಯಾಗಿದ್ದೀನಿ ಅಂತ ಅವನಿಗೆ ನೋಡ್ತಾ ಇರ್ತಾನೆ ಅಂತ. ಸೊ ಹೀಗೆ ಆಮೇಲೆ ಇವು ನೋಡಿ, ಇವಾಗ ಒಂದು ಕೃತಕೃತ್ಯ ಅನ್ನೋದಕ್ಕೆ ಇನ್ನೊಂದು ಲೋಕಲ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿ, ಲೌಕಿಕ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ತುಂಬಾ ಜನ ಮಾಡ್ತಾರೆ. ಅವರು ನೋಡಿ ನಾವು ಒಂದು ಇವೆಂಟ್ ನೋಡಿ, ಒಂದು ಮದುವೆ ನಮ್ಗೆ ಮಾಡಬೇಕಾಗಿದೆ ಅಂತ ಅವರು ಹೋಗಿ ಅವ್ರು ಕೇಳ್ತಾರೆ. ಅವಾಗ ಅವರು ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ಕೊಳ್ತಾರೆ, ಎಷ್ಟು ಜನ ಬರ್ತಾರೆ, ನಿಮ್ಗೆ ಯಾವ ಥರ ಬೇಕು ಅಂತ. ಅದಕ್ಕೆ ಒಂದು 3-4 ಟೈಪ್ಸ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಟ್ಯಾರಿಫ್ ಇಟ್ಕೊಂಡಿರ್ತಾರೆ ಅವರು. ಇಂಥ ಕಡೆ ಮಾಡಬೇಕಾದ್ರೆ ಇಷ್ಟು ಖರ್ಚಾಗುತ್ತೆ, ಇಂಥ ಕಡೆ ಮಾಡಬೇಕಾದ್ರೆ ಇಷ್ಟಾಗುತ್ತೆ, ನಿಮ್ಗೆ ಯಾವ್ದು ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳಿ ಅಂತ. ತುಂಬ ಅನುಕೂಲವಾಗಿದೆ, ಎಷ್ಟೋ ಜನಕ್ಕೆ ಅನುಕೂಲ ಇದೆ ಅದು. ಅವಾಗ ಆ ಇವೆಂಟ್ ಮ್ಯಾನೇಜರ್ ಏನು ಮಾಡ್ತಾನೆ, ಒಂದು ಒಪ್ಕೊಂಡು ಅದನ್ನ ಮಾಡಿ ಮುಗಿಸ್ತಾನೆ. ಮುಗಿಸಿದಾಗ ಅವನಿಗೆ ಕೃತಕೃತ್ಯತೆ ಅವನಿಗೆ ಬರುತ್ತೆ ಅವನಿಗೆ. ಯಾಕಂದ್ರೆ ನಾನು ಏನು ಮಾಡ್ಬೇಕಂತ ಒಪ್ಕೊಂಡಿದ್ನೋ, ಚೆನ್ನಾಗಿ ಆಯ್ತಪ್ಪ ಇವೆಂಟು, ಇನ್ಮೇಲೆ ನನಗೆ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಮಾಡ್ಬಿಟ್ಟು ನಾನು ಕೈ ತೊಳ್ಕೊಂಡಿದ್ದೀನಿ ಅಂತ ಅವ್ನು ಹೇಳ್ತಾನೆ. ಅದು ಕೂಡ ಕೃತಕೃತ್ಯ ಅನ್ನೋದಕ್ಕೆ ನಮಗೆ ಒಂದು ಕೃತಕೃತ್ಯತೆ ಅನ್ನೋದಕ್ಕೆ ಒಂದು ಉದಾಹರಣೆ, ಲೌಕಿಕ ಉದಾಹರಣೆ ಆಗುತ್ತೆ ಅದು. ಇದಾದ್ಮೇಲೆ ಇನ್ನೊಂದು, ಕೇವಲಾದೇವ ಜ್ಞಾನಾತ್ ಮೋಕ್ಷ ಇತ್ತಿ ಯೇಷೋ ಅರ್ಥಃ ನಿಶ್ಚಿತೋ ಗೀತಾಸು ಸರ್ವೋಪನಿಷತ್ಸು ಚ ಅಂತ. ಬರಿಯ ಜ್ಞಾನದಿಂದಲೇ ಜ್ಞಾನ ಒಂದರಿಂದಲೇ ಮೋಕ್ಷವಾಗುವುದು ಎಂಬುದು ಗೀತೆಯಲ್ಲಿಯೂ ಸರ್ವ ಉಪನಿಷತ್ತುಗಳಲ್ಲಿಯೂ ನಿಶ್ಚಿತವಾದ ಸಿದ್ಧಾಂತವಾಗಿದೆ ಅಂತ ಭಗವದ್ಗೀತಾ ಭಾಷ್ಯ ಇದು. ಇದನ್ನ ನೋಡಿ ಒಬ್ರು ಬೆಣ್ಣೆ ಭಾಸ್ಕರ್ ರಾವ್ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರು ನೋಡಿ, ಶಂಕರಾಚಾರ್ಯರ ಹತ್ರ ಹೇಳ್ತಾ ನೀವು ಒಂದು ಹೇಳಿಕೆ ಕೊಟ್ಟಿದ್ದೀರಾ, ಆದರೆ ಶಂಕರಾಚಾರ್ಯರು ಬೇರೆ ಒಂದು ಕೂಡ ಹೇಳಿದಾರಲ್ಲ ಅಂತ ಅದನ್ನು ಹೇಳ್ತಾ ಇದ್ದಾರೆ ಅವರು. ಮೋಕ್ಷ ಕಾರಣ ಸಾಮಗ್ರಿಯಾಂ ಭಕ್ತಿರೇವ ಗರೀಯಸಿ, ಮೋಕ್ಷಕ್ಕೆ ಕಾರಣವಾಗುವ ಸಾಮಗ್ರಿಗಳಲ್ಲಿ ಭಕ್ತಿಯೇ ಶ್ರೇಷ್ಠವೆಂದು ಶಂಕರಾಚಾರ್ಯರ ಭಕ್ತಿಯ ಬಗೆಗಿನ ವ್ಯಾಖ್ಯಾನ. ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ ಭಜಗೋವಿಂದಂ ಎಂದು ಹೇಳಿರುವುದರಲ್ಲಿಯೂ ಕೂಡ ಭಕ್ತಿಯೇ ಪ್ರಧಾನ ಎಂದಿದ್ದಾರೆ ಶಂಕರಾಚಾರ್ಯರು ಅಂತ ಅವರು ಈ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಶಂಕರಾಚಾರ್ಯರು ಹೇಳಿರೋ ವಾಕ್ಯಗಳನ್ನ ಸರಿಯಾಗಿ ಹೇಳ್ತಾ ಇದ್ದಾರೆ, ಆದರೆ ಅದನ್ನು ಇದಕ್ಕೆ ಹೊಂದಾಣಿಕೆ ಆಗ್ತಾ ಇದಿಲ್ಲ ಅಂತ ಅವರಿಗೆ ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಶಂಕರಾಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ಬಿಟ್ರು. ಅದನ್ನ ಕೇಳಿದ ತಕ್ಷಣ ಇವರಿಗೆ ಹಾಗಾದ್ರೆ ಭಕ್ತಿ ಎಲ್ಲ ಏನು ಪ್ರಯೋಜನ ಇಲ್ವಾ? ಶಂಕರಾಚಾರ್ಯರು ಹೇಳಿದಾರಲ್ಲ ಭಕ್ತಿ ಪ್ರಧಾನ, ಅದೇನು ಮೋಕ್ಷ ಕಾರಣಕ್ಕೆ ಸಾಮಗ್ರಿಗಳಲ್ಲಿ ಎಲ್ಲದಕ್ಕಿಂತ ಉತ್ತಮವಾದ ಭಕ್ತಿ ಅಂತ ಹೇಳಿದಾರಲ್ಲ ವಿವೇಕ ಚೂಡಾಮಣಿಯಲ್ಲಿ ಅಂತ ಅವರು ಕೇಳ್ತಾ ಇದ್ದಾರೆ. ಇದಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ. ಅವರು ಹೇಳಿರೋ ವಾಕ್ಯ ಎಲ್ಲ ಕರೆಕ್ಟ್ ಆಗಿದೆ, ಅದಕ್ಕೆ ಸರಿಯಾಗಿ ಅರ್ಥ ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ಇವಾಗ ಮೋಕ್ಷ ಕಾರಣ ಸಾಮಗ್ರಿ ಅನ್ನೋದಕ್ಕೆ ಮೋಕ್ಷಕ್ಕೆ ಯಾವ್ದಾವ್ದು ಕಾರಣ ಆಗುತ್ತೆ, ಅವುಗಳಲ್ಲಿ ಭಕ್ತಿ ಅನ್ನೋದೇ ಎಲ್ಲದಕ್ಕಿಂತ ಪ್ರಧಾನ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ಅಂತ ವಿವೇಕ ಚೂಡಾಮಣಿಯಿಂದ ತೋರಿಸಿ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಅದರ ಮುಂದಿನ ಸಾಲಲ್ಲೇ ಶಂಕರಾಚಾರ್ಯರು ಹೇಳ್ತಾರೆ, ಸ್ವಸ್ವರೂಪಾನುಸಂಧಾನಂ ಭಕ್ತಿರೀತಿ ಅಭಿಧೀಯತೆ ಅಂತ. ನೋಡು, ಮೋಕ್ಷಕ್ಕೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ಭಕ್ತಿನೇ ಎಲ್ಲದಕ್ಕಿಂತ ದೊಡ್ಡದು ಅಂತ ನಾವು ಹೇಳಿದ್ವಲ್ಲ, ಆ ಭಕ್ತಿ ಏನು ಅಂತ ಕೇಳಿದ್ರೆ ಸ್ವಸ್ವರೂಪ ಅನುಸಂಧಾನ, ನನ್ನ ಸ್ವರೂಪ ಎಂಥದ್ದು ಅಂತ ಅದನ್ನ ಅನುಸಂಧಾನ ಮಾಡಿದೆಯಲ್ಲ ಅದೇ ಭಕ್ತಿ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಅಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದರಿಂದ ಇವರು ಆ ವಾಕ್ಯವನ್ನು ನೋಡ್ಲಿಲ್ಲ, ಇದನ್ನ ಮಾತ್ರ ನೋಡಿದ್ದಾರೆ. ನೋಡ್ಬಿಟ್ಟು ಶಂಕರಾಚಾರ್ಯ ಭಕ್ತಿನೇ ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳ್ತಾರಲ್ಲ, ನೀವೇನೋ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ತಾ ಇದ್ದೀರಲ್ಲಪ್ಪ ಅಂತ ಕೇಳ್ತಾ ಇದ್ದಾರೆ. ನೋಡಪ್ಪ, ಈ ಜ್ಞಾನ ಅಂತ ಅವ್ರು ಶಂಕರಾಚಾರ್ಯ ಏನ್ ಹೇಳ್ತಾ ಇದ್ರು ಅದನ್ನೇ ಅವರು ಭಕ್ತಿಗೆ ಅರ್ಥವಾಗಿ ಕೊಟ್ಟಿದ್ದಾರೆ. ಅವರು ನೀವು ಹೇಳ್ತಿರೋ ವಾಕ್ಯಕ್ಕೆ ಮುಂದಿನ ಸಾಲಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ಅವರು ಹೇಳಿದ್ದಾರೆ. ಹಾಗಾಗಿ ಭಕ್ತಿ ಅನ್ನೋದು ಏನು ಅಂದ್ರೆ, ನಮ್ಮ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದೇ, ನಾವು ಅದನ್ನ ಅನುಸಂಧಾನ ಮಾಡೋದೇ ಭಕ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಕೃಷ್ಣನಿಗೆ ಭಕ್ತಿ ಇದೆ, ಇದು ನರಸಿಂಹನಲ್ಲಿ ಭಕ್ತಿ ಇದೆ ಅಂತ ಹೇಳೋದು ಭಕ್ತಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿನ್ನ ಆತ್ಮಸ್ವರೂಪದಲ್ಲಿರೋ ಭಕ್ತಿಯೇ ಉತ್ತಮವಾದ ಭಕ್ತಿ ಎಲ್ಲದಕ್ಕಿಂತ. ಆ ಕೃಷ್ಣ ನರಸಿಂಹನಲ್ಲಿ ಮಾಡೋ ಭಕ್ತಿ ಕೂಡ ಕೊನೆಯಲ್ಲಿ ಆತ್ಮನಲ್ಲಿ ಭಕ್ತಿಯಾಗಿ ಬಂದು ನಿಲ್ಬೇಕದು, ಅವಾಗ್ಲೇನೆ ಆ ಭಕ್ತಿಗೆ ಸಾರ್ಥಕ್ಯ ಬರುತ್ತೆ. ಹಾಗಾಗಿ ಶಂಕರಾಚಾರ್ಯರು ಮೋಕ್ಷಕ್ಕೆ ಕಾರಣವಾಗಿರೋದು ಭಕ್ತಿ ಅಂತ ಹೇಳಿದ್ರು ಕೂಡ, ಆ ಭಕ್ತಿ ಅನ್ನೋದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಶಂಕರಾಚಾರ್ಯರೇ ಹೇಳಿರೋದು ಮುಂದಿನ ಸಾಲಲ್ಲಿ ಆತ್ಮಸ್ವರೂಪವನ್ನ ಅನುಸಂಧಾನ ಮಾಡೋದೇ ಭಕ್ತಿ ಅಂತ ಅವ್ರು ಹೇಳಿದಾರಲ್ಲ. ಹಾಗಾಗಿ ಅದೇ ಜ್ಞಾನ ಅಂತ ಇರೋದ್ರಿಂದ ಅದೇ ವಿರೋಧ ಏನಿಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಭಜಗೋವಿಂದಮಿಂದ ಅವರು ಹೇಳಿದ್ದಾರೆ, ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ ಭಜಗೋವಿಂದಂ ಅಂತ ಹೇಳಿದ್ದಾರೆ. ಅದು ಸರಿಯಾಗಿದೆ ವಾಕ್ಯ. ನೋಡಿ, ಡುಕ್ರಿಂಕರಣೆ ಅನ್ನೋದು ವ್ಯಾಕರಣ ಶಾಸ್ತ್ರದಲ್ಲಿ ಬರೋ ಒಂದು ಸೂತ್ರ. ಅದು ಆ ಸೂತ್ರಕ್ಕೆ ನೋಡಿ, ಒಬ್ಬ
ಆ ವ್ಯಾಕರಣ ಶಾಸ್ತ್ರವನ್ನೇ ಓದ್ತಾ ಅದರಲ್ಲೇ ತುಂಬ ಡೀಪ್ ಆಗಿ ಹೋಗ್ತಾ ಇದ್ದಾನೆ ಒಬ್ಬ, ತುಂಬ ವಯಸ್ಸಾದವನು. ಇದಕ್ಕೆ ಕತೆ ಹಾಗೆ ಬರುತ್ತೆ ಶಂಕರಾಚಾರ್ಯರ ಚರಿತ್ರೆಯಲ್ಲಿ ಕತೆ. ಅವರು ಕಾಶಿನಲ್ಲೂ ಒಂದು ಕಡೆ ತುಂಬ ವಯಸ್ಸಾದವನು, ಏನು ಹಣ್ಣು ಮುದುಕ ಅವನು ಈ ವ್ಯಾಕರಣ ಸೂತ್ರಗಳನ್ನ ಗಟ್ ಮಾಡಿಕೊಂಡು ಅದರಲ್ಲಿ ಚಿಂತನೆ ಮಾಡ್ತಾ ಇದ್ದಾನೆ. ಅವನ್ನ ನೋಡಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ನೋಡು ನಿನಗೆ ಇವಾಗ ಎಷ್ಟು ವಯಸ್ಸಾಗಿ ಹೋಗ್ಬಿಟ್ಟಿದೆ, ಸಾಯೋ ಕಾಲ ಬಂದ್ಬಿಟ್ಟಿದೆ, ಇವಾಗ ನೀನು ಗೋವಿಂದನನ್ನ ನೀನು ಭಜಿಸಿದ್ರೆ ನಿನಗೆ ಒಂದು ಸ್ವಲ್ಪ ಪುಣ್ಯ ಬರುತ್ತೆ, ನಿನಗೆ ಒಂದು ಗೋವಿಂದ ಲೋಕಕ್ಕಾದ್ರೂ ಹೋಗೋಕ್ಕಾಗುತ್ತೆ ನಿನಗೆ. ಇದನ್ನ ಮಾಡಿದ್ರೆ ನಿನಗೆ ಮತ್ತೆ ಹುಟ್ಟತೀಯ ನೀನು ಅಂತ ಅವನಿಗೆ ಈ ವ್ಯಾಕರಣ ನಿನಗೆ ಏನು ಭಕ್ತಿ ಕೊಡಲ್ಲ ನಿನಗೆ ಅಂತ ಅವನಿಗೆ ಬೋಧೆ ಮಾಡ್ತಾರೆ. ಅವಾಗ ಹೇಳಿದ ಮಾತು ನಹಿ ನಹಿ ರಕ್ಷತಿ ದುಃಖರಿಂಕರಣೆ ಅಂತ ಹೇಳ್ಬಿಟ್ಟು ಭಜಗೋವಿಂದಂ ಅಂತ ಹೇಳಿದ್ರು ಅವನಿಗೆ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಈ ಭಜಗೋವಿಂದಂ ಅನ್ನೋದು ಗೋವಿಂದನನ್ನ ಭಜಿಸೋದೇ ನಮಗೆ ಮುಖ್ಯ ಅಂತ ಅದನ್ನು ಹೇಳಿದ್ದಾರೆ ನೋಡಿ. ಅವಾಗ ಶಂಕರಾಚಾರ್ಯರಿಗೆ ಭಕ್ತಿನೇ ಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಇವರು ಹೇಳ್ತಾ ಇರೋ ಮಾತು. ಆದರೆ ಅದೇ ಭಜಗೋವಿಂದಮಲ್ಲೇ ಇನ್ನೊಂದು ವಾಕ್ಯ ಏನ್ ಬರುತ್ತೆ ಅಂತ ಹೇಳಿದ್ರೆ, ಜ್ಞಾನವಿಹೀನ ಸರ್ವಮತೇನ ಮುಕ್ತಿನ ಭಜತಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಅವರು. ಹಾಗಾಗಿ ಮುಕ್ತಿ ಅನ್ನೋದು ಜ್ಞಾನದಿಂದಲೇ ಸಾಧ್ಯವಾಗುತ್ತೆ ಹೊರತು ಎಷ್ಟು ಜನ್ಮಗಳು ಎತ್ತಿದ್ರು ಕೂಡ ಮುಕ್ತಿಗೆ ಜ್ಞಾನವೇ ಬೇಕಾಗಿದೆ ಹೊರತು ಬೇರೆ ಯಾವುದರಿಂದಲೂ ಆಗೋದಿಲ್ಲ ಅಂತ ಅಲ್ಲೇ ಹೇಳಿದ್ದಾರೆ. ಹಾಗಾಗಿ ನೋಡಿ ಇವ್ರು ಹೇಳಿದ್ರಲ್ಲಿ ತುಂಬಾ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅವ್ರು 2 ವಾಕ್ಯನೂ ಓದಾಗಿದ್ದಾರಲ್ಲ, ಅದೇ ವಾಕ್ಯದಲ್ಲೇ ಅವ್ರಿಗೆ ಅರ್ಥವನ್ನು ಶಂಕರಾಚಾರ್ಯ ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ಏನು ಅಪೇಕ್ಷಿತವಾಗಿ ಒಂದು ಉತ್ತರ ಬೇಕೋ ಆ ಉತ್ತರವನ್ನು ಶಂಕರಾಚಾರ್ಯರು ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ವಿವೇಕಚೂಡಾಮಣಿಯಲ್ಲಿ ಹೇಳೋ ವಾಕ್ಯದಲ್ಲಿ ಅಲ್ಲೇನೆ ಭಕ್ತಿ ಅಂದ್ರೆ ಆತ್ಮಾನುಸಂಧಾನ ಭಕ್ತಿ ಅಂತ ಹೇಳಿದ್ದಾರೆ. ಭಜಗೋವಿಂದಮಲ್ಲಿ ಕೂಡ ಮುಕ್ತಿ ಅನ್ನೋದಕ್ಕೆ ನಮಗೆ ಪಡಿಬೇಕಾದ್ರೆ ಜ್ಞಾನವೇ ಬೇಕು ಅನ್ನೋದನ್ನ ಶಂಕರಾಚಾರ್ಯರು ತುಂಬಾ ಒತ್ತಿ ಹೇಳಿದ್ದಾರೆ ಅಲ್ಲಿ ಅಂತ. ಅದರಿಂದ ಅವರು ಜ್ಞಾನ ಒಂದರಿಂದಲೇ ಮೋಕ್ಷ ಅಂತ ಅವ್ರು ಹೇಳಿದ್ದಕ್ಕೆ ವಿರೋಧ ಅಲ್ಲ, ಖಂಡಿತ ಇದು ಅವ್ರು ಬಾಕಿ ಕಡೆ ಹೇಳಿದ್ದು ವಿರೋಧ ಅಲ್ವೇ ಅಲ್ಲ ಅಂತ ನಾವು ತಿಳಿಬೇಕು ಅಂತ. ಇನ್ನೊಂದು ನಚ ಅದ್ವೈತಾತ್ಮ ವಿಜ್ಞಾನಾದ ಅನ್ಯತ್ರ ಆತ್ಯಂತಿಕಿ ನಿಶ್ರೇಯಸ ಪ್ರಾಪ್ತಿ ಅಂತ. ಏನರ್ಥ ಅಂದ್ರೆ, ಅದ್ವಯನಾದ ಆತ್ಮನ ಜ್ಞಾನವಾಗದೆ ಇನ್ನೆಲ್ಲಿಯೂ ಆತ್ಯಂತಿಕವಾದ ಮೋಕ್ಷವು ಪ್ರಾಪ್ತವಾಗುವುದಿಲ್ಲ ಅಂತ ಶಂಕರಾಚಾರ್ಯ ಚಾಂದೋಗ್ಯ ಉಪನಿಷತ್ ಭಾಷೆಯಿಂದ ಹೇಳಿದ ಒಂದು ವಾಕ್ಯ ಅದು. ಅದಕ್ಕೆ ಅವರು ರವಿನಾರಾಯಣ್ ಭಟ್ ಅನ್ನೋರು ಅನುವಾದ ಸಾಲದು, ಸ್ವಲ್ಪ ವಿವರಣೆ ಬೇಕು, ಶಬ್ದಗಳ ಅರ್ಥ ಸಾಮಾನ್ಯರಿಗೂ ಗೊತ್ತಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾವು ಏನು ಅಂತ ಅರ್ಥ ಹೇಳೋಣ. ಇದಕ್ಕೆ ಏನು ಅಂದ್ರೆ, ಅದ್ವಯವಾದ ಆತ್ಮ ಅಂತ ಹೇಳಿದ್ರೆ ಆತ್ಮಸ್ವರೂಪ ಇರೋದು ಒಂದೇನೆ, ಬ್ರಹ್ಮವುದು ಒಂದೇನೆ, ಅದು ಬಿಟ್ಟು ಇನ್ನೊಂದು ಯಾವುದು ಇಲ್ವೇ ಇಲ್ಲ ಅನ್ನೋದೇ ವೇದಾಂತದ ಒಂದು ತೀರ್ಮಾನ. ಹಾಗಿರುವಾಗ ಅದ್ವಯಾನಂದ ಅದ್ವಯ ಆತ್ಮ ವಿಜ್ಞಾನ ಅಂತ ಇದೆಯಲ್ಲ, ಅದು ಬಿಟ್ಟು ಆ ಮೋಕ್ಷಕ್ಕೆ ಬೇರೆ ಯಾವುದೋ ದಾರಿ ಇಲ್ವೇ ಇಲ್ಲ. ಆ ಒಂದನ್ನು ತಿಳಿದ್ರೇನೆ ಮೋಕ್ಷ. ಇವಾಗ ಮೋಕ್ಷ ಅಂತ ಹೇಳ್ಬಿಟ್ಟು ನಾವು ಆ ಲೋಕಕ್ಕೆ ಹೋಗು, ಈ ಲೋಕಕ್ಕೆ ಹೋಗು, ವೈಕುಂಠಕ್ಕೆ ಹೋಗು ಅಂತೆಲ್ಲ ಹೇಳಿದ್ರೆ ಅಲ್ಲಿ ಅದ್ವಯ ಇಲ್ಲ ಅಲ್ಲಿ. ಯಾಕಂದ್ರೆ ನಿನ್ ತರ ಇನ್ನೂ ಬೇಕಾದಷ್ಟು ಜನ ಬಂದು ಸೇರ್ಕೊಂಡಿದ್ದಾರೆ ಅಲ್ಲಿ, ನಿನ್ ಬಿಟ್ಟು ಭಗವಂತನೂ ಇದ್ದಾನಲ್ಲಿ, ಇನ್ನು ಬೇಕಾದಷ್ಟು ಭೋಗಗಳೆಲ್ಲ ಇದೆ ಅಲ್ಲಿ. ಅದು ಮೋಕ್ಷಕ್ಕೆ, ನಿಜವಾದ ಮೋಕ್ಷಕ್ಕೆ, ಅದು ಉಪನಿಷತ್ ಹೇಳಿರೋ ಮೋಕ್ಷಕ್ಕೆ ಅದು ಕಾರಣವಾಗೋದಿಲ್ಲ ಅನ್ನೋದನ್ನು ಶಂಕರಾಚಾರ್ಯ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅದ್ವಯ ಅಂತ ಹೇಳಿದ್ರೇನು, ಆತ್ಮವನ್ನು ಬಿಟ್ಟು ಬೇರೆ ಯಾವುದು ಇಲ್ವೇ ಇಲ್ಲ ನಿಜವಾಗ್ಲೂ ಅಂತ ತಿಳ್ಕೊಳ್ಳೋದೇ ಅದ್ವಯ ಜ್ಞಾನ ಅದು. ಹಾಗಾಗಿ ಆ ಜ್ಞಾನವೇ ಮೋಕ್ಷಕ್ಕೆ ಬೇಕಾಗಿರೋದು. ಅಂತ ಆತ್ಮ ನಾನೇನೆ ಅಂತ ತಿಳ್ಕೋಬೇಕು. ಅವಾಗ ಅಂತ ಒಂದು ಬುದ್ಧಿ ಇರೋದೇ ಇದು ಮೋಕ್ಷಕ್ಕೆ ಅದೊಂದೇ ಕಾರಣವಾಗಿರುತ್ತೆ. ಅದು ಬಿಟ್ಟು ಬೇರೆ ಯಾವುದು ಕೂಡ ಕಾರಣವಾಗಿ ಮೋಕ್ಷವನ್ನು ಕೊಡೋದಿಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಅನುವಾದ ಇದಕ್ಕೆ ಇದೇನೇ ಅನುವಾದ, ವಿವರಣೆ ಕೂಡ ಇದೇನೇ ವಿವರಣೆ. ಅದ್ವಯ ಅಂದ್ರೆ ಆತ್ಮನನ್ನು ಬಿಟ್ಟು ಬೇರೆ ಯಾವುದು ಇಲ್ವೇ ಇಲ್ಲ, ಅದ್ವಯ ಅಂದ್ರೆ ಎರಡನೇದು, ಅದ್ವಯ ಅಂದ್ರೆ ಎರಡನೇದು ಇಲ್ವೇ ಇಲ್ಲ ಅಂತ. ಅದೊಂದೇ ಒಂದಿರೋದು, ಆ ಸ್ವರೂಪವೇ ನಾನು. ಅದು ಇವಾಗಲೇ ನಾನು ಅದೇ ಆಗಿದ್ದೀನಿ, ನಾನು ಇವಾಗ ನಾನು ಬೇರೆ ಎಲ್ಲೋ ಹೋಗ್ಬೇಕು ಅಂತ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಶಂಕರಾಚಾರ್ಯರು ಮುಂಡಕೋಪನಿಷತ್ ಭಾಷೆಯಲ್ಲಿ ಒಬ್ಬ ತನ್ನನ್ನ ಅಖಂಡವಾದ ಆತ್ಮಸ್ವರೂಪ ನಾನು ಅಂತ ತಿಳ್ಕೊಂಡ್ಬಿಟ್ರೆ, ಅಖಂಡ ಅಂದ್ರೆ ಏನು, ಪರಿಮಿತಿ ಇಲ್ಲ, ಸ್ಪೇಸ್ ಲಿಮಿಟೇಷನ್ಸ್ ಇಲ್ಲ. ಇವಾಗ ನಾನು ಇಲ್ಲಿ ಚೇರಲ್ಲಿ ಕೂತಿದ್ದೀನಿ, ಅಲ್ಲಿಲ್ಲ, ನಾನು ಇಲ್ಲಿ ಮಾತ್ರ ಇದ್ದೀನಿ ನಾನು. ಹಾಗಾದ್ರೆ ಏನಾಯ್ತು, ನನ್ನ ಒಂದು ಬೀಯಿಂಗ್ ಅಂತ ನಾನು ಹೇಳ್ತೀನಿ ಶರೀರ, ಅದನ್ನ ಈ ಚೇರಲ್ಲಿ ನಾನು ಅಡಕ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಆ ಕಡೆ ನಾನು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಆ ಥರ ಈ ಆತ್ಮವನ್ನ ಅದಕ್ಕೆ ವ್ಯತಿರಿಕ್ತವಾಗಿ ತನ್ನನ್ನ ಅಖಂಡವಾಗಿ ಸ್ವರೂಪ ನಾನು ಎಲ್ಲ ಕಡೆಯೂ ನಾನೇ ಇದ್ದೀನಿ ಅಂತ ತಿಳ್ಕೊಂಡವನು ಎಲ್ಲಿ ಹೋಗಕ್ಕಾಗುತ್ತೆ? ಅವನು ಇಲ್ಲಿ ಬಿಟ್ಟು ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಅಲ್ಲಿಲ್ಲ, ಅದರಿಂದ ನಾನು ಇಲ್ಲಿಂದ ಅಲ್ಲಿ ಹೋಗ್ಬೋದು ನಾನು ಬೇಕಾದ್ರೆ. ಆದರೆ ನಾನು ಎಲ್ಲ ಕಡೆನೂ ನಾನೇ ಇರುವಾಗ ನಾನು ಇಲ್ಲಿ ಬಿಟ್ಟು ನಾನು ಎಲ್ಲಿ ಹೋಗಕ್ಕಾಗುತ್ತೆ ಅಂತ ಶಂಕರಾಚಾರ್ಯರು ಇನ್ನೊಂದು ಲೋಕಕ್ಕೆ ಹೋಗೋದು ಮುಕ್ತಿಗಾಗಿ ಅನ್ನೋದನ್ನ ಅವರು ಖಂಡನೆ ಮಾಡ್ತಾರೆ. ಅದು ಉಪನಿಷತ್ ಹತ್ರ ಹೇಳ್ಕೊಡೋದೇ ಇಲ್ಲ ನಮಗೆ ಯಾವಾಗಲೂ ಕೂಡ ಅನ್ನೋದನ್ನ ಅವ್ರು ಹೇಳ್ತಾರೆ. ಹೀಗೆ ಇದಕ್ಕೆ ಇದೇ ಅರ್ಥ, ಈ ವಾಕ್ಯಕ್ಕೆ ಇದೇ ಅರ್ಥ. ಹಾಗಾಗಿ ಅದ್ವಯನಾದ ಆತ್ಮ ಅಂದ್ರೆ ಏನು ಅಂದ್ರೆ, ಆತ್ಮಸ್ವರೂಪವನ್ನು ಬಿಟ್ಟು, ಅಖಂಡವಾಗಿರುವ ಆತ್ಮಸ್ವರೂಪವನ್ನು ಬಿಟ್ಟು ಬೇರೆ ಯಾವುದು ಇಲ್ವೇ ಇಲ್ಲ, ಅದೇ ನಾನು ಅಂತ ತಿಳ್ಕೊಳ್ಳೋದೇ ಈ ಒಂದು ಮುಕ್ತಿಗೆ ಕಾರಣ. ಆ ಒಂದು ಜ್ಞಾನ ಬಿಟ್ಟು ಬೇರೆ ಯಾವ ಜ್ಞಾನ ಕೂಡ ಮುಕ್ತಿ ಕೊಡಲ್ಲ. ನಿನಗೆ ಬೇರೆ ಏನಾದರೂ ಒಂದು ಸಂತೋಷವನ್ನು ಕೊಡುತ್ತೆ,
ಆ ಲೋಕಕ್ಕೆ ಹೋಗ್ಬಿಟ್ಟು ಆ ಭಗವಂತನ ಜೊತೆಗೆ ಸ್ವಲ್ಪ ಇದ್ಬಿಟ್ಟು ಇರೋದು ಅನ್ನೋದು ಸಂತೋಷ ಕೊಡುತ್ತೆ. ಆದರೆ ಮುಕ್ತಿ ಅನ್ನೋದು ಅದು ಆಗೋದಿಲ್ಲ ಅಂತ ತಿಳಿಬೇಕು ಅಂತ. ಇನ್ನೊಬ್ಬರು MN ಉಪಾಧ್ಯಾಯ ಅನ್ನೋರು ಇದ್ರ ಮೇಲೆ ಕೇಳ್ತಾ ಇದ್ದಾರೆ, ಇಲ್ಲಿರುವವರು ಎಲ್ಲರೂ ಸಂಸ್ಕೃತ ವಿದ್ವಾಂಸರಲ್ಲ, ಸ್ವಲ್ಪ ಅರ್ಥ ವಿವರಣೆ ನೀಡಿ ಅಂತ. ಇದಕ್ಕೆ ನಾವು ಅರ್ಥ ಕೊಟ್ಟಿದ್ದೀವಿ. ಇವಾಗ ಈ ವಾಕ್ಯಕ್ಕೆ ನಮಗೆ ಸುಲಭವಾಗಿ ಅರ್ಥ ಇದೆ. ತಸ್ಮಾತ್ ಗೀತಾಸು ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷ ಪ್ರಾಪ್ತಿ ನ ಕರ್ಮ ಸಮುಚಿತಾತ್ ಇತಿ ನಿಶ್ಚಿತೋ ಅರ್ಥಃ. ಕೇವಲ ತತ್ವಜ್ಞಾನದಿಂದಲೇ ಮೋಕ್ಷದ ಪ್ರಾಪ್ತಿಯಾಗುತ್ತದೆ, ಕರ್ಮ ಸಮುಚಿತವಾದ ಜ್ಞಾನದಿಂದಲ್ಲ ಎಂಬುದು ಗೀತಾಶಾಸ್ತ್ರದಲ್ಲಿ ನಿಶ್ಚಿತವಾದ ಸಿದ್ಧಾಂತ ಅಂತ. ಇದಕ್ಕೆ ರವೀಂದ್ರ ರಾಮೇಗೌಡ ಅನ್ನೋರು ಒಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೇವಲ ತತ್ವಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗೋ ಹಾಗಿದ್ರೆ ಮಾಡಬಾರದ್ದನ್ನು ಮಾಡಿ ಜನಗಳೆಲ್ಲ ತತ್ವಜ್ಞಾನ ಪಡ್ಕೊಂಡು ಮೋಕ್ಷ ಗಳಿಸ್ಕೊಂಡ್ರೆ ಅವರು ಮಾಡಿದ ಪಾಪಗಳಿಗೆಲ್ಲ ಏನು ಶಿಕ್ಷೆ? ನಾನಿದನ್ನ ಒಪ್ಪೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ, ವಾಕ್ಯದ ಅರ್ಥ ಆಗ್ತಾ ಇಲ್ಲ, ಶಾಸ್ತ್ರ ಅರ್ಥ ಗೊತ್ತಾಗ್ತಾ ಇಲ್ಲ. ಅದರಿಂದ ಅವರಿಗೆ ವಾಕ್ಯವನ್ನು ನೋಡಿದ ತಕ್ಷಣ ಅವರಿಗೆ ಈ ಥರ ಒಂದು ಮನಸ್ಸಿಗೆ ಬರ್ತಾ ಇದೆ. ಅದರಿಂದ ಅವರು ಈ ಥರ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ನಾವು ಏನು ತಿಳಿಬೇಕು ಅಂತ ಹೇಳಿದ್ರೆ, ಜ್ಞಾನದಿಂದ ನೋಡಿ, ಶಂಕರಾಚಾರ್ಯರ ಕಾಲದಲ್ಲಿ ಬೇರೆ ಬೇರೆ ತತ್ವ ಚಿಂತಕರಿದ್ದರು. ಕೆಲವು ಚಿಂತಕರು ಯಾವ ಥರ ಹೇಳ್ತಾ ಇದ್ರು ಅಂತ ಶಂಕರಾಚಾರ್ಯರ ಗ್ರಂಥಗಳಿಂದ ನಮ್ಗೆ ಗೊತ್ತಾಗುತ್ತೆ. ಅವ್ರು ಏನು ಹೇಳ್ತಾ ಇದ್ರು, ನೋಡು, ಮೋಕ್ಷಕ್ಕೆ ನಮಗೆ ತತ್ವಜ್ಞಾನ ಬೇಕು, ಅದು ಏನು ಅದ್ವೈತ ತತ್ವಜ್ಞಾನ ಬೇಕು ಅನ್ನೋದು ಒಪ್ತಾರೆ ಅವರು. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಷ್ಟು ಮಾತ್ರ ಸಾಲಲ್ಲ. ಆ ಜ್ಞಾನ ಪಡ್ಕೊಂಡಿರೋವನು ಒಂದು ವೇಳೆ ಅವನು ಯಾವ ಆಶ್ರಮದಲ್ಲಿದ್ದಾನೋ, ಗೃಹಸ್ಥಾಶ್ರಮದಲ್ಲಿ ಗೃಹಸ್ಥ, ಬ್ರಹ್ಮಚಾರಿ ಆದರೆ ಬ್ರಹ್ಮಚಾರಿ, ವಾನಪ್ರಸ್ಥನ ಆದರೆ ವಾನಪ್ರಸ್ಥ ಅಂಥವನಾಗಿರೋವನು ಅವ್ನಿಗೆ ಏನೇನು ಕರ್ಮ ಶಾಸ್ತ್ರದಲ್ಲಿ ಹೇಳಿದ್ಯೋ ಅದನ್ನೆಲ್ಲ ಮಾಡ್ತಾನೂ ಇರಬೇಕು ಅವನು ಅಂತ. ಆತ್ಮಜ್ಞಾನವನ್ನು ಪಡ್ಕೋಬೇಕು, ಅದ್ವೈತ ಆತ್ಮಜ್ಞಾನವನ್ನು ಪಡ್ಕೋಬೇಕು, ಅದು ಖಂಡಿತ ಬೇಡ ಅಂತ ಹೇಳ್ತಾ ಇಲ್ಲ ನಾವು. ಆದರೆ ಅವನು ಅವ್ರು ಹೇಳಕ್ಕೆ ಏನು ಕಾರಣ ಅಂದರೆ, ಒಂದು ಉಪನಿಷತ್ ವಾಕ್ಯ ಕುರುವನ್ನೇವೇಹ ಕರ್ಮಾಣಿ ಅಂತ ಒಂದು ವಾಕ್ಯ ಇದೆ. ಅಂದರೆ ಅವನು ಜೀವಂತನಾಗಿರೋ ತನಕ, ಪ್ರಾಣ ಬಿಡೋ ತನಕ ಅವನು ಕರ್ಮಗಳು ಮಾಡ್ತಾನೇ ಇರಬೇಕು ಅಂತ ಒಂದು ವಾಕ್ಯ ಇದೆ. ಅದನ್ನ ನೋಡಿ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅವರು, ನೋಡು, ಆತ್ಮಜ್ಞಾನ ಮಾತ್ರ ಸಾಲದು, ಅವನು ಉಳಿಯೋ ತನಕ, ಅವನು ಎಲ್ಲಿ ತನಕ ಬದುಕಿರ್ತಾನೋ ಅಲ್ಲಿ ತನಕ ಅವನು ಕರ್ಮಗಳು ಮಾಡ್ತಾ ಇರಬೇಕು. ಮಾಡ್ಕೊಂಡೇ ಇದ್ರೇನೆ ಅವನು ತೀರ್ಕೊಂಡ್ಮೇಲೆ ಅವನಿಗೆ ಮೋಕ್ಷ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಮಾತ್ ಗೀತಾಸು ಕೇವಲಾದೇವ ತತ್ವಜ್ಞಾನಾತ್ ಮೋಕ್ಷ ಪ್ರಾಪ್ತಿ ನ ಕರ್ಮ ಸಮುಚಿತಾತ್. ಅಂದರೆ ಅವ್ರು ಹೇಳಿದ ಸಮುಚಯ ಅಂದರೆ ಮಿಕ್ಸ್ ಮಾಡೋದು ಅಂತ. ಜ್ಞಾನವೂ ಬೇಕು, ಕರ್ಮವೂ ಬೇಕು, ಎರಡು ಸೇರ್ಕೊಂಡ್ರೇನೆ ಮೋಕ್ಷ ಅಂತ ಹೇಳ್ತಾ ಇರೋ ಅವರು ಪಕ್ಷ. ಅದನ್ನ ಶಂಕರಾಚಾರ್ಯರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮುಂಚೆನೆ ಹೇಳಿದಾರಲ್ಲ, ಜ್ಞಾನವನ್ನು ನಾನು ಅಕರ್ತ ಅಂತ ಅವನ ಜ್ಞಾನವನ್ನು ಪಡ್ಕೊಂಡಿರೋನು ಹೇಗೆ ಕರ್ಮ ಮಾಡೋಕ್ಕಾಗುತ್ತೆ, ಅವನಿಗೆ ಆಗೋದೇ ಇಲ್ಲ ಅವನಿಗೆ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಅದಕ್ಕೆ ಇದೇ ಅರ್ಥ, ಇದೇ ಉತ್ತರ ಅದಕ್ಕೆ. ಹಾಗಾಗಿ ಇವರು ಕೇಳ್ತಾ ಇರೋದು, ಕೇವಲ ತತ್ವಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗೋ ಹಾಗಿದ್ರೆ ಮಾಡಬಾರದನ್ನು ಮಾಡಿ ಜನಗಳೆಲ್ಲ ತತ್ವಜ್ಞಾನ ಪಡ್ಕೊಂಡು ಮೋಕ್ಷ ಗಳಿಸಿಕೊಂಡ್ರೆ ಅವ್ರು ಮಾಡಿದ ಪಾಪಗಳೆಲ್ಲ ಏನಾಗುತ್ತೆ ಅಂತ, ಅದಕ್ಕೆ ಶಿಕ್ಷೆ ಏನು ಅಂತ ಕೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಏನು ಹೇಳಬೇಕು ಅಂದರೆ, ಮಾಡಬಾರ್ದೆಲ್ಲ ಮಾಡಿಬಿಟ್ರೆ ಅವನಿಗೆ ಆತ್ಮಜ್ಞಾನ ಬರೋದೇ ಇಲ್ಲ. ಅವನಿಗೆ ಆತ್ಮಜ್ಞಾನ ಬರೋದಕ್ಕೆ ಎಷ್ಟೊಂದು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮಾಡಬಾರ್ದನ್ನು ಮಾಡಬಾರ್ದು, ಮಾಡಬೇಕಾದನ್ನು ಮಾಡಬೇಕು. ಮಾಡಬೇಕಾದನ್ನು ಕೂಡ ಯಾವ ದೃಷ್ಟಿಯಿಂದ ಮಾಡಬೇಕು ಅಂದರೆ ಕರ್ಮಯೋಗ ರೀತಿಯಲ್ಲಿ ಮಾಡಬೇಕು. ಹಾಗಿದ್ರೆ ಅವನಿಗೆ ಮಾಡಬೇಕಾದ್ರೆ ನೀನು ನೋಡು, ಈ ಯಾಗವನ್ನು ಇಂಥ ಯಾಗವನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಉಪನಿಷತ್ ವೇದ ಹೇಳ್ತಾ ಇದೆ. ಅದನ್ನು ಕೂಡ ಅವನು ಸ್ವರ್ಗದಲ್ಲಿ ಆಸೆ ಇಟ್ಕೊಂಡು ಇದನ್ನು ಮಾಡಿದ್ರೆ ಅವನಿಗೆ ಪುಣ್ಯ ಅಂತ ಸಿಗುತ್ತೆ. ಅವನಿಗೆ ಅವಾಗ ಮೋಕ್ಷ ಸಿಗೋದಿಲ್ಲ, ಖಂಡಿತ ಪುಣ್ಯ ಸಿಗುತ್ತೆ ಅವನಿಗೆ, ಲೋಕಕ್ಕೆ ಹೋಗ್ತಾನೆ ಅವನು. ಹಾಗಾಗಿ ಫಸ್ಟ್ ಆಫ್ ಆಲ್ ಮಾಡಬಾರ್ದು ಅನ್ನೋದು ಒಂದು ಫಸ್ಟ್ ಕಂಡೀಷನ್ನು. ಮಾಡಬೇಕಾದನ್ನು ಕೂಡ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಸೆಕೆಂಡ್ ಕಂಡೀಷನ್ನು. ಆ ರೀತಿಯಲ್ಲಿ ಮಾಡ್ದ ಅಂದರೆ ಅವನಿಗೆ ಚಿತ್ತಶುದ್ಧಿ ಆಗುತ್ತೆ, ಅವನು ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕೆ ಅರ್ಹನಾಗ್ತಾನೆ ಅವನು. ಹಾಗಾಗಿ ಮಾಡಬಾರ್ದನ್ನೆಲ್ಲ ಮಾಡಿ ಅವರು ತತ್ವಜ್ಞಾನ ಪಡ್ಕೊಂಡು ಒಂದು ಕ್ವೆಶ್ಚನ್ ತುಂಬ ದೂರ, ಅದು ಖಂಡಿತ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ ಅನ್ನೋದನ್ನ ಅವ್ರು ತಿಳಿಬೇಕು ಅವರು. ಹಾಗಾಗಿ ಆ ಪಾಪಗಳಿಗೆಲ್ಲ ಅವ್ರಿಗೆ ಶಿಕ್ಷೆ ಉಂಟು, ಅದರಿಂದ ತಪ್ಪಿಸ್ಕೊಳಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಮಾಡಿದ್ದುಣ್ಣು ಮಹಾರಾಯ ಅಂತ ಹೇಳ್ತಾರಲ್ಲ, ಇದಕ್ಕೆ ಒಂದು ಸುಭಾಷಿತ ಕೂಡ ತುಂಬ ಚೆನ್ನಾಗಿದೆ. ಅದು ಏನು ಅಂದರೆ, ಯಥಾ ಧೇನು ಸಹಸ್ರೇಶು ವತ್ಸೋ ಗಚ್ಚತಿ ಮಾತರಂ ತಥಾ ಯಚ್ಚ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಅಂತ ಒಂದು ಸುಭಾಷಿತ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಅವರು ಅಬ್ಸರ್ವ್ ಮಾಡಿದ್ದಾರೆ. ಏನು ಅಂದರೆ, ಒಂದು ಕರು ಇದೆ, ಅದು ತಾಯಿ ಹತ್ರ ಹೋಗುತ್ತೆ. ಅದು ಸಾವಿರಾರು ಹಸುಗಳಿದ್ರೂ ಕೂಡ ತನ್ನ ತಾಯಿ ಹತ್ರನೇ ಹೋಗುತ್ತೆ ಅಂತೆ ಕರು. ಇದಕ್ಕೆ ನಾನು ಸ್ವಲ್ಪ ವರ್ಷ ಮುಂಚೆ ನ್ಯಾಷನಲ್ ಜಾಗ್ರಫಿಕ್ ಇದೆಯಲ್ಲ, ಅದರಲ್ಲಿ ಒಂದು ಸಣ್ಣದೊಂದು ವಿಷಯ ನಾನು ಓದಿದೆ. ಈ ಬಾವುಲಿ ಅಂತ ಹೇಳ್ತಾರಲ್ಲ, ಬ್ಯಾಟ್ ಅಂತ ಹೇಳ್ತೀವಲ್ಲ ನಾವು, ಅದು ಅದೇ ನೇತಾಡ್ತಾ ಇರ್ತಲ್ಲ, ಅದು ಅಂಥ ಅದು ಒಂದು ಪ್ರಾಣಿ. ಅದನ್ನು ನಾವು ಹಕ್ಕಿ ಅಂತಲೂ ಹೇಳೋಕ್ಕಾಗಲ್ಲ, ಪ್ರಾಣಿ ಅಂತಲೂ ಹೇಳೋಕ್ಕಾಗಲ್ಲ, ಅಂಥದ್ದೊಂದು ಅದು ನಾವು ಚಿತ್ರ ಕೊಟ್ಟಿದ್ದಾರೆ, ಅವರು ವಿವರಣೆ ಕೊಟ್ಟಿದ್ದಾರೆ.
ಸಾವಿರಾಂತರ ಲಕ್ಷಾಂತರ ಅಂಥದ್ದೆಲ್ಲ ತೂಗಾಡ್ತಾ ಇರುತ್ತೆ. ಒಂದು ಕಡೆ ಇರುತ್ತೆ, ಒಂದು ಕಡೆ ಕಾಲನಿ ಮಾಡ್ಕೊಂಡಿರುತ್ತೆ. ಒಂದು ಮರಿ, ಅದ್ರ ಮರಿ ಇದೆಯಲ್ಲ, ಅದು ತನ್ನ ತಾಯಿ ಹತ್ರನೇ ಹೋಗುತ್ತಂತೆ. ಅದು ಬೇರೆ ತಾಯಿ ಹತ್ರ ಹೋಗೋದೇ, ಎಲ್ಲ ಒಂದೇ ಥರ ಇರುತ್ತೆ ನೋಡೋಕ್ಕೆ, ಆದರೆ ಇದು ತನ್ನ ತಾಯಿ ಹತ್ರನೇ ಹೋಗುತ್ತಂತೆ. ಇದು ಎಂಥ ಒಂದು ಆಶ್ಚರ್ಯ ಅಂತ ಅವರು ನ್ಯಾಷನಲ್ ಜಾಗ್ರಫಿಕಲ್ಲಿ ಹಾಕಿದ್ರು. ಈ ಹಸು ವಿಷಯಕ್ಕೂ ಇದೇನೆ. ಈ ದೃಷ್ಟಾಂತ ಯಾಕೆ ಕೊಡ್ತಾ ಇದೆ ಈ ಸುಭಾಷಿತ ಶ್ಲೋಕ ಅಂದರೆ, ಒಬ್ಬ ತಾನು ಮಾಡಿದ ಕರ್ಮ ತನ್ನನ್ನೇ ಅಟ್ಟಿಸ್ಕೊಂಡ್ ಬರುತ್ತೆ ಹೊರತು ಬೇರೆಯೊಬ್ರಿಗೆ ಹೋಗೋದಿಲ್ಲ. ಅದು ನಾನು ಮಾಡಿದ ಕರ್ಮ ಅವ್ರಿಗೆ ಹೋಗುತ್ತೆ ಅಂತ ಆಗೋದೇ ಇಲ್ಲ ಅದು ಅಂತ ಅದು ಹೇಳುತ್ತೆ ಅದು. ಹಾಗಾಗಿ ಒಬ್ಬ ಯಾವುದಾದ್ರೂ ಪಾಪಕರ್ಮ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷೆ ಉಂಟು ಖಂಡಿತ. ಅದಕ್ಕೆ ಅವನು ಶಿಕ್ಷೆಯನ್ನು ಹೊಂದಲೇಬೇಕಾಗುತ್ತೆ, ಅದು ಅನುಭವಿಸಲೇಬೇಕಾಗುತ್ತೆ ಅಂತ. ಇನ್ನೊಬ್ಬರು MYS ಅನ್ನೋರು ಕೇಳ್ತಾ ಇದ್ದಾರೆ, ಗೀತೆಯಲ್ಲಿ ಕರ್ಮ ಸಿದ್ಧಾಂತ ತಮಾಷೆಗಾಗಿ ಹೇಳಿದ್ದಾರಾ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿರೋ ಪ್ರಶ್ನೆ ಇದು. ಯಾಕಂದ್ರೆ ಗೀತೆಯಲ್ಲಿ ಕರ್ಮಯೋಗ, ಅಲ್ಲಲ್ಲಿ ಕರ್ಮಯೋಗ. ಇನ್ಫ್ಯಾಕ್ಟ್ ಇವನಿಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರೋದು ಕರ್ಮಣ್ಯೇವ ಅಧಿಕಾರ ಹಾತೆ, ಕರ್ಮದಲ್ಲೇ ನಿನಗೆ ಅಧಿಕಾರ ಇರೋದು, ಬೇರೆ ಇದರಲ್ಲಿ ಇಲ್ಲ ನೀನು ಅಂತ ಹೇಳಿ ಅವನ್ನ ಕರ್ಮದಲ್ಲಿ ಕೊನೆಯ ತನಕ 18 ಅಧ್ಯಾಯದಲ್ಲೂ ಕೂಡ ಕೃಷ್ಣ ಅರ್ಜುನನಿಗೆ ಕರ್ಮದಲ್ಲೇ ಅಧಿಕಾರ ಅನ್ನೋದನ್ನ ತೀರ್ಮಾನವಾಗಿ ಹೇಳಿದ್ದಾನೆ. ಹಾಗಿರುವಾಗ ಗೀತೆಯಲ್ಲಿ ಕರ್ಮ ಸಿದ್ಧಾಂತ ತಮಾಷೆಗೆ ಹಾಗೆ ಹೇಳಿದಿಲ್ಲ, ಖಂಡಿತ ಇಲ್ಲ. ಆದರೆ ಗೀತೆಯಲ್ಲಿ ಕರ್ಮ ಸಿದ್ಧಾಂತ ಹೇಳಿದ್ದಾರೆ, ಆದರೆ ಕರ್ಮದಿಂದಲೇ ಮೋಕ್ಷ ಅಂತ ಹೇಳಿಲ್ಲ ಖಂಡಿತ. ಹಾಗಾಗಿ ಕರ್ಮದಿಂದ ಚಿತ್ತಶುದ್ಧಿಯಾಗಿ ಮೋಕ್ಷವನ್ನು ಪಡ್ಕೊಳ್ಳೋಕ್ಕೆ ಜ್ಞಾನವನ್ನು ಬೇಕಾಗಿದೆ. ಹಾಗಾಗಿ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಮುಂಚೆ ಒಬ್ಬ ಕರ್ಮವನ್ನು ಮಾಡಬೇಕು, ಅವನಿಗೆ ವಿಹಿತವಾದ ಕರ್ಮವನ್ನು ಮಾಡಬೇಕು. ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ, ಫಲದಲ್ಲಿ ಇಚ್ಛೆ ಇಲ್ಲದೆ ಅವನು ನಾನು ಮಾಡ್ತಾ ಇದ್ದೀನಿ ಅಂತ ಬುದ್ಧಿ ಕೂಡ ಹೋಗ್ತಾ ಬಿಟ್ಟು ಅವನು ಮಾಡ್ತಾ ಇದ್ರೆ ಅವನಿಗೆ ಚಿತ್ತಶುದ್ಧಿ ಅತ್ಯಂತವಾಗಿ ಚೆನ್ನಾಗಿ ಆಗಿ ಅವನು ಜ್ಞಾನವನ್ನು ಪಡ್ಕೊಂಡು ಮೋಕ್ಷವನ್ನು ಹೊಂದಬಹುದು. ಅದರಿಂದ ಸಿದ್ಧಾಂತವನ್ನು ಕರ್ಮವನ್ನು ಅಲ್ಲಗಳಿತಾ ಇಲ್ಲ ಗೀತೆ ಖಂಡಿತ, ಆದರೆ ಕರ್ಮದಿಂದಲೇ ಮೋಕ್ಷ ಅಂತ ಹೇಳ್ತಾ ಇಲ್ಲ. ಕರ್ಮವನ್ನು ಒಂದಾನೊಂದು ಸಮಯದಲ್ಲಿ ಬಿಡಬೇಕು ಅಂತಾನು ಗೀತೆ ಹೇಳ್ತಾ ಇದೆ ಅಂತ ಅವ್ರು ತಿಳ್ಬೇಕಾಗಿದೆ. ಆಮೇಲೆ ಸಚಿನ್ ಅನ್ನೋರು ಅರ್ಥ ಆಗಿಲ್ಲ ಅಂತ ಹೇಳಿದ್ದಾರೆ. ನಾವು ಇದು ವಿವರಣೆ ಕೊಟ್ಟಿದ್ರಿಂದ ಅರ್ಥ ಖಂಡಿತ ತಿಳ್ಕೊಬೋದು ಅಂತ. ಇನ್ನೊಂದು ಇದು ಮನಿಷಾ ಪಂಚಕಂ ಅಂತ ಶಂಕರಾಚಾರ್ಯರದು ಒಂದು ಇದೆಯಲ್ಲ, ಅದರಿಂದ ಒಂದು ಶ್ಲೋಕ ಇದು. ಯತ್ ಸೌಖ್ಯಾಂಬುದಿ ಲೇಷತಃ ಇಮೇ ಶಕ್ರದಯೋ ನಿರ್ವೃತಾಃ ಯಚ್ಚಿತ್ತೆ ನಿತರಾಂ ಪ್ರಶಾಂತಕಲನೆ ಲಬ್ಧ್ವಾ ನಿರ್ವೃತಾಃ ಯಸ್ಮಿನ್ ನಿರ್ವೃತಃ ಯಸ್ಮಿನ್ ನಿತ್ಯ ಸುಖಾಂಬುದೌ ಗಲಿತಧೀರ್ ಬ್ರಹ್ಮೈವ ನ ಬ್ರಹ್ಮವಿತ್ ಯಃ ಕಶ್ಚಿತ್ ಸುರೇಂದ್ರ ವಂದಿತ ಪದೋ ನೂನಂ ಮನಿಷಾ ಮಮ ಅಂತ. ಇದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಇಂದ್ರಾದಿ ದೇವತೆಗಳು ಯಾವ ಶಾಶ್ವತಾನಂದ ಸಾಗರದ ಅತ್ಯಲ್ಪ ಅಂಶದಿಂದಲೇ ಅವರು ಸುಖ ಪಡೆಯುತ್ತಿದ್ದಾರೋ ಇರೋರು, ತನ್ನ ಮನಸ್ಸಿನ ವ್ಯಾಪಾರಗಳು ಸಂಪೂರ್ಣವಾಗಿ ಸ್ತಬ್ಧವಾದಾಗ ಮುನಿಯು ಯಾವುದನ್ನು ಪಡೆದು ತೃಪ್ತನಾಗುವನೋ ಅಂತಹ ಪರಬ್ರಹ್ಮ ವಸ್ತುವಿನ ಅರಿವಿನಲ್ಲಿ ಮುಳುಗಿದ ಒಬ್ಬ ವ್ಯಕ್ತಿಗೆ ಅವನಿಗೆ ಅತ್ಯಂತ ಒಂದು ಆನಂದ ಇರುತ್ತೆ. ಅವನು ಬ್ರಹ್ಮವೇ ಆಗಿದ್ದಾನ. ಅವನು ಬ್ರಹ್ಮ ತಿಳ್ಕೊಂಡಿದ್ದಾನೆ ಅಂತ ಕೂಡ ಹೇಳಕ್ಕಾಗಲ್ಲ, ಅವನ ಬ್ರಹ್ಮಜ್ಞಾನಿ ಅಂತ ಕೂಡ ಹೇಳಕ್ಕಾಗಲ್ಲ, ಬ್ರಹ್ಮವಿತ್ತಿ ಆಗಿದ್ದವನು. ಅಂತ ಒಂದು ವ್ಯಕ್ತಿ ಅವನು ಯಾರಾಗಿದ್ರೂ ಕೂಡ, ಅವನು ಬ್ರಾಹ್ಮಣನಾಗಿರ್ಲಿ ಚಾಂಡಲನಾಗಿರ್ಲಿ, ಅವನ್ನ ನಾನು ಗುರು ಅಂತ ನಾನು ತಿಳಿತೀನಿ ಅಂತ ಶಂಕರಾಚಾರ್ಯರು ಆ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಇದಕ್ಕೆ ಇದನ್ನ ರವಿನಾರಾಯಣ್ ಭಟ್ ಅನ್ನೋರು ಹೇಳ್ತಾ ಇದ್ದಾರೆ, ಎಲ್ಲವನ್ನು ಒಂದೇ ವಾಕ್ಯದಲ್ಲಿ ತುರುಕಿದರೆ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ತುಂಬಾ ಕ್ಲಿಷ್ಟವಾಗಿದೆ. ನೋಡಿ, ಈ ಶ್ಲೋಕಕ್ಕೆ ಅರ್ಥವನ್ನೇ ಒಂದು 7-8 ಸಾಲುಗಳಲ್ಲಿ ಬರಿಬೇಕಾಗಿದೆ. ಇದಕ್ಕೆ ಏನು ತೊಂದರೆ ಇಲ್ಲ. ಇದರಲ್ಲಿ ಏನು ಹೇಳಕ್ ಬರ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಒಂದು ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ ವಾಕ್ಯನೇ ಇದೆ. ಏನಂತ ಹೇಳಿದ್ರೆ, ಏತಸ್ಮಾದೇವ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಅಂತ. ಅಂದ್ರೆ ಈ ಏತಸ್ಯೈವ ಆನಂದಸ್ಯ ಅಂದ್ರೆ ನಮ್ಮ ಸ್ವರೂಪದ ಆನಂದ ಅಂತ ಯಾವ್ದಿದೆಯೋ, ಆದರೆ ಯಾವ ವಸ್ತುಗಳಿಂದಾನು ಪಡ್ಕೊಳ್ಳದೆ ನ್ಯಾಚುರಲ್ ಆಗಿ ಸ್ವರೂಪದ ಒಂದು ಆನಂದ ಯಾವುದಿದೆಯೋ ಅದರ ಒಂದು ಲವಲೇಶದಿಂದಲೇ ಲೋಕದಲ್ಲಿ ಎಲ್ಲರೂ ಜೀವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಹೇಳ್ತಾ ಇದೆ ಅಂದ್ರೆ, ಇವಾಗ ನಾವು ಒಂದು ಕೇಳಿದ್ವಲ್ಲ, ಒಂದು ಸಣ್ಣ ಇರುವೆ ಕೂಡ ಅದಕ್ಕೆ ಒಂದು ಸಕ್ಕರೆ ಒಂದು ಕಾಳು ಸಿಕ್ಬಿಟ್ರೆ ಅದಕ್ಕೆ ಅಷ್ಟೊಂದು ಖುಷಿ ಆಗುತ್ತೆ. ಅದಕ್ಕೆ ಸಾಮಾನ್ಯ ಮನುಷ್ಯರಿಗೆ ಬೇಕಾದಷ್ಟು ಅದಕ್ಕೆ ಹೇಳಬೇಕಾಗೇ ಇಲ್ಲ ನಮಗೆ. ಒಬ್ಬ 20,000 ಸಂಪಾದನೆ ಮಾಡ್ತಾ ಇರೋರಿಗೆ 30,000 ಅಥವಾ 50,000 ಸಿಗಿದ್ರೆ ಅವನಿಗೆ ತುಂಬಾ ಆನಂದವಾಗುತ್ತೆ. ಹೀಗೆ ಏರ್ಕೊಂಡೇ ಹೋಗುತ್ತೆ ಅದು. ಈ ತರ ಒಬ್ಬೊಬ್ರು ಕೂಡ ಒಂದೊಂದು ಜೀವ ಕೂಡ ಪ್ರಪಂಚದಲ್ಲಿ ಒಂದು ಆನಂದವನ್ನು ಪಡಿತಾ ಇದಾರಲ್ಲ, ಈ ಆನಂದ, ಆ ಮಹಾ ಆನಂದ ಅಂತ ಯಾವ್ದಿದೆಯೋ ಅದರ ಒಂದು ಅಲ್ಪ ಮಾತ್ರ ಅಂತ ಈ ಶ್ಲೋಕದಲ್ಲಿ ಈ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು, ಇಂದ್ರ ಅನ್ನೋನು ಇಂದ್ರ ಅಂದ್ರೆ ದೇವಲೋಕಕ್ಕೆ ಅವನೇ ಅಧಿಪತಿ ಆಗಿರೋನು. ಅವನಿಗೆ ಎಂಥ ಒಂದು ದೊಡ್ಡ ಆನಂದ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಮನುಷ್ಯರಾಗಿದ್ದಾರಲ್ಲ ಸಾಮಾನ್ಯವಾಗಿ ಲೋಕದಲ್ಲಿ, ಅವ್ರಿಗೆ ಯಾರಿಗೂ ಸಿಗದೇ ಇರೋ ಒಂದು ಆನಂದ ಅವನಿಗೆ ಸಿಗ್ತಾ ಇದೆ. ಹಾಗಾಗಿ ಅಂತ ಒಂದು ಆನಂದ ಕೂಡ ಎಂಥದ್ದು ಅಂತ ಹೇಳಿದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದೆ, ಆ ಮಹಾ ಆನಂದ ಅಂತ ಯಾವ್ದಿದೆಯೋ ಅದರ ಒಂದು ಅಲ್ಪ ಮಾತ್ರ ಅವನು ಕೂಡ ಅನುಭವಿಸ್ತಾ ಇದ್ದಾನೆ. ಅಂದ್ರೆ ಏನಾಯ್ತು, ಇಂದ್ರ ಅನುಭವಿಸ್ತಾ ಇರೋ ಆನಂದವೇ ಅದರ ಮಹಾ ಆನಂದದ ಒಂದು ಅಲ್ಪ ಮಾತ್ರ ಅಂತ ಹೇಳಿದ್ರೆ ನಮ್ಮಂತ ಅವ್ರ ಕತೆ ಏನು ಅಂತ ಅದು ಹೇಳ್ತಾ ಇದೆ. ಆದ್ರೆ
ಒಬ್ಬ ಜ್ಞಾನಿಯಾಗಿರೋವನಿಗೆ ನಾವು ಅವಾಗ ಒಂದು ಉದಾಹರಣೆ ಕೊಟ್ಟವಲ್ಲ, ದೊಡ್ಡ ಕೊಳ ಅವನಿಗಿದೆ, ಅವನಿಗೆ ಸಣ್ಣ ಸಣ್ಣ ಕೆಲಸಗಳೆಲ್ಲ ಕೊಳದಲ್ಲಿ ಎಲ್ಲ ಆಗೋಗುತ್ತೆ ಅಂತ ಇರೋದ್ರಿಂದ ಆ ಥರ ಈ ಮಹದಾನಂದವನ್ನು ಪಡ್ಕೊಂಡಿರ್ತಾನೆ ಆತ್ಮಜ್ಞಾನಿ ಅವನಿಗೆ ಸಣ್ಣ ಸಣ್ಣ ಆನಂದಗಳು ಎಲ್ಲವೂ ಕೂಡ ಅದರಲ್ಲಿ ಅಡಕವಾಗೋಗ್ಬಿಟ್ಟಿದೆ ಅವ್ರಿಗೆ. ಅಂತ ಒಂದು ಆನಂದದಲ್ಲಿ ಮುಳುಗಿರೋವನು ಯಾರಿದ್ದಾನೋ ಅವನು ಯಾರಾಗಿದ್ರೂ ಸರಿ, ಅವನ್ನ ಇಂದ್ರ ಅವನಿಗೆ ಅವನ ಕಾಲಲ್ಲಿ ಬೀಳ್ತಾನೆ. ಯಾಕಂದ್ರೆ ಇಂದ್ರನಿಗೆ ಅವನಿಗಿಂತ ಆನಂದ ಅವನಿಗೆ ಜಾಸ್ತಿ ಇದೆ ಅಂತ ಗೊತ್ತು ಅವನಿಗೆ. ಹಾಗಾಗಿ ಅವನ ಅನುಗ್ರಹ ಸಿಕ್ಕಿದ್ರೆ ನಮಗೆ ದೊಡ್ಡ ಆನಂದ ಸಿಗುತ್ತೆ ಅಂತ ಇಂದ್ರನಿಗೂ ಕೂಡ ಬಯಕೆ ಇದೆ ಅಂತ. ಹಾಗಾಗಿ ಅಂಥ ಆನಂದವನ್ನು ಪಡ್ಕೊಂಡಿರೋವನ್ನ ಇಂದ್ರ ಕೂಡ ಯಾರು ಅವನ ಕಾಲಲ್ಲಿ ಬೀಳ್ತಾನೋ ಅಂತ ಒಂದು ಮಹದಾನಂದ ಪಡ್ಕೊಂಡಿರೋವನು ಅವನು ಬ್ರಾಹ್ಮಣನಾಗಿರ್ಲಿ ಅಥವಾ ಚಂಡಾಲನಾಗಿರ್ಲಿ ಅವನು ನಾನು ಗುರು ಅಂತ ಗುರುತಿಸ್ತೀನಿ ನಾನು ಅಂತ ಶಂಕರಾಚಾರ್ಯರು ಹೇಳಿರೋ ಶ್ಲೋಕಕ್ಕೆ ಅರ್ಥ ಇದು. ಹಾಗಾಗಿದ್ರೆ ಏನಾಯ್ತು, ಇಂಥ ಒಂದು ಆನಂದ ಸ್ವರೂಪವನ್ನು ಯಾರು ತಿಳ್ಕೊಂಡಿದ್ದಾರೋ, ಯಾರು ತಾನೇ ಅದು ಅಂತ ತಿಳ್ಕೊಂಡಿದ್ದಾರೋ ಅವ್ರು ಯಾರಾಗಿದ್ರೂ ಪರವಾಗಿಲ್ಲ, ಅವರು ಇಂಥ ಜಾತಿ ಅಂಥ ಜಾತಿ ಅನ್ನೋದೆಲ್ಲ ದಾಟಿ ಹೋಗಿದ್ದಾರೆ. ಅವ್ರನ್ನ ನೀನು ಬಳಿಸಾರಿ ಅವ್ರ ಉಪದೇಶವನ್ನು ಪಡ್ಕೊಂಡು ನೀನು ಕೃತಾರ್ಥನಾಗ್ಬೋದು ಅನ್ನೋದನ್ನ ಇದರಿಂದ ಅವರು ತೋರಿಸ್ತಾ ಇದ್ದಾರೆ. ಹಾಗಾಗಿ ಈ ಶ್ಲೋಕಕ್ಕೆ ಈ ಪ್ರಶ್ನೆಗೆ ನಾವಿದೆ ಉತ್ತರ ಕೊಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು, ಅವಿರೋಧಿತೆಯ ಕರ್ಮ ನ ಅವಿದ್ಯಾಂ ವಿನಿವರ್ತಯೇತ್ ವಿದ್ಯಾ ಅವಿದ್ಯಾಂ ನಿಹಂತ್ಯೇವ ತೇಜಸ್ ತಿಮಿರ ಸಂಗವತ್ ಅಂತ ಆತ್ಮಬೋಧದಿಂದ ಶಂಕರಾಚಾರ್ಯರ ಆತ್ಮಬೋಧ ಅಂತ ಒಂದು ಗ್ರಂಥ ಇದೆಯಲ್ಲ, ಅದರಿಂದ ಒಂದು ಶ್ಲೋಕ ಇದು. ಕರ್ಮವು ಅವಿದ್ಯೆಗೆ ವಿರೋಧಿ ಅಲ್ಲದುದರಿಂದ ಅವಿದ್ಯೆಯನ್ನು ಹೋಗಲಾಡಿಸಲಾರದು ಕರ್ಮ. ಬೆಳಕೆ ಕತ್ತಲೆಯನ್ನು ನಾಶ ಮಾಡುವಂತೆ ವಿದ್ಯೆಯೇ ಅವಿದ್ಯೆಯನ್ನು ನಾಶ ಮಾಡುತ್ತದೆ ಅಂತ. ಇದಕ್ಕೆ ಒಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರ ಅರ್ಥ ದಡ್ ಗುರು ಅಂತ ಹಾಕಿದ್ದಾರೆ. ಅವರು ಏನರ್ಥ ಗೊತ್ತಾಗ್ಲಿಲ್ಲ ನಮಗೆ. ವಿದ್ಯೆ ಪಡೆಯುವುದು ಕೂಡ ಕರ್ಮವಲ್ವೇ ಅಂತ ಒಂದು ಚೆನ್ನಾಗಿರೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ವಿದ್ಯೆ ಪಡೆಯುವುದು ಕೂಡ ಒಂದು ಕರ್ಮವಲ್ವೇ? ಇವಾಗ ನೋಡಿ, ನಾವು ಎಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಅದೊಂದು ಕರ್ಮ, ಕೈಲಿರೋದನ್ನ ನಾನು ಬಾಯಿಗೆ ಹಾಕೊಳ್ತೀನಿ ಅದು ಒಂದು ಕರ್ಮ. ಹಾಗಾಗಿ ಪುಸ್ತಕದಿಂದ ಒಂದು ಓದಿ ತಿಳ್ಕೊಳ್ತಾ ಇದ್ದೀನಿ ಅದು ಒಂದು ಕರ್ಮನೇ. ಹಾಗಿರುವಾಗ ವಿದ್ಯೆ ಪಡ್ಕೊಳ್ಳೋದು ಕೂಡ ಒಂದು ಕರ್ಮವಲ್ವೇ ಅಂತ ಅವ್ರು ಕೇಳ್ತಾ ಇದ್ದಾರೆ. ಆದರೆ ಶಂಕರಾಚಾರ್ಯ ಏನು ಹೇಳಿದ್ದಾರೆ, ಕರ್ಮ ಅನ್ನೋದು ಅವಿದ್ಯೆಗೆ ಅದು ವಿರೋಧ ಅಲ್ಲ, ಅದು ವಿದ್ಯೆಯೇ ಅವಿದ್ಯೆಗೆ ವಿರೋಧ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಇದನ್ನು ಹೇಳ್ತಾರೆ ಅಂದರೆ ಸ್ವಲ್ಪ ವಿವರಣೆ ಕೊಡ್ಬೇಕು ಅದಕ್ಕೆ. ಏನು ಅಂದರೆ ನೋಡಿ, ಕರ್ಮ ಅನ್ನೋದು ನಾವು ಆವಾಗಲೇ ನೋಡಿದಾಗ ನೋಡಿ, ಈ ವಾಕ್ಯಗಳೆಲ್ಲ ಇವರು ಸೆಲೆಕ್ಟ್ ಮಾಡಿರೋದು ಯಾವ ಥರ ಇದೆ ಅಂದರೆ ಒಂದಕ್ಕೊಂದು ಲಿಂಕ್ ಆಗಿದೆ. ಅದು ಅವರು ಸೆಲೆಕ್ಟ್ ಮಾಡಿದಾಗ ಅವ್ರ ಹತ್ರ ಭಾವನೆ ಇತ್ತು ಗೊತ್ತಿಲ್ಲ, ನನಗೆ ಇದೆಲ್ಲ ನೋಡಿದಾಗ ನಮಗೆ ಅನಿಸ್ತಾ ಇದೆ, ಒಂದೊಂದು ಕ್ವೆಶ್ಚನ್ ಒಂದೊಂದು ವಾಕ್ಯ ಕೂಡ ಒಂದಕ್ಕೊಂದು ಲಿಂಕ್ ಆಗಿದೆ. ನಾವು ಮೊದಲು ಏನು ಹೇಳಿದ್ವಿ, ಅವಿದ್ಯಾ ಕಾಮ ಕರ್ಮ ಅಂತ ಒಂದು ಸೀಕ್ವೆನ್ಸ್ ಹೇಳಿದ್ವಲ್ಲ. ಅವಿದ್ಯೆ ಇದ್ದಾಗ ಕರ್ಮ ಇರುತ್ತೆ, ಕಾಮ ಇರುತ್ತೆ, ಕಾಮ ಇದ್ದಾಗ ಕರ್ಮ ಇರುತ್ತೆ ಅಂತ ಹೇಳಿದ್ವಿ. ಹಾಗಾದೇನಾಯಿತು, ಕರ್ಮ ಅನ್ನೋದು ಅವಿದ್ಯೆಗೆ ವಿರೋಧ ಅಲ್ಲ ಖಂಡಿತ ಅಂತ ಗೊತ್ತಾಯ್ತದು. ಇನ್ಫ್ಯಾಕ್ಟ್ ಕರ್ಮ ಅನ್ನೋದು ಅವಿದ್ಯೆಯನ್ನು ಇನ್ನೂ ಜಾಸ್ತಿ ಮಾಡುತ್ತೆ, ಇನ್ನೂ ಗಟ್ಟಿ ಮಾಡುತ್ತೆ ಅವಿದ್ಯೆಯನ್ನು ಕರ್ಮ ಅನ್ನೋದು. ಯಾಕಂದರೆ ಅವನಿಗೆ ಅವಿದ್ಯೆ ಇರೋದ್ರಿಂದಲೇ ತಾನು ಪೂರ್ಣ ಅಂತ ಗೊತ್ತಿಲ್ಲ, ತಾನು ಅಕರ್ತ ಅಂತಾನು ಗೊತ್ತಿಲ್ಲ. ಅವನು ಯಾವುದೋ ಒಂದು ಕರ್ಮವನ್ನು ಮಾಡಿ ನಾವು ಗಳಿಸ್ತೀವಿ ಏನೋ ಅಂತ ಅನ್ಕೊಂಡಿದ್ದಾನೆ. ಅದರಿಂದ ಅವನು ತನ್ನನ್ನು ಕರ್ತ ಅಂತ ತಿಳ್ಕೊಂಡಿದ್ದಾನೆ. ಆದರೆ ವಿದ್ಯೆ ಅನ್ನೋದು ಏನು ಮಾಡುತ್ತೆ, ನೀನು ಕರ್ತಾನೇ ಅಲ್ಲ ಅಂತ ಹೇಳ್ಕೊಡ್ತಾ ಇದೆ ವಿದ್ಯಾ, ನೀನು ಅಕರ್ತ ಅಂತ ಹೇಳ್ಕೊಡ್ತಾ ಇದೆ. ಹಾಗಾದ್ರೆ ಏನಾಯ್ತು, ವಿದ್ಯೆಗೂ ಅವಿದ್ಯೆಗೂ ಒಂದಕ್ಕೊಂದು ವಿರೋಧ ಇದೆ. ಆದರೆ ಕರ್ಮ ಅನ್ನೋದು ಅವಿದ್ಯೆಗೆ ವಿರೋಧ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ಕರ್ಮ ಅನ್ನೋದು ಅವಿದ್ಯೆಯನ್ನ ಇನ್ನೂ ಜಾಸ್ತಿ ಮಾಡುತ್ತೆ, ಅದನ್ನ ಇನ್ನೂ ಪರ್ಫೆಕ್ಚುಯೇಟ್ ಮಾಡುತ್ತೆ, ಇನ್ನೂ ಅದಕ್ಕೆ ಪೋಷಣೆ ಕೊಡುತ್ತೆ ಅದು ಕರ್ಮ ಅನ್ನೋದು ಅವಿದ್ಯೆಗೆ. ಹಾಗಿರುವಾಗ ಶಂಕರಾಚಾರ್ಯರ ಹತ್ರ ಹೇಳಿದಕ್ಕೆ ಏನರ್ಥ ಅಂತ ಒಬ್ರು ಕೇಳ್ತಾ ಇದ್ದಾರೆ. ವಿದ್ಯೆ ಪಡೆಯುವುದು ಕೂಡ ಒಂದು ಕರ್ಮವಲ್ವೇ ಅಂತ ಹೇಳ್ತಾ ಇದ್ರೆ ಖಂಡಿತ ಕರೆಕ್ಟ್. ಇದು ತುಂಬಾ ಸ್ವಾರಸ್ಯವಾಗಿದೆ ಒಂದು ಪ್ರಶ್ನೆ ಇದು. ನೋಡಿ, ಇವಾಗ ನಾವು ಎಷ್ಟೋ ಕರ್ಮಗಳಿದೆ, ಖಂಡಿತ ವಿದ್ಯೆ ಪಡೆಯೋದು ಕೂಡ ಒಂದು ಕರ್ಮನೇ ಅದು. ಅಂದ್ರೆ ಏನದು ವಿದ್ಯೆ ಪಡೆಯೋದು ಅನ್ನೋದೇನು, ಗುರು ಹತ್ರ ಹೋಗಿ ನಾವು ಕೇಳೋದು, ಅವ್ರು ಹೇಳಿದನ್ನ ತಿಳ್ಕೊಂಡಿದ್ದನ್ನ ನಮ್ಮ ಮನನ ಮಾಡ್ಕೊಂಡು ನಮ್ಮ ಮನದಟ್ಟು ಮಾಡ್ಕೊಳ್ಳೋದು, ಇದೆಲ್ಲ ಕರ್ಮನೇ ಖಂಡಿತ. ಆದ್ರೆ ಬಾಕಿ ಕರ್ಮ ಯಾವ್ದಿದೆಯೋ ಅದು ನಿನ್ನ ನಿನ್ನ ಬಂಧವನ್ನ ಇನ್ನು ಗಟ್ಟಿ ಮಾಡುತ್ತೆ. ಆದ್ರೆ ಈ ಕರ್ಮ ಯಾವ್ದಿದೆಯೋ ಇದು ಬಂಧನವನ್ನು ತುಂಬಾ ಲೂಸ್ ಮಾಡ್ಬಿಡುತ್ತೆ, ಅದು ತುಂಬಾ ಸಡಿಲ ಮಾಡ್ಬಿಡುತ್ತೆ. ಸಡಿಲ ಮಾಡಿ ಕೊನೆಯಲ್ಲಿ ಬಂಧನವನ್ನೇ ಪೂರ್ತಿ ಕಿತ್ತಾಕ್ಬಿಡುತ್ತೆ ಅದು ಈ ಕರ್ಮ. ಅದರಿಂದ ಈ ಕರ್ಮ ನಮ್ಗೆ ಬೇಕಾಗಿರೋದು, ಆ ಕರ್ಮ ನಮ್ಗೆ ಬಿಡಕ್ಕೆ ಈ ಕರ್ಮ ಬೇಕಾಗಿದೆ ಅಂತ. ಅದಕ್ಕೆ ನಾವು ಆವಾಗಲೇ ನೋಡಿದ್ವಲ್ಲ, ಸಂಧ್ಯಾ ವಂದನೆ, ದೇವ್ರ ಪೂಜೆ, ಇಂಥ ನಿತ್ಯ ಕರ್ಮ ಅದೆಲ್ಲ ಕರ್ಮನೇ ಖಂಡಿತ. ಆದ್ರೆ ಅದೆಲ್ಲ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಯಾವ ಒಂದನ್ನ ಸ್ವಾಭಾವಿಕವಾಗಿ ನಾವು ಒಂದು ಕರ್ತ ಅಂತ ಅನ್ಕೊಂಡಿದೀವಲ್ಲ ಅದನ್ನೆಲ್ಲ ಹೋಗ್ಲಾಡಿಸುತ್ತೆ ಇದು ಉತ್ತರೋತ್ತರ. ಹಾಗಾಗಿ ಇದು ಬೇಕಾಗಿದೆ, ಇದು ಮುಳ್ಳಿಂದನೇ ತೆಗಿಬೇಕು ಅಂತ ಇದೆಯಲ್ಲ, ಅದೇ ರೀತಿಯಲ್ಲೇ ಕೂಡ ಇದು ಕೂಡ ಆಗಿರೋದು ಅಂತ. ಹಾಗಾಗಿ ವಿದ್ಯೆ ಪಡೆಯುವುದು ಕೂಡ ಕರ್ಮವೇ ಖಂಡಿತ. ಆದ್ರೆ ಈ ಕರ್ಮ ನಮ್ಗೆ ಬಂಧನವನ್ನ ಜಾಸ್ತಿ ಮಾಡೋದಿಲ್ಲ, ಇದು ಅವಿದ್ಯೆಗೆ ಏನ್ ಹೇಳೋದು ಪ್ರತಿಬಂಧಕ. ಅಂದ್ರೆ ಅವಿದ್ಯೆಗೆ ಇದು ಪ್ರತಿಯೋಗಿಯಾಗಿರುತ್ತೆ, ಪ್ರತಿಯೋಗಿಯಾಗಿರುತ್ತೆ. ಹಾಗಾದ್ರೆ ಆಪೋಸಿಟ್ ಆಗಿರುತ್ತೆ ಇದು ಅಂತ. ಈ ಯಾವುದು ಕರ್ಮಯೋಗ ರೀತಿಯಲ್ಲಿ ಕರ್ಮವನ್ನು ಮಾಡೋದು
ಅವಿದ್ಯೆಯನ್ನು ಹೋಗಲಾಡಿಸುತ್ತೆ ಖಂಡಿತ, ಉತ್ತರೋತ್ತರ ಜ್ಞಾನದ ಮುಖಾಂತರ. ಆದರೆ ಬರೀ ಸಾಮಾನ್ಯವಾಗಿರೋ ಕರ್ಮ ಅನ್ನೋದು ನಮ್ಮ ಬಂಧನವನ್ನು ಜಾಸ್ತಿನೇ ಮಾಡುತ್ತೆ. ಆದರೆ ವಿದ್ಯೆಯನ್ನು ಪಡ್ಕೊಳ್ಳೋದು, ಆತ್ಮವಿದ್ಯೆಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಯಾವ ಕರ್ಮ ಇದೆಯೋ ಆ ಕರ್ಮ ಖಂಡಿತ ಇದು ಒಂದು ಬಂಧನವನ್ನು ಉಂಟು ಮಾಡೋ ಕರ್ಮ ಅಲ್ಲ, ಅದು ಬಂಧನವನ್ನು ಹೋಗ್ಲಾಡಿಸೋ ಕರ್ಮ ಇದು. ಅದು ಕೂಡ ಹೇಗೆ ಅಂತ ಹೇಳಿದ್ರೆ, ಬರೀ ಈ ನಿತ್ಯ ಕರ್ಮದಿಂದಲೇ ಒಬ್ಬನಿಗೆ ಮೋಕ್ಷ ಬಂದ್ಬಿಡಲ್ಲ. ನಿತ್ಯ ಕರ್ಮ, ದೇವ್ರ ಪೂಜೆ ಎಲ್ಲ ಮಾಡ್ತಾ ಮಾಡ್ತಾ ಅವನಿಗೆ ಮನಃಶುದ್ಧಿ ಆಗುತ್ತೆ. ಮನಃಶುದ್ಧಿಯಿಂದ ಅವನು ಈ ವೇದಾಂತವನ್ನ, ಶ್ರವಣವನ್ನ, ಜೀಸಸ್ನ ಮಾಡ್ಕೊಂಡ್ರೆ ಅವಾಗ ಅವನಿಗೆ ಮೋಕ್ಷ ಅನ್ನೋದು ಮೋಕ್ಷ ವಿದ್ಯೆ ಅನ್ನೋದು ಸಿಗುತ್ತೆ ಅವನಿಗೆ ಅಂತ. ಇನ್ನೊಬ್ರು ಕೇಳ್ತಾ ಇದ್ದಾರೆ, MYS ನವರು, ಅಯ್ಯೋ ಕರ್ಮವಿಲ್ಲದೆ ಜ್ಞಾನವಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ಇದು ಕೂಡ ಕರೆಕ್ಟೇನೆ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕರ್ಮದ ಪಾತ್ರ ಏನು, ಜ್ಞಾನದ ಒಂದು ಸಾಧನೆಯಲ್ಲಿ ಕರ್ಮದ ಪಾತ್ರ ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ಅವಾಗ ನಾವು ಅವಾಗಲೇ ಹೇಳಿದ ರೀತಿಯಲ್ಲಿ ನಮಗೆ ವಿಹಿತವಾದ ಒಂದು ಕರ್ಮ ಯಾವುದಿದೆಯೋ ಅದನ್ನ ನಾವು ಕರ್ಮಯೋಗದ ರೀತಿಯಲ್ಲಿ ಮಾಡ್ತಾ ಇದ್ದಾಗ ಅವಾಗ ಅದು ಜ್ಞಾನಕ್ಕೆ ಅದು ಸಹಕಾರಿಯಾಗುತ್ತೆ, ಅದು ವಿರೋಧ ಆಗುವುದಿಲ್ಲ ಖಂಡಿತ. ಹಾಗಾಗಿ ಕರ್ಮವಿಲ್ಲದೆ ಜ್ಞಾನ ಇಲ್ಲ ಖಂಡಿತ. ಆದರೆ ಕರ್ಮ ಅನ್ನೋದು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಈ ಇದರಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲೆಲ್ಲ ವಿವರಣೆ ಮಾಡಿದ್ದಾರೆ. ಇದಕ್ಕೆ ನಾನು ಒಂದು ಉಪನಿಷತ್ ವಾಕ್ಯವನ್ನು ಕೂಡ ನಾನು ಹೇಳಿ ನಾನು ಈ ಒಂದು ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಇನ್ನು ಯಾವುದು ಒಂದೇ ಒಂದಿದೆ ಅಂತ ಕಾಣುತ್ತೆ, ಇನ್ನೂ ಒಂದಿದೆ. ಸೊ ಇದಕ್ಕೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ವಿಷಯ ಬರುತ್ತೆ. ತಮೇತಂ ವೇದಾನುವಚನೇನ ಬ್ರಾಹ್ಮಣಾಃ ವಿವಿಧಿಷಂತಿ ಯಜ್ಞೇನ ದಾನೇನ ತಪಸ ಅನಾಶಕೇನ ಅಂತ ಒಂದು ಬರುತ್ತೆ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಬ್ರಹ್ಮಸ್ವರೂಪ ಇದೆಯಲ್ಲ, ಬ್ರಹ್ಮ ಆತ್ಮ ಅಂತ ಯಾವುದಿದೆಯೋ ಅದನ್ನ ತಿಳ್ಕೊಳ್ಳೋಕ್ಕೆ ಒಂದು ಇಚ್ಛೆ ಉಂಟಾಗ್ಬೇಕು. ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಳೋದು ಆಮೇಲೆ, ಆದರೆ ತಿಳ್ಕೊಳ್ಬೇಕು ಅಂತ ಒಂದು ಇಚ್ಛೆ ಉಂಟಾಗಬೇಕಲ್ಲ. ಆ ಇಚ್ಛೆ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ತುಂಬಾ ಸ್ವಾರಸ್ಯವಾಗಿ ಈ ಉಪನಿಷತ್ತು ಹೇಳುತ್ತೆ. ಅದು ಹೇಗೆ ಉತ್ಪತ್ತಿ ಆಗುತ್ತೆ ಅಂದ್ರೆ, ಆ ಇಚ್ಛೆ ಅದು ತಿಳ್ಕೊಬೇಕು ಅಂತ ಒಂದು ಜಿಜ್ಞಾಸೆ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಇದು ಹೇಳುತ್ತೆ, ಅವನಿಗೆ ವಿಹಿತವಾಗಿರೋ ಕರ್ಮಗಳೆಲ್ಲ ಯಾವುದು ಕರ್ಮಕಾಂಡದಲ್ಲಿ ಹೇಳಿದಾರಲ್ಲ, ಯಜ್ಞ, ದಾನ, ಆಮೇಲೆ ವೇದ ಅಧ್ಯಯನ ಮಾಡೋದು, ಆಮೇಲೆ ಇದು ತಪಸ್ಸು ಅಂದ್ರೆ ಉಪವಾಸ, ತಪಸ್ಸುಗಳು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವನಿಗೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಆ ಪರತತ್ವ ಜ್ಞಾನ ಅಂತ ಇದೆಯಲ್ಲ, ಆ ಜ್ಞಾನವನ್ನ ಪಡ್ಕೋಬೇಕು ಅಂತ ಒಂದು ಇಚ್ಛೆ ಬರುತ್ತೆ, ಆ ಇಚ್ಛೆ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಇದನ್ನ ವಿದ್ಯಾರಣ್ಯರು ತುಂಬಾ ಸ್ವಾರಸ್ಯವಾಗಿ ಒಂದು ಹೇಳಿದ್ದಾರೆ. ಇವಾಗ ಈ ಕಾಮಾಲೆ ಅಂತ ಒಂದು ಹೇಳ್ತೀವಲ್ಲ, ಜಾಂಡಿಸ್ ಅಂತ ಹೇಳ್ತೀವಲ್ಲ, ಆ ಒಂದು ಕಾಯಿಲೆ ಬಂದಾಗ ಅವನಿಗೆ ಯಾವುದೇ ವಿಷಯಕ್ಕೂ ರುಚಿ ಇರೋದಿಲ್ಲ. ಬಾಯಲ್ಲಿ ರುಚಿ ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ, ಬಾಯಿ ಕೆಟ್ಟೋಗಿರುತ್ತೆ. ಯಾವುದೇ ಒಂದು ಒಳ್ಳೆ ಪದಾರ್ಥಕ್ಕೂ ರುಚಿ ಇರೋದಿಲ್ಲ. ನನಗೆ ಸಾಮಾನ್ಯವಾಗಿ ಕಾಮಾಲೆ ಬಂದಿರಲಿಲ್ಲ, ಸುಮ್ಮನೆ ಜ್ವರ ಬಂದಿತ್ತು, ತುಂಬ ಹೈ ಫೀವರ್ ಬಂದಿತ್ತು. ಆ ಸಮಯದಲ್ಲಿ ನನಗೆ ನಮ್ಮಮ್ಮ ಅಡುಗೆ ಮನೆಯಿಂದ ಒಂದು ಪದಾರ್ಥ ನನಗೆ ಮಾಡಿ ತರ್ತಾ ಇದ್ದಾರೆ. ಏನು ಪದಾರ್ಥ ಅಂದರೆ ಅವಲಕ್ಕಿ ಒಗ್ಗರಣೆ. ನನಗೆ ತುಂಬ ಇಷ್ಟ ಅದು ತಿನ್ನೋದು. ಆದರೆ ಅದನ್ನ ಅವ್ರು ತರ್ತಾ ಇರೋದು ನೋಡೇನೆ ಬರಬೇಡ, ಈ ಕಡೆನೇ ಬರಬೇಡ ಅಂತ ನಾನು ಅವ್ರಿಗೆ ಇದು ಮಾಡ್ತಾ ಇದ್ದೀನಿ. ಯಾಕಂದರೆ ಬಾಯಿಗೆ ಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ಬೇಡ ಅಂತಾನೆ ಅನ್ನಿಸ್ತಾ ಇದೆ. ಆ ಥರ ವಿದ್ಯಾರ್ಥಿನಿಯರು ಏನು ಹೇಳ್ತಾರೆ, ಈ ಆತ್ಮವಿದ್ಯೆ ವಿಷಯಕ್ಕೆ ಒಂದು ರುಚಿ ಇದೆಯಲ್ಲ, ರುಚಿ ಇರೋದೇ ಇಲ್ಲ ಒಬ್ಬನಿಗೆ. ಹೇಗೆಂದ್ರೆ ಈ ಕಾಮಾಲೆ ಬಂದ ಒಂಥರ ಅವನಿಗೆ ಇದ್ರ ಬಗ್ಗೆ ರುಚಿ ಇರೋದಿಲ್ಲ. ಅವನಿಗೆ ರುಚಿ ಉಂಟು ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವನು ಈ ನಿತ್ಯಕರ್ಮ ಇದೆಲ್ಲ ಚೆನ್ನಾಗಿ ಅನುಷ್ಠಾನ ಮಾಡಬೇಕು. ಮಾಡಿದಾಗ ಅವನಿಗೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆಗುತ್ತೆ ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಆ ಆತ್ಮಜ್ಞಾನವನ್ನು ಪಡ್ಕೋಬೇಕು ಅಂತ ಒಂದು ರುಚಿ ಉಂಟಾಗುತ್ತೆ ಅನ್ನೋದಿಲ್ಲ, ಅದೇ ಚಿತ್ತಶುದ್ಧಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ಕರ್ಮವಿಲ್ಲದೆ ಜ್ಞಾನ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್, ನೀವು ಕೇಳ್ತಾ ಇರೋದು. ಆದ್ರೆ ಆ ಕರ್ಮ ಹೇಗೆ ಈ ಜ್ಞಾನಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಸಹಕಾರಿಯಾಗುತ್ತೆ. ಮಾಡಬೇಕಾದ ಕರ್ಮಗಳನ್ನ ಸರಿಯಾದ ರೀತಿಯಲ್ಲಿ ಅವನು ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡೋ ರೀತಿಯಲ್ಲಿ ಅವನು ಮಾಡ್ತಾ ಇದ್ರೆ, ಅವನಿಗೆ ಚಿತ್ತಶುದ್ಧಿಯಾಗಿ ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ರುಚಿ ಉಂಟಾಗಿ ಅಲ್ಲಿ ಅವನು ತೊಡಗಿ ಅದರಿಂದ ಅವನಿಗೆ ಬರುತ್ತೆ ಅಂತ ಈ ಒಂದು ಪ್ರೋಸೆಸ್ ಇದೆ. ಹೀಗೆ ಇದನ್ನು ಹೇಳಿಬಿಟ್ಟು ಕೊನೆಯ ಪ್ರಶ್ನೆ ಒಂದಿದೆ. ಇದಕ್ಕೆ ಏನಿದ್ರೆ, ಅಜ್ಞಾನ ಕಲುಷಂ ಜೀವಂ ಜ್ಞಾನಾಭ್ಯಾಸಾದಿ ವಿನಿರ್ಮಲಂ ಕೃತ್ವಾ ಜ್ಞಾನಂ ಸ್ವಯಂ ನಶ್ಯೇತ್ ಜಲಂ ಕಥಕರೇಣುವತ್. ಅಜ್ಞಾನದಿಂದ, ಇದು ಆತ್ಮಬೋಧದಿಂದಲೇ ಒಂದು ಶ್ಲೋಕ ಇದು. ಅಜ್ಞಾನದಿಂದ ಕಲುಷಿತನಾದ ಜೀವನನ್ನು ಜ್ಞಾನಾಭ್ಯಾಸದಿಂದ ಪರಿಶುದ್ಧನಾಗಿ ಮಾಡಿ, ಜ್ಞಾನವು ನೀರನ್ನು ಶುದ್ಧಿ ಮಾಡುವ ಚಿಲ್ಲದ ಬೀಜದ ಪುಡಿಯಂತೆ ತಾನು ಸಹ ನಾಶವಾಗುತ್ತದೆ. ಇದು ಈ ಅನುವಾದ ನಾನು ಅನ್ಕೊಂಡಿದ್ದೀನಿ, ಇವರು ಹರ್ಷಾನಂದರು ಕೊಟ್ಟಿರೋ ಅನುವಾದ ಅಂತ ಕಾಣುತ್ತಲ್ವಾ. ಇದಕ್ಕೆ ನನ್ಗೆ ಓದಿದ ಜ್ಞಾಪಕ, ಚಿಲ್ಲದ ಬೀಜ ಅಂತ ಅವ್ರಿಗೆ ಹಾಕಿದ್ದಾರೆ. ಕಟಕರೇನು ಅನ್ನೋದಕ್ಕೆ ನನಗೆ ಕನ್ನಡದಲ್ಲಿ ಏನು ಪದ ಗೊತ್ತಿರಲಿಲ್ಲ. ಹರ್ಷಾನಂದರು ಅನುವಾದದಲ್ಲಿ ಚಿಲ್ಲದ ಬೀಜ ಅಂತ ಹಾಕಿದ್ದಾರೆ. ನೋಡಿ, ಏನಂದ್ರೆ ಆಲಮ್ ಅಂತ ನಾವು ಹೇಳ್ತೀವಿ. ಆಲಮ್ ಅಂತ ಒಂದು ಕೆಮಿಕಲ್ ಬಂದಿದೆಯಲ್ಲ, ಒಂದು ಉಪ್ಪು ಥರ ಇರುತ್ತೆ ನೋಡೋಕ್ಕೆ. ಅದು ಇದರಲ್ಲಿ ಉಪಯೋಗಿಸ್ತಾರೆ. ಇವಾಗ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಕೂಡ ಉಪಯೋಗಿಸ್ತಾರೆ ಅದನ್ನ. ನೀರನ್ನ ಸ್ಟೋರ್ ಮಾಡಿರ್ತಾರಲ್ಲ ಒಂದು ಕಡೆ, ಅದರಲ್ಲಿ ಸೆಡಿಮೆಂಟೇಷನ್ಸ್ ಬರುತ್ತೆ. ಅದು ಆ ಸೆಡಿಮೆಂಟೇಷನ್ ಬಂದಾಗ ಏನು ಮಾಡ್ತಾರೆ, ಇದನ್ನ ಈ ಆಲಮ್ ಅನ್ನೋದನ್ನ ಬೇಕಾದಷ್ಟು ಕೆಜಿ ಗಂಟೆ ಅವ್ರದ್ದು ಮಾಡ್ತಾರೆ.
ಕೆಲವು ಸತಿ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಅದು ಅಂಗಡಿ ಸಿಗುತ್ತೆ, ಅದು ಗ್ರಂಥಿ ಅಂಗಡಿ ಥರ ಇದೆಲ್ಲ ಅಲ್ಲಿ ಸಿಗುತ್ತೆ. ಅದು ಒಂದು ಹಿಡಿ ಅದನ್ನು ತಗೊಂಡು ಹಾಕಿದ್ರೆ ಏನಾಗುತ್ತೆ, ಆ ಇರೋ ಸೆಡಿಮೆಂಟೇಷನ್ಸ್ ಎಲ್ಲ ಅದು ತಗೊಂಡು ಕೆಳಗಡೆ ಹೋಗ್ಬಿಡುತ್ತೆ. ಇದು ಕೆಳಗಡೆ ಸೆಟ್ಲ್ ಆಗಿ ಹೋಗುತ್ತೆ. ಮೇಲ್ಗಡೆ ಇರೋ ನೀರು ನಾವು ಉಪಯೋಗಿಸ್ಬೋದು. ಇದೇ ಕೆಲಸವನ್ನ ಕಟಕ ರೇಣು ಅಂತ ಒಂದು ಬೀಜ, ಅದು ಆ ಕಾಯಿನ ಪುಡಿ ಮಾಡಿ ಅದನ್ನ ನೀರಲ್ಲಿ ಹಾಕಿದಾಗ ಏನಾಗುತ್ತೆ, ನೀರಲ್ಲಿರೋ ಅಶುದ್ಧತೆ ಎಲ್ಲ ಅದು ಎಳ್ಕೊಂಡು ತಾನು ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಅದು ಮಾಯವಾಗೋದಿಲ್ಲ, ಅದು ಇರುತ್ತೆ ಕೆಳಗಡೆ. ಆದರೆ ಅದ್ರ ಜೊತೆಗೆ ಏನು ಮಾಡುತ್ತೆ, ಈ ಕೊಳೆ ಇದೆಲ್ಲ ತಗೊಂಡೋಗಿ ಕೆಳಗಡೆ ಇಟ್ಕೊಂಡ್ಬಿಡುತ್ತೆ. ಮೇಲ್ಗಡೆ ಇರೋ ನೀರನ್ನ ನಾವು ಕುಡಿಯೋಕ್ಕೆ, ಅಡುಗೆಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು ಅಂತ ಒಂದು ಪ್ರಯೋಜನ ಮಾಡುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಅಜ್ಞಾನದಿಂದ ಕಲುಷಿತವಾಗಿದೆ ಇವಾಗ ಜೀವನಿಗೆ, ಅವನ ಮನಸ್ಸು ಅಂತಃಕರಣ ಅಜ್ಞಾನದಿಂದ ಅದಕ್ಕೆ ಕಾಲುಷ್ಯ ಬಂದಿದೆ. ಕಲುಷಿತ ಏನಾಗಿದೆ ಅಂತ ಹೇಳಿದ್ರೆ, ಅವನು ಎಂಥೆಂಥ ಕೆಲಸಗಳೆಲ್ಲ ಮಾಡಿ ಅದರಿಂದ ಪುಣ್ಯ ಪಾಪಗಳೆಲ್ಲ ಸೇರಿಸ್ಕೊಂಡು ಅವನು ತನ್ನನ್ನು ಒಂದು ಅಶುದ್ಧನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಶುದ್ಧನಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವಾಗ ಜ್ಞಾನಾಭ್ಯಾಸ ವಿನಿರ್ಮಲಂ. ಜ್ಞಾನಾಭ್ಯಾಸ ಅಂದ್ರೆ ಜ್ಞಾನಾಭ್ಯಾಸ ಏನು ಅಂದ್ರೆ, ಅದಕ್ಕೆ ಒಂದು ಶ್ಲೋಕ ಹೇಳ್ಬೇಕು. ಏನು ಅಂತ ಹೇಳಿದ್ರೆ, ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕಪರತ್ವಂಚ ಜ್ಞಾನಾಭ್ಯಾಸಂ ವಿದುರ್ಬುಧಾಹ ಅಂತ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಜ್ಞಾನಾಭ್ಯಾಸ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಆತ್ಮಜ್ಞಾನದ ವಿಷಯವನ್ನೇ ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರೋದು, ಅದನ್ನೇ ಮತ್ತೆ ಮತ್ತೆ ತಚ್ಚಿಂತನಂ ತತ್ ಕಥನಂ, ಯಾರಿಗಾದ್ರೂ ಅದನ್ನೇ ಹೇಳೋದು, ಯಾರಾದ್ರೂ ಸಿಕ್ಬಿಟ್ರು ಅಂದ್ರೆ ಅದನ್ನೇ ಹೇಳೋದು. ಅಂದ್ರೆ ಈ ವಿಷಯವನ್ನ ತಿಳ್ಕೊಳ್ಳೋಕೆ ಯಾರು ರುಚಿ ಇರ್ತಾರೋ ಅಂಥವ್ರ ಹತ್ರ ಇವರು ಇದನ್ನೇ ಮಾತಾಡೋದು. ಆಮೇಲೆ ಅನ್ಯೋನ್ಯಂ ತತ್ ಪ್ರಬೋಧನಂ, ಆಮೇಲೆ ಒಬ್ರಿಗೊಬ್ರು ಇದನ್ನೇ ಹೇಳ್ಕೊಳ್ಳೋದು. ಅಂದ್ರೆ ಬೇರೆ ಯಾವ್ದಾವುದೋ ವಿಷಯಗಳನ್ನ ಹೇಳ್ಕೊಳ್ಳೋದು, ಮಾತಾಡ್ಕೊಳ್ಳೋದಕ್ಕಿಂತ ಈ ವಿಷಯವನ್ನೇ ಮಾತಾಡ್ಕೊಳ್ತಾ ಇರೋದು, ಇದನ್ನೇ ಒಬ್ರಿಗೊಬ್ರು ಹೇಳ್ಕೊಳ್ತಾ ಇರೋದು, ಹೀಗೆ ಮಾಡ್ತಾ ಇರೋದು. ಆಮೇಲೆ ತದೇಕಪರತ್ವಂಚ, ನನಗೆ ಜೀವನದಲ್ಲಿ ಇದೊಂದೇ ನನಗೆ ಎಲ್ಲದಕ್ಕಿಂತ ಸುಪ್ರೀಂ ಗೋಲ್, ಇದಕ್ಕಾಗಿ ನಾನು ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಅಂತ ಇರ್ತಾರಲ್ಲ. ಇವಾಗ ನೋಡಿ, ನಾವು ಇದನ್ನ ಲೋಕದಲ್ಲಿ ಕೂಡ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಸಾಧನೆ ಮಾಡ್ತಾ ಇರ್ತಾರಲ್ಲ, ಅವ್ರು ಇದನ್ನ ಮಾಡೋದು ನಾವು ನೋಡ್ಬೋದು. ಇವಾಗ ಒಬ್ಬನಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಥದನ್ನ ನಾನು ಗಳಿಸ್ಬೇಕು, ಒಲಿಂಪಿಕಲ್ಲಿ ನಾನು ಸೇರ್ಬೇಕು, ಒಲಿಂಪಿಕ್ಗೆ ಒಂದು ಆಯ್ಕೆ ಆಗಬೇಕು ಅಂತ ಕೂಡ ಎಷ್ಟೊಂದು ಟ್ರೈನಿಂಗ್ ಬೇಕಾಗಿದೆ. ಅದಕ್ಕೆ ಅವನು ಏನ್ ಮಾಡ್ತಾನೆ, 3 ಹೊತ್ತು ಅದೇ ಟ್ರೈನಿಂಗ್, ಅದರಲ್ಲೇ ಅವನು ಮುಳುಗಿರ್ತಾನೆ. ಅದ್ರ ಬಗ್ಗೆ ಓದೋದು, ಅದ್ರ ಬಗ್ಗೆ ಚಿಂತನೆ ಮಾಡೋದು, ಅದಕ್ಕಾಗಿ ಟ್ರೈನ್ ಮಾಡೋದು, ಅದಕ್ಕಾಗಿ ಬಾಡಿ ಬಿಲ್ಡಪ್ ಮಾಡ್ಕೊಳ್ಳೋದು, ಎಲ್ಲವೂ ಅದಕ್ಕೆ ಮಾಡ್ತಾ ಇರ್ತಾನೆ. ಸಂಗೀತದಲ್ಲಿ ಮುಂದಕ್ಕೆ ಬರಬೇಕು ಅಂದ್ರೆ ಅವರು ಕೂಡ ಇದನ್ನೇ ಮಾಡ್ತಾ ಇರ್ತಾರೆ. ಅವನಿಗೆ 3 ಹೊತ್ತು ಇದೇನೆ ಅವನಿಗೆ. ಹಾಗಾಗಿ ಒಂದು ಗುರಿ ಅಂತ ಇದ್ಬಿಟ್ರೆ ಅದು ಕಾಡುತ್ತೆ ಅವನಿಗೆ, ಆತರ ಮಾಡುತ್ತೆ. ಈ ಆತ್ಮಜ್ಞಾನ ಕೂಡ ಆತರ ಮಾಡ್ಬೇಕು, ಆತರ ಅವನಿಗೆ 3 ಹೊತ್ತು ಇದರಲ್ಲೇ ಅವನು ಮುಳುಗಿರ್ಬೇಕು ಅಂತ ಅದನ್ನ ಹೇಳ್ತೆ ಅದ್ರಲ್ಲಿ. ಹಾಗಾಗಿ ಈ ಬ್ರಹ್ಮಾಭ್ಯಾಸ ಅನ್ನೋದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅವನ ಮನುಷ್ಯನ ಅಷ್ಟೊಂದು ಶುದ್ಧ ಮಾಡ್ಬಿಡುತ್ತೆ. ಅದು ಶುದ್ಧ ಮಾಡಿದಾಗ ಏನಾಗುತ್ತೆ, ಆ ಆತ್ಮಜ್ಞಾನ ಅನ್ನೋದು ಮನಸ್ಸಲ್ಲಿ ತಾನಾಗೆ ಅದು ಉದ್ಭವ ಆಗೋಗ್ಬಿಡುತ್ತೆ. ಅದು ಅಂದ್ರೆ ಏನು ಅಂತ ಹೇಳಿದ್ರೆ, ಆತ್ಮಜ್ಞಾನ ನಮ್ಗೆ ಆಲ್ರೆಡಿ ಇದೆ ಮನಸ್ಸಲ್ಲಿ, ಅದನ್ನ ಬೇರೆ ಯಾವ್ದಾವುದೋ ಮುಚ್ಕೊಂಡ್ಬಿಟ್ಟಿದೆ. ಅದನ್ನ ನಾವು ಈ ಅಭ್ಯಾಸ ಮಾಡೋದ್ರಿಂದ ಅದನ್ನ ನಾವು ಅದು ಹೋದಾಗ ತಾನಾಗೆ ಆತ್ಮ ಬೆಳಕು ತಾನಾಗೆ ಅದು ಬೆಳಗುತ್ತೆ ಅಂತಃಕರಣದಲ್ಲಿ ಅಂತ. ಅದಕ್ಕೆ ಕೊಡ್ತಾ ಇರೋ ಉದಾಹರಣೆ ಏನೆಂದ್ರೆ, ಈ ಕಟಕ ರೇಣು ಅಂತ, ಆ ಕಟಕ ಅಂತ ಒಂದು ಕಾಯಿ ಇದೆಯಲ್ಲ, ಅದರ ಪುಡಿ, ಆ ಪುಡಿಯನ್ನ ನಾವು ನೀರಲ್ಲಿ ಹಾಕಿದಾಗ ನೀರಲ್ಲಿರೋ ಕೊಳೆಯನ್ನೆಲ್ಲ ಅದು ಎಳ್ಕೊಂಡು ತಾನು ಕೆಳಗಡೆ ಹೋಗ್ಬಿಡುತ್ತೆ. ಅದು ಅವಾಗ ನೀರು ಶುದ್ಧವಾಗುತ್ತೆ. ಅದು ಅದೇ ತರನೇ ಈ ಜ್ಞಾನಾಭ್ಯಾಸ ಅನ್ನೋದು ನಮ್ಮ ಅಂತಃಕರಣದಲ್ಲಿರೋ ಕೊಳೆಯನ್ನೆಲ್ಲ ಅದು ಹೋಗ್ಲಾಡಿಸಿ ಅಂತಃಕರಣವನ್ನು ಶುದ್ಧ ಮಾಡುತ್ತೆ ಅಂತ ಇದಕ್ಕೆ ಇವರು ಕೊಟ್ಟಿರೋ ಉದಾಹರಣೆ. ಇದನ್ನ ಕೇಳಿದಾಗ ಒಬ್ರು ಚಿಲ್ಲದ ಬೀಜ ಅಂದ್ರೆ ಏನು ಅಂತ ಹರಿ ಅಂತ ಒಬ್ರು ಕೇಳಿದ್ದಾರೆ. ಇದಕ್ಕೆ ನಾವು ಈ ಅರ್ಥ ಕೊಡ್ಬೇಕಾಗಿದೆ. ಈ ಕಾಲದಲ್ಲಿ ಅದು ಸಿಗುತ್ತಾ ಅಂತ ನಮ್ಗೆ ಗೊತ್ತಿಲ್ಲ. ಆ ಕಾಯಿ ಒಂದ್ ವೇಳೆ ಇದಿರ್ಬೋದು. ಅದಕ್ಕೆ ಕಥಕರೇನು ಅಂತ ಅದಕ್ಕೆ ಚಿಲ್ಲದ ಬೀಜ ಅಂತ ಕನ್ನಡದಲ್ಲಿ ಹಾಕಿದ್ದಾರೆ. ಇದಕ್ಕೆ ನಾವು ಈಕ್ವಲೆಂಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಆಲಮ್ ಅಂತ ಹೇಳ್ಬೋದು. ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ಅದು ಆಲಮ್ ಅಂತ ಅದನ್ನ ಹೇಳ್ಬೋದು ಇವರಿಗೆ. ಜಗನ್ನಾಥನ್ ಅವರು ಏನ್ ಕೇಳ್ತಾರೆ ಅಂದ್ರೆ, ಜ್ಞಾನ ನಾಶ ನಂತರ ಪುನಃ ಯಾವ ಸ್ಥಿತಿ ಅಂತ ಕೇಳ್ತಾ ಇದ್ದಾರೆ. ಜ್ಞಾನ ನಾಶ ನಂತರ ಪುನಃ ಯಾವ ಸ್ಥಿತಿ ಅಂತ. ಇಲ್ಲಿ ಇವರು ಅಂತಃಕರಣದಲ್ಲಿರೋ ಕೊಳೆಯನ್ನೆಲ್ಲ ಅದು ಹೋಗ್ಲಾಡಿಸುತ್ತೆ ಜ್ಞಾನಾಭ್ಯಾಸ ಅಂತ. ಇವರು ಜ್ಞಾನ ನಾಶ ನಂತರ ಪುನಃ ಯಾವ ಸ್ಥಿತಿ ಅಂತ ಹೇಳ್ತಾರೆ. ಜ್ಞಾನ ಅನ್ನೋದು ಖಂಡಿತ ನಾಶ ಆಗೋದಿಲ್ಲ. ಆದರೆ ಇಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ವೇದಾಂತದಲ್ಲಿ ಈ ಜ್ಞಾನ ಅನ್ನೋದು ಕೂಡ ಒಂದು ವೃತ್ತಿ, ಅಂದ್ರೆ ಮನಸ್ಸಿನ ಒಂದು ವೃತ್ತಿ ಆಕಾರ. ಅಂದ್ರೆ ಇವಾಗ ನೋಡಿ, ನಾನು ಇವಾಗ ಒಂದು ಯಾವುದಾದ್ರು ಒಂದು ಟಾಪಿಕ್ ಸಬ್ಜೆಕ್ಟ್ ಅದನ್ನು ನಾನು ನೋಡಿ ತಿಳ್ಕೊಂಡೆ ಅಂತ ಹೇಳಿದಾಗ ಅದ್ರ ಬಗ್ಗೆ ನನಗೆ ಒಂದು ತಿಳುವಳಿಕೆ ಬಂದಿದೆ. ಅದು ಎಲ್ಲಿ ಬಂದಿದೆ? ಅಂತಃಕರಣದಲ್ಲಿ ಬಂದಿದೆ. ಅದು ನನ್ನ ಮನಸ್ಸಲ್ಲಿ ಆ ವಿಷಯದ ಒಂದು ಜ್ಞಾನ ನಾನು ಪಡ್ಕೊಂಡಿದ್ದೀನಿ. ಅದೇ ತರ ಈ ಆತ್ಮಸ್ವರೂಪದ ಬಗ್ಗೆ ಕೂಡ ಒಂದು ಜ್ಞಾನ ಅವನಿಗೆ ಅಪರೋಕ್ಷವಾಗಿ ಅವನು ಪಡ್ಕೊಳ್ತಾನೆ. ಆದ್ರೆ ಅದು ಈ ವೃತ್ತಿ ಅಂತ ಇರೋದ್ರಿಂದ, ಅದು ವೃತ್ತಿ ಅನ್ನೋದು ಉತ್ಪತ್ತಿ ಆಗಿದ್ದು ನಾಶವಾಗುತ್ತೆ ಅಂತ ಇದ್ದೇ ಇದೆ. ಅದು ಖಂಡಿತ ಅದನ್ನ ಒಪ್ಪುತ್ತೆ ವೇದಾಂತ ಶಾಸ್ತ್ರ. ಆದ್ರೆ ಈ ಆತ್ಮಜ್ಞಾನ ಪಡ್ಕೊಂಡಿರ್ತಾನಲ್ಲ ಒಬ್ಬ, ಅವನು ಬದುಕಿರ್ತಾನಲ್ಲ, ಎಲ್ಲಿ ತನಕ ಬದುಕಿರ್ತಾನೋ ಅಲ್ಲಿ ತನಕ ಅವನಿಗೆ ಮನಸ್ಸಲ್ಲಿ ಆತ್ಮಜ್ಞಾನ ಉಳಿದೇ ಇರುತ್ತೆ. ಅದು ಅವನು ಜ್ಞಾನಿಯಾಗಿರ್ತಾನೆ, ತನ್ನನ್ನು ಕೂಡ ಅವನು ಆತ್ಮಜ್ಞಾನಿ ಅಂತ ತಿಳ್ಕೊಂಡಿರ್ತಾನೆ, ಸರಿಯಾಗಿ ತಿಳ್ಕೊಂಡಿರ್ತಾನೆ. ಆದ್ರೆ ಅವನು ತೀರ್ಕೊಂಡ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಂತಃಕರಣನು ನಾಶವಾಗೋಗುತ್ತೆ. ಅದು ಅವಾಗ ಈ ಅಂತಃಕರಣ ಜೊತೆಗೆ ಅಂತಃಕರಣದಲ್ಲಿ ಎದ್ದಿದ್ದು ಎಲ್ಲವೂ ಕೂಡ ನಾಶವಾಗೋಗುತ್ತೆ. ಅದು ಅವಾಗ ಅವನು ತಿರ್ಗಾ ಅವನು ಅಜ್ಞಾನಿ ಆಗ್ತಾನೆ ಅಂತ ಕೇಳಿದ್ರೆ ಇಲ್ಲ, ಅವನಿಗೆ
ಅವನಿಗೆ ಎಲ್ಲಿ ತನಕ ಅವನಿಗೆ ಈ ಜನ್ಮ ಇದೆಯೋ, ಕೊನೆ ಜನ್ಮ ಇದು, ಆ ಕೊನೆ ಜನ್ಮದಲ್ಲಿ ಅವನಿಗೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಇರುತ್ತಲ್ಲ, ಅದು ಬಾಡಿ ನಾಶವಾದಾಗ ವೇದಾಂತ ಶಾಸ್ತ್ರ ಏನ್ ಹೇಳುತ್ತೆ, ಉಪನಿಷತ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆ ಮೈಂಡ್ ಕಾಂಪ್ಲೆಕ್ಸ್ ಅಂತ ಒಂದಿಲ್ಲ, ಮೈಂಡ್ ಭಾಗ ಇದೆಯಲ್ಲ, ಅದು ಆತ್ಮಜ್ಞಾನ ಪಡ್ಕೊಳ್ದೇ ಇರೋನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ತೀರ್ಕೊಂಡಾಗ ಅವನ ಶರೀರ ಸಾಯುತ್ತೆ, ಆದರೆ ಒಳಗಡೆ ಇರೋ ಸೂಕ್ಷ್ಮ ಶರೀರ ಅವ್ನು ಬಿಟ್ಟು ಹೋಗುತ್ತೆ. ಅದು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಯಾವ ಒಂದು ಲೋಕಕ್ಕೆ ಅದು ಹೋಗಬೇಕು ಅಂತ ಡೆಸ್ಟಿನಿ ಇದೆಯೋ ಅಲ್ಲಿ ಹೋಗುತ್ತೆ. ಅಲ್ಲಿ ಅದು ಒಂದು ಸ್ಥೂಲ ಶರೀರವನ್ನು ಪಡ್ಕೊಂಡು ಅಲ್ಲಿ ಕರ್ಮಗಳಲ್ಲಿ ಭೋಗವನ್ನೆಲ್ಲ ಅನುಭವಿಸಿಟ್ಟು ಮತ್ತೆ ಆ ಸ್ಥೂಲ ಶರೀರ ಹೋದಾಗ ಇಲ್ಲಿಗೆ ಬರುತ್ತೆ ಅದು. ಮತ್ತೆ ಆ ಥರ ಆ ಒಳಗಡೆ ಇರೋ ಸೂಕ್ಷ್ಮ ಶರೀರ ಅವನಿಗೆ ಮುಕ್ತಿ ಬರೋ ತನಕ ಅದು ಸೂಕ್ಷ್ಮ ಶರೀರ ಒಂದೇ ಇರುತ್ತೆ, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದು ಅದರಲ್ಲಿ ಮಧ್ಯೆ ಅದಕ್ಕೆ ಕರ್ಮದಿಂದ ಕೆಲವು ಇದೆಲ್ಲ ಸೇರ್ಕೊಳುತ್ತೆ, ಅದೆಲ್ಲ ಇದೆ. ಬಟ್ ಸ್ಥೂಲ ಶರೀರ ಮಾತ್ರ ಒಂದು ಎವ್ರಿ ಟೈಮ್ ಅದು ಹೋಗ್ತಾ ಇರುತ್ತೆ, ಸೂಕ್ಷ್ಮ ಶರೀರ ಮಾತ್ರ ಯಾವಾಗಲೂ ಇರುತ್ತೆ. ಬಟ್ ಕೊನೆ ಜನ್ಮ ಯಾವುದಾಗಿರುತ್ತೋ, ಎಲ್ಲಿ ಅವನು ಆತ್ಮಜ್ಞಾನ ಪಡ್ಕೊಂಡಿರ್ತಾನೋ, ಆವಾಗ ಆ ಶರೀರ ನಾಶವಾದಾಗ, ಆ ಶರೀರ ಸತ್ತಾಗ ಆ ಸೂಕ್ಷ್ಮ ಶರೀರ ಏನಾಗುತ್ತೆ ಅಂತ ಪ್ರಶ್ನೆಗೆ ಉಪನಿಷತ್ತು ಏನು ಕೊಡುತ್ತೆ ಅಂತ ಹೇಳಿದ್ರೆ, ಆ ಸೂಕ್ಷ್ಮ ಶರೀರ ಯಾವ ಒಂದು ಅನಾದಿ ಕಾಲದಲ್ಲಿ ಪಂಚಭೂತಗಳಿಂದ ಉತ್ಪತ್ತಿ ಆಗಿತ್ತೋ ಆ ಪಂಚಭೂತಗಳಲ್ಲಿ ಇದು ಬೆರ್ಕೊಂಡ್ಬಿಡುತ್ತೆ, ಇದು ಅಂದ್ರೆ ಡಿಸಾಲ್ವ್ ಆಗೋಗುತ್ತೆ ಅಂತ ಹೇಳ್ತೇವೆ. ಹಾಗಾಗಿ ಮತ್ತೆ ಅವನಿಗೆ ಜನ್ಮ ಬರೋದಿಲ್ಲ, ಅವ್ರು ಪಂಚಭೂತಗಳು ಡಿಸಾಲ್ವ್ ಆಗೋಗುತ್ತೆ. ಇದು ಅವಾಗ ಏನಾಗುತ್ತೆ, ಆ ಜ್ಞಾನಿಯಾಗಿರೋನು ಆ ಕೊನೆಯ ಶರೀರ ಅವನಿಗೆ ಹೋದ್ಮೇಲೆ ಅವನಿಗೆ ಮತ್ತೆ ಇನ್ನೊಂದು ಶರೀರ ಅನ್ನೋದು ಇಲ್ವೇ ಇಲ್ಲ ಅವನಿಗೆ. ಅವಾಗ ಅವನು ಅಂತ ಒಂದು ಐಡೆಂಟಿಫಿಕೇಶನ್ ಕೂಡ ಇರೋದೇ ಇಲ್ಲ ಅವರಿಗೂ. ಅವ್ರನ್ನ ನಮ್ಮ ಶೃಂಗೇರಿ ಪರಂಪರೆಯಲ್ಲಿ ಉಪಯೋಗಿಸೋ ಶಬ್ದ ಏನು ಅಂತ ಹೇಳಿದ್ರೆ, ಬ್ರಹ್ಮೀಭೂತರಾಗಿದ್ದಾರೆ ಅವರು ಅಂತ. ಚಂದ್ರಶೇಖರ ಭಾರತಿಗಳು ಬ್ರಹ್ಮೀಭೂತರಾಗಿದ್ದಾರೆ ಅಂತ ನಾವು ಹೇಳ್ತೀವಿ, ಬದುಕಿರುವಾಗ ಹೇಳೋದಿಲ್ಲ ಅದನ್ನ. ಬದುಕಿರುವಾಗಲೂ ಕೂಡ ಹೇಗೆ, ಯದ್ಯಪಿ ಅವನು ಬ್ರಹ್ಮವಿತ್ ಆಗಿರೋನು ಬ್ರಹ್ಮವೇ ಆಗಿದ್ದಾನೆ, ಆಗಿದ್ರು ಕೂಡ ಅವ್ರು ತೀರ್ಕೊಂಡ ಮೇಲೆ ಈ ಶಬ್ದ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಬ್ರಹ್ಮವೇ ಆಗಿದ್ದಾರೆ, ಬ್ರಹ್ಮದಲ್ಲಿ ಅವ್ರು ಲೀನ್ ಆಗಿದ್ದಾರೆ, ಬ್ರಹ್ಮಲೀನ್. ಹಿಂಗೆ ಹಿಂದಿನಲ್ಲಿ ಹೇಳ್ತಾರೆ, ಬ್ರಹ್ಮಲೀನ್ ಅಂತ ಹಿಂದಿನಲ್ಲಿ ಉಪಯೋಗಿಸ್ತಾರೆ ಉತ್ತರ ದೇಶದಲ್ಲಿ. ಬ್ರಹ್ಮದಲ್ಲಿ ಲೈವ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರು ಅಂತ. ಹಾಗಾಗಿ ಅವರು ಅಂತ ವ್ಯಕ್ತಿ ಯಾರು ಇವಾಗ ಉಳ್ಕೊಳ್ಳೋದಿಲ್ಲ ನಮ್ಮ ಅದ್ವೈತ ವೇದಾಂತದ ಪ್ರಕಾರ. ಸೊ ಹೀಗೆ ಜಗನ್ನಾಥನ್ ಅವರು ಕೇಳಿದ ಪ್ರಶ್ನೆಗೆ, ಹರಿಯನ್ ಅವ್ರ ಪ್ರಶ್ನೆಗೆ ಎರಡಕ್ಕೂ ಕೂಡ ನಾವು ಉತ್ತರ ಹೇಳಿದ್ದೀವಿ. ಚಿಲ್ಲದ ಬೀಜ ಅಂದ್ರೆ ಏನು ಅಂತ ಹೇಳಿದ್ರೆ ನಾವು ಇದೇ ಹೇಳಬೇಕಾಗುತ್ತೆ. ಆ ಬೀಜ ಇವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ ನಮಗೆ. ಬೇಕಾದ್ರೆ ಒಂದ್ ವೇಳೆ ಗ್ರಂಥಿಗೆ ಅಂಗಡಿ ಅಥವಾ ಆಯುರ್ವೇದ ಇವರೆಲ್ಲ ಇದಾರಲ್ಲ, ಅವ್ರ ಹತ್ರ ಕೇಳಿದ್ರೆ ಅವ್ರು ಏನಾದ್ರು ಹೇಳ್ಬೋದು ಇಂಥ ಒಂದು ಬೀಜ ಇದೆ ಅಂತ. ಅಥವಾ ಬಾಟ್ನಿ ಇದವರು ಕನ್ನಡದಲ್ಲಿ ಬಾಟ್ನಿ ಎಲ್ಲ ಓದಿರೋರು ಯಾವ್ದು ಇದ್ರೆ ಅವ್ರ ಹತ್ರ ಕೇಳ್ಬೋದು, ಈ ಥರ ಒಂದು ಪುಡಿ ಇದೆಯಾ, ನಿಜವಾಗ್ಲೂ ಕಾಯಿ ಇದೆಯಾ, ಈ ಥರ ಪ್ರಾಪರ್ಟಿ ಅದಕ್ಕೆ ಇರಬೇಕು, ವಾಟರ್ ಪ್ಯೂರಿಫಿಕೇಶನ್ ಪ್ರಾಪರ್ಟಿ ಇರಬೇಕು, ಅದಕ್ಕೆ ಕೇಳ್ಬೋದು. ಆದರೆ ಆಲಮ್ ಅನ್ನೋದನ್ನ ಇದಕ್ಕೆ ಈಕ್ವಲ್ ಅಂತ ಕೇಳ್ಬೋದು, ಅದು ಸಿಗುತ್ತೆ ಎಲ್ಲ ಕಡೆ. ಸೊ ಹೀಗೆ ನಮಗೆ ಈ ಜಿಜ್ಞಾಸುಗಳಿಗೆ ಪ್ರಶ್ನೆ ಕೇಳಿದ್ದಾರೆ, ಅದರಿಂದ ತುಂಬಾ ಒಳ್ಳೇದು ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಶ್ನೆ ಕೇಳೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ವೇದಾಂತದಲ್ಲಿ. ಯಾಕಂದ್ರೆ ಪ್ರಶ್ನೆ ಪ್ರತಿವಚನ. ಎಲ್ಲ ಉಪನಿಷತ್ತು ನೋಡಿದ್ರು ಕೂಡ ಒಬ್ಬ ಪ್ರಶ್ನೆ ಮಾಡ್ತಾನೆ, ಅದಕ್ಕೆ ಉತ್ತರ ಕೊಡುತ್ತೆ. ಗೀತೆಯಲ್ಲೂ ಕೂಡ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ಉತ್ತರ ಕೊಡ್ತಾನೆ. ಎಲ್ಲದರಲ್ಲೂ ಕೂಡ ನಮ್ಮ ವೇದಾಂತ ಸಂವಾದ ಅನ್ನೋದು ಯಾತಿಗೆ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ಪ್ರಶ್ನೆ ಕೇಳಿದಾಗ ಒಂದು ಉತ್ತರ ಬರುತ್ತೆ, ಅದು ಉತ್ತರದಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಇದನ್ನ ಭಾಗವತದಿಂದ ಒಂದು ಶ್ಲೋಕ ಹೇಳಿ ನಾನು ಈ ಉಪನ್ಯಾಸ ಮುಗಿಸ್ತೀನಿ. ಅಲ್ಲಿ ಭಾಗವತದಲ್ಲೇ ಬರೋ ಶ್ಲೋಕ ಏನಂತ ಹೇಳಿದ್ರೆ, ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿಹಿ. ಅದಕ್ಕೆ ಉದಾಹರಣೆ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಭಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ ಅಂತ. ಏನರ್ಥ ಅಂತ ಹೇಳಿದ್ರೆ, ವಾಸುದೇವ ಕಥಾ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಕಥೆ ಏನಿದೆಯೋ ಅದು 3 ಕ್ಯಾಟಗರೀಸ್ ಆಫ್ ಪೀಪಲ್ ಅವ್ರನ್ನ ಶುದ್ಧಿ ಮಾಡುತ್ತಂತೆ. ಅದು ಯಾರ್ಯಾರು 3 ಅಂತ ಹೇಳಿದ್ರೆ, ವಕ್ತಾರಂ ಯಾರು ಹೇಳ್ತಾನೋ, ವಾಸುದೇವ ಕಥೆಯನ್ನು ಯಾರು ಹೇಳ್ತಾನೋ ಅವನನ್ನ ಶುದ್ಧಿ ಮಾಡುತ್ತೆ ಅದು. ಆಮೇಲೆ ಈ ಕಥೆ ನೀನು ಹೇಳು ಅಂತ ಒಬ್ಬ ಕೇಳಿರ್ತಾನಲ್ಲ, ಅವನನ್ನ ಶುದ್ಧಿ ಮಾಡುತ್ತೆ ಅದು. ಆಮೇಲೆ ಇವನು ಅದನ್ನ ಉತ್ತರ ಕಥೆ ಹೇಳುವಾಗ ಎಷ್ಟೋ ಜನ ಕೇಳ್ತಾ ಇರ್ತಾರಲ್ಲ, ಅವ್ರನ್ನು ಶುದ್ಧಿ ಮಾಡುತ್ತೆ. ಹಾಗಾಗಿ 3 ಕ್ಯಾಟಗರೀಸ್ ಆಫ್ ಪೀಪಲ್ ದಿ ಗೆಟ್ ಪ್ಯೂರಿಫೈಡ್ ಅಂತ ಹೇಳ್ತೀವಿ. ಅದಕ್ಕೆ ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ಗಂಗಾ, ಭಗವಂತನ ಪಾದದಿಂದಾನೇ ಗಂಗೆ ಬಂದಿದೆ ಅಂತ ನಮಗೆ ಕಥೆ ಇರೋದು. ಹಾಗಾಗಿ ಆ ಗಂಗೆ ಹೇಗೆ ಎಲ್ಲರನ್ನೂ ಶುದ್ಧಿ ಮಾಡುತ್ತೋ ಹಾಗೆ ಅಂತ. ಎಲ್ಲರನ್ನು ಅಂದ್ರೆ ಯಾರ್ಯಾರನ್ನ ಅಂತ ಕೇಳಿದ್ರೆ, ಅದಕ್ಕೆ ಒಂದು ಸ್ವಾರಸ್ಯ ಏನಿದೆ ಅಂತ ಹೇಳಿದ್ರೆ, ಆ ಗಂಗೆ ಜೊತೆಗೆ ನಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಅದ್ರ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಮ್ಮನ್ನ ಶುದ್ಧಿ ಮಾಡುತ್ತೆ. ಏನೇನು ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ, ಒಂದು ಶ್ಲೋಕದಲ್ಲಿ ಹೇಳುತ್ತೆ, ಆ ಕಾಂಟ್ಯಾಕ್ಟ್ ಯಾವ್ಯಾವ ಥರ ಇರ್ಬೋದು ಅಂತ ಹೇಳಿದ್ರೆ, ಗಂಗೆ ನೇರಾಗಿ ಕಾಶಿಗೆ ಹೋಗ್ಬಿಟ್ಟು ಗಂಗೆಯನ್ನು ನಾವು ನೋಡ್ತೀವಿ, ಕಣ್ಣಿಂದ ನೋಡಿದಾಗಲೇ ನಮಗೆ ಶುದ್ಧಿ ಬರುತ್ತೆ. ಗಂಗೆಯನ್ನು ಒಂದು ನೀರು ತಗೊಂಡು ಸ್ವಲ್ಪ ಆಚಮನೆ ಮಾಡ್ತೀವಿ, ಅದರಿಂದ ಶುದ್ಧಿ ಬರುತ್ತೆ. ಮುಳುಗಿ ಸ್ನಾನ ಮಾಡ್ತೀವಿ, ಅದರಿಂದ ಶುದ್ಧಿ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ದೂರ ಗಂಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನಾವು ಇಲ್ಲೇ ಇದ್ಕೊಂಡು ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಅಂತ ಹೇಳುತ್ತೆ. ಅದು ಗಂಗಾ ಅಂತ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಿದ ತಕ್ಷಣನೇ ನಮಗೆ ಶುದ್ಧತೆ ಬರುತ್ತೆ ಅಂತ ಆ ಶ್ಲೋಕ ಬರುತ್ತೆ. ಹಾಗಾಗಿ ಗಂಗೆ ಜೊತೆಗೆ ನಮಗೆ ಯಾವುದೇ ರೀತಿಯಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರು ಕೂಡ ನಮಗೆ ಹೇಗೆ ಶುದ್ಧಿ ಬರುತ್ತೋ ಆ ಥರ ಈ ಭಗವಂತನ ವಾಸುದೇವ ಕಥೆ ಸಂಬಂಧವಾಗಿ ಯಾರಿಗೆ ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಬಂದರೂ ಕೂಡ ಅವರಿಗೆ ಒಂದು ಪುನೀತರಾಗ್ತಾರೆ.
ಆ ರೀತಿಯಲ್ಲಿ ಈ ವೇದಾಂತದ ವಿಷಯದಲ್ಲಿ ಕೂಡ ಯಾವ ರೀತಿಯಲ್ಲಾದರೂ ಈ ವೇದಾಂತದ ವಿಷಯಕ್ಕೆ ಯಾರಾದರೂ ಪ್ರಶ್ನೆ ಮಾಡಿ ಅದಕ್ಕೆ ಒಂದು ಉತ್ತರ ಕೊಟ್ಟು ಅದನ್ನು ಯಾರಾದರೂ ಕೇಳುವುದು ಅಂತ ಬಂದಿದೆಯಲ್ಲ, ಅದರಿಂದ ಎಲ್ಲರಿಗೂ ಕೂಡ ಅದರಿಂದ ಒಂದು ಪ್ರಯೋಜನ ಆಗುತ್ತೆ ಅಂತ ಹೇಳಿ ನಾವು ಇವತ್ತಿನ ಉಪನ್ಯಾಸ ಮುಗಿಸ್ತಾ ಇದ್ದೀವಿ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮಜನ್ಮನಿ ವಿದ್ಯಾವಿನಯ ಸಂಪನ್ನಂ ಗೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ತತ್ಸತ್.